ಸ್ಟಾರ್ಟ್ ಮಾಡೋದು ಅಲ್ಲಮ್ಮ ಟೈಮ್ ಕಲ್ಯಾಣ ಸೋಪು ಶೋಪ್ ಅಂತ ನಮ್ಮದು ಮುಡಿದೆ 20 ಮಣಿ 20 ಮಣಿ അഞ്ചാഴ്ച 1 hour 6 മണി ഇനി ആക്ച്വലി 2 മണി കാലമാണ് അറ്റ്ലീസ്റ്റ് 5 ಆಯಿತು ಆಯಿತು ಆದರೂ ಪರವಾಗಿಲ್ಲ. अस्मद्गुरुभ्यो नमः अस्मत्परमगुरुभ्यो नमः श्रीमते रामानुजाय नमः श्रीमते निगमान्तमहादेशिकाय नमः श्रीमते रङ्गरामानुजमहादेशिकाय नमः श्रीमते वराहमहादेशिकाय नमः ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्या साक्षात् क्षमां करुणया कमलाभिमान्या गोदामनन्यशरणं शरणं प्रपद्ये नीलातुङ्गस्तनगिरितटी सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति सोचिष्टायां सजनिगणितं या फलाकृत्य भुङ्क्ते गोदा तस्यै नमैनमिदं भूय एवास्तु भूयः अन्नमयल पुதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளை சொல்லு சூடி கொடுத்த சுடர் கொடியே தொல்பாவை பாடி அட்டவல்ல கல்வடையாய் நாடி நீர் வெங்கடவர்க்கென்னை திரிகெல்லாம் மாற்றம் நாம் கடவா வண்ணமே நல்கு श्रीमद्रङ्गशटारि संयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वादूलान्वयदेशिकाबुधवरं वेदान्तिनं सद्गुणं वाल्मीकिशुकव्याससूक्तिमधुपं नारायणार्यं भजे वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिक यतीन्द्रकृपाभिषिक्तं नारायणार्यगुरुवर्यमहं प्रपद्ये श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे श्रीलक्ष्मीनृसिंहदिव्यपादुकासेवक वरदार्य महादेशिकाय नमः ಆತ್ಮಬಂಧುಗಳಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ನಿಮಗೆಲ್ಲ ಡಬಲ್ ಟ್ರೀಟ್. ಹೇಗೆ ಅಂದರೆ ಕೇಳ್ತಾ ಇದ್ರಿ ಅವತ್ತಿಂದ ಮಾಮನ ಕರ್ಕೊಂಡು ಬರಲಿಲ್ವಾ ಅಂತ. ಮತ್ತು ಅವರು ಟ್ರಸ್ಟಿಯವರು ತುಂಬ ಖಂಡಿತ ಕರ್ಕೊಂಡು ಬರಬೇಕು ಅಂತ ನಾವು ಬಲವಂತ ಮಾಡೋದು. ಹಾಗಾಗಿ ಇವತ್ತು ಬಂದಿದ್ದಾರೆ. ಹೇಗೆ ಅಂದರೆ ನಾವು ಇಬ್ಬರು ಮೊದಲು ವಂಗಕಡಲ್ ಕಡೆಯಿಂದ ಪಾಶ್ರ ಆಗಬೇಕು. ಆ ಪಾಶ್ರಕ್ಕೆ ಅರ್ಥ ಅವ್ರು ಹೇಳಿಬಿಡ್ತಾರೆ. ಗೋದಾ ಕಲ್ಯಾಣದ ಸೀಕ್ವೆನ್ಸು ನಾನು ಹೇಳ್ತೀನಿ. ಒಂದು ಅರ್ಧ ಗಂಟೆ ಕಾಲ ಅವರು ಉಪನ್ಯಾಸ ಇರುತ್ತೆ. ಆಮೇಲೆ ನಂತರ ನಾನು ಉಪನ್ಯಾಸ ಗೋದಾ ಕಲ್ಯಾಣದ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಗೋದಾ ಕಲ್ಯಾಣ ನಡೆಯುತ್ತೆ. ಎಲ್ಲರೂ ಸಾವಕಾಶವಾಗಿ ನಿಧಾನಕ್ಕೆ ಇದ್ದು ಕೊನೆವರೆಗೂ ಎಲ್ಲ ಅನ್ವಯ ಮಾಡ್ಕೊಳ್ಬೇಕು ಅಂತ ಬೇಡ್ಕೊಳ್ತೀನಿ. ಸ್ವಲ್ಪ ಇವತ್ತು ಹೆಚ್ಚಿಗೆ ಕಾಲ ನೀವು ಇರಬೇಕಾಗುತ್ತೆ. ಎಲ್ಲರಿಗೂ ತುಂಬ ತುಂಬ ವಂದನೆಗಳು.
ಪಾಶುರ ಹೇಳೋದಕ್ಕೆ ಇವತ್ತು ಅಂಗ ಕಡಲ್ಗಳಿಂದ ಮಾಧವನೇ ಕೇಶವನೇ திங்கள் திருமுகத்து செய்யார் சென்னிரஞ்சி அங்கப்பறை கொண்ட ஆற்றை அணிபுதுளை பைங்கமலர் தண்டறியல் பட்டபிரான் கோவை சொன்ன செங்கத்தமிழ் மாலை 30 தப்பாமே இங்கிப்பரி சுழைப்பார் 2 மால்வரை தோள் செங்கண் திருமுகத்து செல்வத் திருமாலால் எங்கும் திருவருள் பெற்று இன்பருவதென்பாவாய். ಈ ನಿಗಮನ ಪಾಶುರ ಅಂತ ವಂಗ ಕಡಲುಗಳಿಂದ ಕಡೆಯ 30ನೇ ಪಾಶುರ ಇದು. ತಿರುಪಾವ 29ಕ್ಕೆ ಮುಗಿದೋಯ್ತು. ಇದು ಫಲಶ್ರುತಿಯಿಂದ ಯಾವಾಗಲೂ ಒಂದು ಕಾವ್ಯದ ಲಕ್ಷಣ. ಮೊದಲು ಆರಂಭದಲ್ಲಿ ಭಗವಂತನ ಮಂಗಳಕರವಾದ ಪ್ರಾರ್ಥನೆ ಮಾಡಬೇಕು, ಮುಗಿಸ್ಬೇಕಾದ್ರೆ ಫಲಶ್ರುತಿಯನ್ನು ಹೇಳಬೇಕು ಅಂತ ಕಾವ್ಯದ ಲಕ್ಷಣ. ಎರಡಕ್ಕೂ ಹೇಳಿ ಕಾವ್ಯದ ಲಕ್ಷಣವನ್ನು ಹೇಳ್ತಾಳೆ ಅವಳು, ಮತ್ತು ಫಲಶ್ರುತಿಯನ್ನು ಹೇಳ್ತಾಳೆ. ಇದರಲ್ಲಿ ಏನು ವಿಶೇಷಪ್ಪ ಅಂತಂದ್ರಲ್ಲಿ 29ರವರೆಗೆ ಅವಳು ತಾನು ಒಬ್ಬ ಗೊಲ್ಲತಿಯಾಗಿ ಆಯರ್ಪಾಡಿಯಲ್ಲಿ ಇರುವಂಥ ಗೋಪಸ್ತ್ರೀ ತಾನು ಒಬ್ಬ ಗೋಪಸ್ತ್ರೀಯಾಗಿ ಅದೇ ಥರ ವೇಷಭೂಷಣಗಳು, ಅದೇ ಭಾಷೆ ಕೂಡ ಗ್ರಾಮ್ಯ ಭಾಷೆಯನ್ನೇ ಉಪಯೋಗಿಸಿ ಹೇಳ್ತಾಳೆ. ಇದರಲ್ಲಿ ತಾನೇ ಆಂಡಾಳಾಗಿ ಪೆರಿಯಾಳ್ವಾರ ಮಗಳಾಗಿ ಈಗ ಈ ನಿಗಮನ ಪಾಶುರ ಹೇಳಬೇಕಾದ್ರೆ ಇವಳು ಆಂಡಾಳಾಗಿ ಹೇಳ್ತಾಳೆ. ಅದೊಂದು ವಿಶೇಷ ಇದಕ್ಕೆ. ಈಗ ಈ 30ನೇ ಪಾಶ ತಿಳ್ಕೊಬೇಕಾದ್ರೆ 29 ಪಾಶದ ಸ್ವಲ್ಪ ಸಾರಾಂಶ ತಿಳ್ಕೊಬೇಕು. ಇವಾಗ ಸಮಯ ತುಂಬ ಕಮ್ಮಿ ಇರೋದ್ರಿಂದ ಸೂಕ್ಷ್ಮವಾದ ಇದನ್ನು ಮಾತ್ರ ಹೇಳ್ತೀನಿ. ಮೊದಲನೇ ಪಾಶದಲ್ಲಿ ಏನು ಮಾಡೋಕ್ಕೆ ಆಚರಣೆ, ಒಂದು ವ್ರತವನ್ನು ಆಚರಣೆ ಮಾಡಬೇಕು, ಅದು ಯಾರ್ಯಾರು ಅಧಿಕಾರಿಗಳು ಅಂತ ಹೇಳಿದ್ಲು. ಎರಡನೇ ಪಾಶದಲ್ಲಿ ವ್ರತಗಳ ನಿಯಮಗಳು, ನೈಯಣ್ಣು ಪಾಲುಣ್ಣು ಹೇಳಿದ್ಲು, ಅದೆಲ್ಲ ಹೇಳಿದ್ಲು. ಮೂರನೇ ಪಾಶದಲ್ಲಿ ಇದಕ್ಕೆ ಭಗವಂತ ಈ ವ್ರತವನ್ನು ಆಚಾರ ಮಾಡಿದ್ರೆ ಮುಖ್ಯವಾದ ಫಲ ಭಗವಂತ ನಾರಾಯಣನೇ ನಮಕ್ಕೆ ಅಂತ ಹೇಳಿಬಿಟ್ಲು. ಮುಖ್ಯವಾದ ಫಲ ಭಗವಂತ ಆದರೂ ಆನುಷಂಗಿಕವಾಗಿ ಭಗವಂತ ಅನೇಕ ನಮಗೆ ಆಯುರಾರೋಗ್ಯ ಐಶ್ವರ್ಯಗಳೆಲ್ಲ ಕೊಡ್ತಾನೆ. ನಾವು ಕೇಳದೇ ಇದ್ರು ಸಹ. ಹಾಗೆ ಇಲ್ಲಿ ನಂದವ್ರಜಕ್ಕೆ ಮಳೆ ಬೇಕಾಗಿತ್ತು, ಅದಕ್ಕೆ ಮಳೆಯನ್ನು ಕೊಡ್ತಾನೆ. 4ನೇ ಪಾಶದಲ್ಲಿ ಅಂತರ್ಯಾಮಿಯಾಗಿ ಪರ್ಜನ್ಯ ದೇವತೆಯನ್ನು ಇವಳು ಪ್ರಾರ್ಥಿಸ್ಕೊಳ್ತಾಳೆ. ಯಾವ ಥರ ಮುಮ್ಮಾರಿ ಪೈದು 3 ಸಲ ಯಾವ ಥರ ಮಳೆ ಬರಬೇಕು ಅಂತ ಪ್ರಾರ್ಥಿಸ್ಕೊಳ್ತಾಳೆ. ಅಂದರೆ ಒಬ್ಬ ಭಗವಂತನಲ್ಲಿ ಅನುರಕ್ತರಾದವರಿಗೆ ಇತರ ದೇವತೆಗಳು ಸಹ ಸಹಕಾರಿಯಾಗಿರ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಅದನ್ನು. ಆಮೇಲೆ ಕಡೆಗೆ ಭಗವಂತನ ನಾಮಸ್ಮರಣೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂದ್ಬಿಟ್ಟು ಅಂತ ಅದರಿಂದ ಅಡಚಣೆಗಳಿದ್ದರೂ ತೀರುತ್ತೆ ಅಂತ ತಿಳಿಸ್ಕೊಡ್ತಾಳೆ. ಆಮೇಲೆ ಈ 5ರಲ್ಲಿ ಇನ್ನೊಂದು ವಿಶೇಷ ಅಂದರೆ ಭಗವಂತನ ಪರ ವ್ಯೂಹ ವಿಭವ ಅಂತರ್ಯಾಮಿ ಅರ್ಚೆ 5 ಅವನ ಇದನ್ನು ಕೂಡ ತೋರಿಸ್ಕೊಡ್ತಾಳೆ ಭಗವಂತನ ಇದರಲ್ಲಿ. 6ರಿಂದ 15ವರೆಗೆ ಎಲ್ಲರನ್ನೂ 10 ಜನ ನಂದ ಗೋಪೆ ವ್ರಜೆ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಎಬ್ಬಿಸ್ತಾಳೆ. ಇದು ಸಾಂಕೇತಿಕ. ಇದು 5 ಲಕ್ಷ ಕುಟುಂಬದವರು ಎಲ್ಲ ಇದ್ದಾರೆ. ಸಾಂಕೇತಿಕವಾಗಿ 10 ಜನರನ್ನ ಇಲ್ಲಿ ಹೇಳಿಸ್ತಾರೆ. ಇನ್ನೊಂದು ಮುಖ್ಯವಾದ ಯಾಕೆ 10 ಜನ ಮಾತ್ರ ಅಂದರೆ, ಇದು ಇವರು ಮಾಡ್ತಿರೋದು ಯಾಗ. ಅವರ ತಂದೆ ಬಂದು ಕಲ್ಪಸೂತ್ರಕಾರರು. ಅವರು ಯಾಗ ಎಲ್ಲ ವಿಷಯಕ್ಕೆ ಬರೆದಿದ್ರು. ಕಲ್ಪಸೂತ್ರ ಅಂದರೆ ಯಾಗವನ್ನು ಯಾವ ಥರ ಮಾಡಬೇಕು, ವೇದಿ ಯಾವ ಥರ ಇರಬೇಕು, ಎಷ್ಟು ಉದ್ದ ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಎಷ್ಟು ಒಂದೊಂದು ಅಂಗುಲ ಇಲ್ಲ 1 ಮಿಲಿಮೀಟರ್ವರೆಗೂ ಹೇಳಿ ಬರುತ್ತೆ ಅದರಲ್ಲಿ. ಅದನ್ನು ಬರೆದವರವರು ಇವಾಗ ಸಿಕ್ಕಿದಂತೆ ಅವರು ನಮ್ಮ ಪೆರಿಯಾಳ್ವಾರ್ ಹೋದಂಥ ಕಲ್ಪಸೂತ್ರ ಈಗ ಸಿಕ್ಕಿದೆ ಅಂತ ಮೊನ್ನೆ ಯಾರೋ ಹೇಳಿದ್ರು. ಅಷ್ಟು ವರ್ಷ 400 ವರ್ಷ 700 ವರ್ಷದ ಕಾಲ ಕಳೆದ್ಮೇಲೆ ಇವಾಗ ಸಿಕ್ಕಿದೆ ಅಂದ್ಬಿಟ್ಟು ಅಂತ. ಅದು ಅತಿಶೋಕ್ತಿ ಎಲ್ಲ ನಿಜವಾಗಿ ಬರೆದಿದ್ರು ಅಂತೇಳಿ. ಇವಳು ಯಾಗವನ್ನು ಇವಳು ಮಾಡ್ತಿರೋದು ವೈಷ್ಣವ ಯಾಗ. ಅದರಿಂದ 3ನೇ ಪಾಶರ ಮತ್ತು 17, 24 ಒಂದೊಂದು 10ರಲ್ಲೂ ಒಂದೊಂದು ತ್ರಿವಿಕ್ರಮ ದೇವತೆಯನ್ನು ಹೇಳ್ತಾಳೆ. ವೈಷ್ಣವಂದ್ರಿ ಕಪಾಲಂ ಶ್ರುತಿ ಹೇಳುತ್ತೆ. ವೈಷ್ಣವ ಯಾಗಕ್ಕೆ 3 ಕಪಾಲ ಅಂದರೆ ಹವಿಸ್ಸನ್ನು ಪ್ರೋಢಾಶವನ್ನು ಕೊಡೋಕ್ಕೆ ಒಂದು ಹಂಚಿಕೆ ಕಪಾಲ ಅಂತ. ನಾವು ತಿಳ್ಕೊಳ್ಳೋ ಕಪಾಲ ಅಲ್ಲ, ಹಂಚಿಕೆ ಕಪಾಲ ಅಂತ. ಅದಕ್ಕೆ ಅಷ್ಟಕಪಾಲ, ನವಕಪಾಲ, ಏಕಾದಶಿ ಒಂದೊಂದು ಯಾಗ ಬೇರೆ ಬೇರೆ ಇದೆ. ಈ ವೈಷ್ಣವ ಯಾಗಕ್ಕೆ ತ್ರಿಕಪಾಲ 3 ಕಪಾಲ. ಅದಕ್ಕೆ ತ್ರಿವಿಕ್ರಮ ದೇವತೆ. ಅದಕ್ಕೆ ಒಂದೊಂದು 10ರಲ್ಲೂ ತ್ರಿವಿಕ್ರಮವನ್ನು ಹಾಡಿ ಆ ಪ್ರೋಢಾಶವನ್ನು ಕೊಡ್ತಾಳೆ. ಅದರಿಂದ 16 ಜನ ಋತ್ವಿಕಗಳು ಬೇಕು ಒಂದು ಯಾಗಕ್ಕೆ. ಆ 16 ಜನನೂ ಇದರಲ್ಲಿ ಎಬ್ಬಿಸ್ತಾಳೆ. ಅದು ಸಾಂಕೇತಿಕವಾಗಿ ವಾಚಿಕ ಯಜ್ಞ ಆದರೂ ಅದೇ ಥರ ಎಲ್ಲವನ್ನು ಮಾಡ್ತಾಳೆ. ಹಾಗಾಗಿ 10 ಜನನ ಎಬ್ಬಿಸ್ತಾಳೆ ಅದರಲ್ಲಿ. 16ರಲ್ಲಿ ಭಗವಂತನಲ್ಲಿ ಅವನ ಅರಮನೆ ಹೋಗ್ತಾರೆ. ಅರಮನೆ ಭಗವಂತ ಇರುವ ಜಾಗ ನಮಗೆ ದೇವಸ್ಥಾನ. ಕೋಯಿಲ್ ಅಂದ್ರೇನು, ಎಲ್ಲಿ ಭಗವಂತ ಇದ್ದಾನೋ ಅದೇ ನಮಗೆ. ಕೃಷ್ಣ ಇರೋದ್ರಿಂದ ಅದೇ ಇವರಿಗೆ ಕೋಯಿಲ್. ಅದು ಅಲ್ಲಿ ಹೋಗಿ ಆ ದ್ವಾರಪಾಲಕರ ಹತ್ರ, ಅವರ ದ್ವಾರಶೇಷಿಗಳು, ಆ ದ್ವಾರಪಾಲಕರ ಹತ್ರ ಶರಣಾಗತಿ ಮಾಡಿ ಒಳಗಡೆ ಹೋಗ್ತಾರೆ. ಅದು ಆಮೇಲೆ 17ರಲ್ಲಿ ನಂದನನ್ನ ಯಶೋದೆಯನ್ನು ಇವರೆಲ್ಲ ಯಜ್ಞಕ್ಕೆ ಬೇಗ 16 ಜನಕ್ಕೆ ಅವರೆಲ್ಲ ಬರ್ತಾರೆ. ನಂದನನ್ನ ಯಶೋದೆಯನ್ನು ಬಲರಾಮನ್ನ 3 ಮತ್ತು ಕೃಷ್ಣನ ಎಬ್ಬಿಸ್ತಾರೆ. ಅದರಲ್ಲಿ ನಂದನನ್ನ ಆಚಾರ್ಯಾಗಿ ವರ್ಣನೆ ಮಾಡ್ತಾಳೆ. ಅದು
ಮತ್ತು 18ರಲ್ಲಿ ನಮಗೆ ಯಾವ ಒಂದು ಮಾಡಬೇಕಾದ್ರೂ ಇದು ಶರಣಾಗತಿ ಶಾಸ್ತ್ರ. ಇವಳು ಯಾಗವನ್ನು ಮಾಡಿದ್ರೂ ಮುಖ್ಯವಾದ ಉದ್ದೇಶ ಶರಣಾಗತಿ ಮಾಡಬೇಕಾದ್ರೆ ಮೊದಲು ತಾಯಿಯಲ್ಲಿ ಮಾಡಬೇಕು. ಅಂದರೆ ಭಾಷಿಕಾರ ತೋರಿಸ್ಕೊಟ್ರು, ಅದನ್ನು ತೋರಿಸ್ಕೊಟ್ರು. ಆಮೇಲೆ ತಾಯಿಯಲ್ಲಿ ಮಾಡಿ ಆಮೇಲೆ ಭಗವಂತನ ಮಾಡ್ತಾರೆ. ಹಾಗೆ ಅವರು ನಪ್ಪಿನ್ನಯ್ಯನ ಎಬ್ಬಿಸ್ತಾರೆ. ನಪ್ಪಿನ್ನೈ ಅವರು ಶ್ರೀ ಅವತಾರ, ಹಾಗಾಗಿ ಅವಳು ಪುರುಷಕಾರಿಯಾಗಿ ನಮಗೆ ಬೇಕು ಅಂತ ಹೇಳಿ ನಪ್ಪಿನ್ನೇ ಎಬ್ಬಿಸ್ತಾಳೆ. 18ರಲ್ಲಿ ಕೃಷ್ಣ ಬಲರಾಮನ ಎಬ್ಬಿಸಿದ್ರು. 18ರಲ್ಲಿ ನಪ್ಪಿನ್ನ ಎಬ್ಬಿಸ್ಬೇಕಾದ್ರೆ 19, 20ರಲ್ಲಿ ಇಬ್ಬರನ್ನೂ ಸಹ ನಪ್ಪಿನ್ನೇ ಕೃಷ್ಣ ಇಬ್ಬರನ್ನೂ ಪುರುಷಕಾರಿಗೆ ಇರ್ತಾರೆ. ಆಮೇಲೆ 21, 22ರಲ್ಲಿ ನಾವು ಭಗವಂತನ ಹೋಗಬೇಕಾದ್ರೆ ನಮಗೆ ಯಾವ ಅಭಿಮಾನವೂ ಇರಬಾರದು. ನಮಗೆ ಎಲ್ಲ ಅಭಿಮಾನ ಬಿಡಬೇಕು. ಅದಕ್ಕೆ ಅಭಿಮಾನ ಭಂಗವಾಯ್ ಒಂದು ನಿನ್ನ ಅಂತ ಹೇಳಬೇಕಾದ್ರೆ ಭಗವಂತನ ಶರಣಾಗತಿ ಮಾಡಬೇಕಾದ್ರೆ ನಮಗೆ ಅಭಿಮಾನ ಇರಬಾರ್ದು, ಎಲ್ಲವೂ ಭಂಗವಾಗಬೇಕು. ಅದನ್ನು ತೋರಿಸ್ಕೊಡ್ತಾಳೆ. ಅದನ್ನು 23ರಲ್ಲಿ ಅವನು ಭಗವಂತನ ಒಪ್ಕೊಳ್ತಾನೆ. ಅವನು ಯಾವ ಥರ ಬರಬೇಕು ಅಂತ ನೇಮನ ಮಾಡ್ತಾರೆ. ಅಂದರೆ ಭಗವಂತ ಭಕ್ತಪರಾಧೀನಾಗಿ ನಾವು ಭಗವಂತ ನೇಮನ ಮಾಡುವಂತೆ, ನೀನು ಈ ಥರವೇ ಬರಬೇಕು ಅಂತ. ಅದಕ್ಕೆ ಈಗ ಉತ್ಸವಗಳಲ್ಲಿ ಅನೇಕ ಒಂದು ಗಜಾರೂಢನಾಗಿ ಶೇಷಾರೂಢನಾಗಿ ಎಷ್ಟು ಇದೆಲ್ಲ ಮಾಡ್ತೀವಲ್ಲ ನಾವು, ಗರುಡಾರೂಢನ ಮಾಡ್ತೀವಲ್ಲ, ಅದೆಲ್ಲ ನಾವು ಹೇಳ್ದಂಗೆ ಭಗವಂತ ಕೇಳ್ತಾನೆ. ಇವರು ನೀವು ಸಿಂಹದಂತೆ ನಡ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಬಂದು ಅಲ್ಲಿ ಕೇಳು ಅಂತ ಅದರಲ್ಲಿ ಬರ್ತಾರೆ. ಆಮೇಲೆ ಅದರಲ್ಲಿ ಬಂದು ಇದರಲ್ಲಿ ನರಸಿಂಹ ಅವತಾರವನ್ನು ಸೂಚಿಸ್ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಬಂದು 24 ಬಂದು ಕೂತ್ಕೊಂಡಾಗ ಅವನಿಗೆ ಅವನಿಗೆ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಏನು ಕೇಳಬೇಕು ಅಂತ ಗೊತ್ತಾಗಿದೆ. ಭಗವಂತನ ಮಂಗಳಾಶಾಸನ ಮಾಡ್ತಾರೆ. ಅವನ 6 ಇದಕ್ಕೂ ಅವತಾರಗಳಿಗೂ ಸಹ ಅವನಿಗೆ 6 ಮಂಗಳಾಶಾಸನ ಮಾಡ್ತಾಳೆ ಅಲ್ಲಿ. ಆಮೇಲೆ 25ರಲ್ಲಿ ತಮ್ಮ ಅನನ್ಯಗತಿತ್ವವನ್ನು ತಿಳ್ಕೊತಾರೆ ಅದನ್ನು. ಆಮೇಲೆ 26ರಲ್ಲಿ ವ್ರತಕ್ಕೆ ಬೇಕಾದ ಉಪಕರಣಗಳನ್ನು ಬೇಡ್ತಾರೆ. ಅದು ಮೇಲ್ನೋಟಕ್ಕೆ ಉಪಕರಣಗಳು, ಅವೆಲ್ಲವೂ ಸಹ ನಮಗೆ ಅಲ್ಲಿ ಮೇಲೆ ನಾವು ಪರಂಧಾಮಕ್ಕೆ ಹೋದಾಗ ಆಗುವಂತಹ ಇದು. ಅದನ್ನು ಇಲ್ಲಿ ಶಂಖ, ಇದು ಸೂಡಗಮೆ, ತೋಳ್ಬಳೆಗೆ, ತೋಡೆ, ಶಿವಿಪ್ಪು ಎಲ್ಲ ಕೇಳ್ತಾರಲ್ಲ, ವ್ರತಾಪ ಕೇಳ್ತಾರೆ. ಅದಕ್ಕೆ 27ರಲ್ಲಿ ಒಂದು ಪಂಚಸಂಸ್ಕಾರ ಅನ್ನೋದು ಮುಖ್ಯ. ಅದಕ್ಕೆ ಯಾವ ಇದು ಮಾಡಿದ್ರು ಒಂದು ಶ್ರೀ ವೈಷ್ಣವ ಆಗಬೇಕಾದ್ರೆ ದೇಹ ಶುದ್ಧಿ ಆಗಬೇಕು, ಆತ್ಮಶುದ್ಧಿ ಇರುತ್ತೆ. ಆ ದೇಹ ಶುದ್ಧಿ ಆಗಬೇಕಾದ್ರೆ ಪಂಚಸಂಸ್ಕಾರ ಬೇಕು. ಅದನ್ನು ಮಾರ್ಮಿಕವಾಗಿ ಪಂಚಸಂಸ್ಕಾರವನ್ನು ತಿಳಿಸ್ತಾರೆ. ಯಾಕೆಂದ್ರೆ ಆಮೇಲೆ ಅದಲ್ಲದೇ ಒಂದು ಜೀವ ಅಲ್ಲಿ ಹೋದ್ಮೇಲೆ ಕೌಶಿಕ ಉಪನಿಷತ್ತಲ್ಲಿ ಅತಿ ಅದ್ಭುತವಾಗಿ ಕೊಂಡಾಡುತ್ತೆ ಯಾವ ಥರ ಅಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಅಂತ. ನಮ್ಮ ಆಳ್ವಾರು ಸರ ಶಿವ ವಿಷಂಬನು ದಶಕದಲ್ಲಿ ಎಲ್ಲವನ್ನು ಅನುಭವಿಸ್ತಾರೆ. ಅಲ್ಲಿ ಹೋದಾಗ ಯಾವ ಥರ ಇರುತ್ತೆ ಅದೆಲ್ಲವನ್ನು ಅನುಭವಿಸ್ತಾರೆ. ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿದಾಗ ವಿರಜಾನದಿ ಹೋಗ್ತಾನೆ, ಅಲ್ಲಿ ಸೂಕ್ಷ್ಮದೇವ ಹೋಗುತ್ತೆ. ಆಮೇಲೆ ಅಪ್ಸರಸ್ತ್ರೀಯರು 500 ಅಪ್ಸರಸ್ತ್ರೀ ಇರ್ತಾರೆ. ಅವರೆಲ್ಲ ಬಟ್ಟೆಯನ್ನು ಇಟ್ಕೊಂಡಿರ್ತಾರೆ, ಆಭರಣ, ಗಂಧವನ್ನು ಇಟ್ಕೊಂಡು ಚೂರ್ಣವನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಬ್ರಹ್ಮಾಲಂಕಾರ ಮಾಡ್ತಾರೆ. ಅಲ್ಲಿ ಒಂದು ಅಶ್ವತ್ಥ ವೃಕ್ಷ ಸೋಮಸವನ ಅಂತ ಇರುತ್ತೆ. ಅಲ್ಲಿ ಹೋಗಾಗಿ ಅವನಿಗೆ ಬ್ರಹ್ಮಗಂಧ ಬರುತ್ತೆ. ಅದಾದಮೇಲೆ ಭಗವಂತನ ಹೋಗೋದಕ್ಕೆ ಮುಂಚೆ ಒಂದು ಜಾಗ ಇರುತ್ತೆ, ಅಲ್ಲಿ ಅವರಿಗೆ ಬ್ರಹ್ಮ ರಸ ಬರುತ್ತೆ. ಭಗವಂತನ ಅರಮನೆಗೆ ಹೋದಾಗ ಬ್ರಹ್ಮ ತೇಜಸ್ ಬರುತ್ತೆ. ಅದೆಲ್ಲವನ್ನೂ ಹೇಳಿದೆ ಅಲ್ಲಿ. ಕಡೆಗೆ ಭಗವಂತ ಕರೆದು ತನ್ನ ತಾನೇ ಆನೆ ಹೇಗೆ ಬಾವಟಿಗನ್ನ ತಾನೇ ಹತ್ತಿಸ್ಕೊಳುತ್ತೋ ಹಾಗೆ ನಮ್ಗೆ ಏರಕ್ಕೆ ತಾನೇ ನಮ್ಮ ಚೇತನನ್ನು ಕೈ ಹಿಡಿದು ಮೇಲೆ ಹತ್ತು ಕೂರಿಸ್ಕೋತಾನೆ, ತೊಡೆಯಲ್ಲಿ ಕೂರಿಸ್ಕೊಂಡು ಮೈ ಸವರ್ತಾನಂತೆ. ಆಗ ನಮ್ಮ ಎಲ್ಲ ಎಷ್ಟೊಂದು ಅನೇಕ ಕೋಟಿ ಜನ್ಮಗಳಲ್ಲಿ ಮಾಡಿದ್ದ ಎಲ್ಲ ಆಯಾಸವೂ ಪರಿವಾರ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತೆ. ಅದನ್ನು ಆ ಅನುಭವ ಇಲ್ಲೇ ಬೇಕು ಅಂತ ಕೇಳ್ತಾರೆ. ಇದು ಎಲ್ಲರಿಗೂ ಸಾಧ್ಯವಿಲ್ಲ, ಕೆಲವರಿಗೂ ಸಾಧ್ಯ ಅದು. ಹಾಗಾಗಿ ಅದನ್ನು ಕೇಳ್ತಾರೆ. ಆಮೇಲೆ ಕಡೆಗೆ 28ರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಮಗೆ ಕ್ಷಮಾಗುಣ ಬೇಕು. ನಾವು ಏನು ಮಾಡಿದ್ರು ನಾನೇ ತಾನಾಯ್ಡು ಅಂತ ಹಾಡು ಹೇಳ್ತಲ್ಲ, ಅದೇ ಮುಖ್ಯವಾದದ್ದು. ಎಲ್ಲ ನಂದೇ ತಪ್ಪು ಅಂದ್ಬಿಟ್ಟು ಅಂತ ಅಲ್ಲಿ ಭಗವಂತ ಒಂದೊಂದಾಗಿ ಹೇಳುವ ಇಲ್ಲ ಅದಲ್ಲ ನಮಗೆ ಯಾವ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಅಂತ. ಇದರಲ್ಲಿ 2 ಒಂದು ತೋರಿಸ್ಕೊಡ್ತಾರೆ. ಒಂದು, ಎಲ್ಲರಿಗೂ ಅಧಿಕಾರವಿದೆ. ರಾಮಾನುಜ ಸಿದ್ಧಾಂತ ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ. ಸ್ತ್ರೀ ಪುರುಷರ ಭೇದವಿಲ್ಲ, ವರ್ಣಾಶ್ರಮ ಭೇದವಿಲ್ಲ. ಯಾವ ವೈಯತ್ತು ವಾಯುವೀರ್ಹಾಳ್ ಅಂತಾರೆ. ಲೋಕದಲ್ಲಿರುವ ಎಲ್ಲ ಜನರು ಯಾರೇ ಆಗಿರಲಿ ಅವರು ಭಗವಂತನ ನಂಬಿ ಶರಣಾಗತಿ ಮಾಡಿದ್ರೆ ಮೋಕ್ಷ ಉಂಟು. ಅದರಲ್ಲಿ ನಮ್ಮದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರನ್ನೂ ಒಳಗಡೆ ತಗೊಳ್ಳುವಂಥ ಸಿದ್ಧಾಂತ. ನಾವೇ ನಮ್ಮದೇ ನೀವೆಲ್ಲ ಆ ಥರ ಹೇಳೋ ಸಿದ್ಧಾಂತವೇ ಅಲ್ಲ. ನಮ್ಮ ಸಿದ್ಧಾಂತ ಎಲ್ಲರೂ ಒಳಗಡೆ ಇರಬೇಕು, ಬರಬೇಕು, ಭಗವಂತನ ಪಡಿಬೇಕು ಅಂತ. ಅದನ್ನು ತೋರಿಸ್ಕೊಡ್ತಾಳೆ ಅದರಲ್ಲಿ. ಅಂದರೆ ಕ್ಷಮಾಗುಣ ಇರಬೇಕು ನಮಗಲ್ಲಿ. ಇದರಲ್ಲಿ ಎಲ್ಲ ಆಚಾರ್ಯರು ನೋಡಿ ಅವರೆಲ್ಲ ಇದ್ರು ನೈತ್ಯಾನುಸಂಧಾನ ಮಾಡಿದ್ದಾರೆ ಎಲ್ಲರೂ. ಅವರು ಅಸೂಯ ಪರಹ ಛಲಹ ಮತಿ ಅವರ ಆಳವಂದಾರ ಸ್ತೋತ್ರದಲ್ಲಿ ನೋಡಿದ್ರೆ ಎಷ್ಟೊಂದು ಅವ್ರನ್ನ ನೀಚ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಸಾಧ್ಯವೇ ಇಲ್ಲ ಹೇಳೋಕೆ. ಅಷ್ಟು ಆ ಥರ ಇದೆ. ಆ ಭಾವನೆ ನಮ್ಮಲ್ಲಿ ಬರಬೇಕು ಅಂತಷ್ಟೇ. ಅದೇ ಥರ ಅದನ್ನ ತೋರಿಸ್ಕೊಡ್ತಾರೆ. ಯಾವಾಗ ಆಯಿತು 29ರಲ್ಲಿ ಭಗವಂತ ಇವ್ರ ಪರೀಕ್ಷೆ ಎಲ್ಲ ಮುಗಿಸಿ ಇವರೆಲ್ಲದಕ್ಕೂ ಅರ್ಹರು ಅಂಥೇಳಿ 29ನೇ ಇದರ ಪಾಶುರದಲ್ಲಿ ಚಿತ್ತಂ ಶುರುಗಾಲಲ್ಲಿ ಅವರಿಗೆ
ಶರಣಾಗತಿಯನ್ನು ಹೊತ್ಕೊಂಡು ಅವರಿಗೆ ಮೋಕ್ಷವನ್ನು ಅಂದರೆ ಮೋಕ್ಷ ದೇಹಾಂತರ ಆದ್ಮೇಲೆ ಮೋಕ್ಷ ಬರುತ್ತೆ, ದಯಪಾಲಿಸ್ತಾನೆ. ಇದು ನಿಗಮನ ಪಾಶುರಾದ್ರಿಂದ ಇವಾಗ ಇದರಲ್ಲಿ ಆ ಭಗವಂತನ ಗುಣಗಳು ಅದು ಹೇಗೆ ನಮಗೆ ಅದು ಬರುತ್ತೆ ಅಂತ ಎಲ್ಲವನ್ನೂ ಸಹ ಇದರಲ್ಲಿ ತೋರಿಸ್ಕೊಡ್ತಾಳೆ. ಮೊದಲು ವಂಗಕ್ಕಡಲ್ಗಡೆಯಿಂದ ಮಾಧವನೈ ಕೇಶವನೈ ಅಂತ ಹೇಳೋದು. ಅದಕ್ಕೆ ವಂಗಕ್ಕಡಲ್ ಅಂದ್ರೆ ಏನಪ್ಪ? ವಂಗಕ್ಕಡಲ್ ಅಂದರೆ ನಾವು ಈ ಬಂಗಾಳ ಕೊಲ್ಲಿ ಅಂತ ಹೇಳ್ತಲ್ಲ, ಆ ಬಂಗಾಳ ಕೊಲ್ಲಿ ಅಲ್ಲ. ವಂಗ ಅಂದರೆ ನಾವೇ ಅಂತ ಒಂದು ಅರ್ಥ ಇದೆ. ಇನ್ನೊಂದು ನೊರೆ, ಈ ಸಮುದ್ರ ಮಥನ ಕಡಲ್ ಕಡೆಯಿಂದ ಸಮುದ್ರ ಮಥನ ಮಾಡುವ ಕಡಿಯೋದ್ರಿಂದಲೂ ಬಂದಂತೆ. ಮತ್ತು ಆ ಕೂರ್ಮದಿಂದ ಉಸಿರು ಬಿಡ್ತಾನೆ, ಅದರಿಂದ ನೊರೆ ಬರೀ ತುಂಬಿಕೊಂಡಿತ್ತಂತೆ ಅದು. ಇದು ಅದರಿಂದ ಮೊದಲೇ ಕ್ಷೀರ ಸಮುದ್ರ ಅದೆಲ್ಲ ತುಂಬಿಕೊಂಡು ನೊರೆಯಾಗಿತ್ತಂತೆ, ಸಮುದ್ರವೇ ಕಾಣ್ತಾರಲ್ಲ ಅಂತಹ. ಅದನ್ನು ಕಡಿಬೇಕಾದ್ರೆ ಎಷ್ಟು ದೊಡ್ಡ ಇದು ಅದು 1,000 ಯೋಜನ ವಿಸ್ತೀರ್ಣ ಇದ್ದಂತೆ. ಅವನು ಹಿಡ್ಕೋಬೇಕಾದ್ರೆ ಮಂದಾರ ಪರ್ವತನ ಹಿಡ್ಕೋಬೇಕಾದ್ರೆ ಇವ್ರು ಕಡೆಗೆ ಎಲ್ಲವೂ ನಾಟಕ. ಭಗವಂತ ಹೇಗೆ ಇದರಲ್ಲಿ ಮಹಾಭಾರತದಲ್ಲಿ ಎಲ್ಲರನ್ನೂ ಅವನು ಬಂದುಬಿಟ್ಟಿದ್ದ. ಇವರೆಲ್ಲ ಬಾಣ ಬಿಟ್ಟುಕೊಳ್ಳೋದು ಬೇರೆ ಒಂದು ತೋರಿಕೆಗೆ ಮಾತ್ರ. ಇಲ್ಲೂ ಸಹ ಅಷ್ಟೇ, ಇವರೆಲ್ಲ ಒಂದು ವಾಸುಕಿಯನ್ನು ಹಗ್ಗ ಕಟ್ಟಿ ಎಳೆಯೋದು ಮಾಡೋದೆಲ್ಲ ಮೇಲ್ ತೋರಿಕೆ. ಭಗವಂತನೇ ಕೂರ್ಮವಾಗಿ ಹಿಡ್ಕೊಳ್ತಾನೆ. ಆ ಒಳಗಡೆ ಚಕ್ರ ಇದೆ, ಆ ಚಕ್ರದಿಂದ ಕಡಿತಾನೆ ಅವನು. ಮೇಲ್ ನೋಡೋಕ್ಕೆ ಇವರು ಕಡಿದ್ರು ಮಾಡಿದ್ರು ಬಂತು ಅಂತ ಅವ್ರಿಗೊಂದು ಸಮಾಧಾನ, ನಾವು ಕಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಲ್ಲ ಮಾಡಿದ್ದು ಭಗವಂತನೇ ಅದು. ಅದಕ್ಕೆ ಇಲ್ಲಿ ವಂಗ ಕಡಲ್ಗಡೆಯಿಂದ ಮಾಧವನೇ ಅಂತಾರೆ. ಆದರೆ ಅವರೆಲ್ಲ ಹೇಳ್ತಾರೆ, ತಮಾಷೆ ಹೇಳ್ತಾರೆ, ಅವನ ಉದ್ದೇಶ ದೇವತೆಗಳಿಗೆ ಅಮೃತ ಕೊಡೋದು, ಅದು ಎರಡನೇ ಉದ್ದೇಶ, ಅದು ಮೊದಲ ಉದ್ದೇಶ ಅಲ್ಲ. ಅವರೆಲ್ಲ ಬಂದು ಕೇಳ್ಕೊಂಡ್ರು ನಮಗೆ ಅಮರತ್ವ ಬರಬೇಕು. ಯಾಕಂದ್ರೆ ರಾಕ್ಷಸರು ಪ್ರತಿ ಯುದ್ಧದಲ್ಲೂ ದೇವ ಸುರ ಸಂಯತ್ತ ಆಸನದ ಶ್ರುತಿನೂ ಒಂದು ಯಜುರ್ವೇದಲ್ಲ ಒಂದು 50 ಕಡೆ ಬರುತ್ತೆ. ಎಲ್ಲ ಇದರಲ್ಲೂ ಒಂದು 3-4 ಸಲ ಇವ್ರು ಗೆದ್ದಿದ್ದಾರೆ, ಬಾಕಿ ಎಲ್ಲ ಸಲ ಸೋತಿದ್ದಾರೆ ಇವರು. ಆವಾಗ ಅವ್ರಿಗೆ ಮರಣ ಇತ್ತು, ಅವರಿಗೆ ದೇವತೆಗಳಿಗೂ ಮರಣ ಇತ್ತು. ಹಾಗಾಗಿ ಅವಾಗ ಅವ್ರು ಕೇಳ್ಕೊತಾರೆ, ನಮಗೆ ಮರಣ ಇಲ್ದಿದ್ದಂಗೆ ಆಗಬೇಕು ಅಂದ್ಬಿಟ್ಟು ಅಂತ ಕೇಳುವಾಗ ಈ ಅಮೃತವನ್ನು ಕಡಿದ್ರಾಗುತ್ತೆ ಅಂತ ಭಗವಂತನ ಹೇಳ್ತಾನೆ. ಆವಾಗ ಉಪಾಯ ಅನ್ನುವಾಗ ಸಮುದ್ರನ ಹೇಗೆ ಕಡಿಯೋದು? ಅಷ್ಟು ದೊಡ್ಡ ಸಮುದ್ರ ಅದೇನಿದ್ದ ನಾವು ಬಸವನ್ನ ಕಡಿದಾಗ ಹಾಗೆ ಕಡೆಗೆ ಅದಕ್ಕೆ ಬೇಕಾದಂಥ ದೊಡ್ಡ ಮಂದರ ಪರ್ವತ, ಅದಕ್ಕದ್ದು ಹಗ್ಗ ಬೇಕಲ್ಲ ಕಡಿಯೋದಕ್ಕೆ. ವಾಸುಕಿ ಅಂತ ಅವನು ಎಷ್ಟೋ 10 ಲಕ್ಷ ಯೋಜನೆ ಉದ್ದ ಆಗ್ತಾನೆ ಅವನು. ಅದನ್ನು ಸುತ್ತಿ ಎಳೆದು ಕಡಿತಾರೆ ಅವರು. ಅದು ನಾಟಕಕ್ಕೆ ಭಗವಂತ ಕೆಳಗಡೆ ಮುಳುಗೋಗ್ಬಿಡುತ್ತೆ. ಆವಾಗ ಕಡಿಯೋದಕ್ಕೆ ಕೂರ್ಮಾವತಾರ ಮಾಡಿ ಅದನ್ನು ಎತ್ತಿ ಬೀಳದೆ ಇದ್ದಂಗೆ ನಿಲ್ಲಿಸ್ಕೊಂಡು ಇವರು ಕಡಿಯೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಅವನ ಉದ್ದೇಶ ಅಮೃತದಲ್ಲೂ ಅಮೃತ ಯಾರು ಅಂತ ತಾಯಿ ಮಾಧವನೇ ಅಂತ ಹಾಕಿದ್ದದಕ್ಕೆ. ತಾಯಿನೇ ಲಕ್ಷ್ಮೀನೇ ಉದ್ಭವ ಆಗ್ತಾಳೆ ಅಲ್ಲಿ. 8ನೇ ವಸ್ತುವಾಗಿ ಲಕ್ಷ್ಮೀನೇ ಉದ್ಭವ ಆಗೋದು ಸಮುದ್ರ ಮಥನದಲ್ಲಿ. ಎದ್ದು ನೇರ ಹೋಗಿ ಭಗವಂತನ ಎದುರನ್ನ ಅವಳು ಹೋಗಿ ಕೂತ್ಕೊಂಡ್ಬಿಟ್ಲಂತೆ ಅವಳ ಕಡೆಗೆ. ಹಾಗಾಗಿ ಅವನು ಅದನ್ನು ತೋರಿಸ್ಕೊಡ್ತಾರೆ. ಅದಕ್ಕೆ ಅವನಿಗೆ ಮುಖ್ಯವಾದ ಉದ್ದೇಶ ತಾಯಿನ ಪಡಿಬೇಕು ಅಂತ. ಇದು ಅದು ಪ್ರಾಸಂಗಿಕವಾಗಿ ಆನುಷಂಗಿಕವಾಗಿ ಅಮೃತವೂ ಬಂತು, ಇವರು ಕೊಟ್ಟ ಚಿರಂಜೀವತ್ವ ಬಂತವ್ರಿಗೆ. ಚಿರಂಜೀವತ್ವ ಅಂದರೆ ಶಾಶ್ವತವಾದ ಇದಲ್ಲ ಅವ್ರಿಗೆ. ಒಂದು ಕಲ್ಪಕಾಲ, ಒಂದು ಕಲ್ಪ ಅಂದರೆ ಬ್ರಹ್ಮನ ಒಂದು ದಿನ, ಒಂದು ದಿನ 1,000 ಯುಗ. 1,000 ಯುಗ ಅಂದರೆ 4 ಯುಗ ಒಂದು ಆವರ್ತಿ, ಒಂದು ಅಂತ ಆ ಥರದ್ದು 1,000 ಯುಗ ಆವರ್ತಿ ಒಂದು ಹಗಲು ಬ್ರಹ್ಮನಿಗೆ. ರಾತ್ರಿ ಯಾವ ಸೃಷ್ಟಿ ಇರೋದಿಲ್ಲ, ಅವ ಸೃಷ್ಟಿ. ಅವರ ಆಯಸ್ಸು ಅಷ್ಟೇ. ನಾವು ಇದರಲ್ಲಿ ಅವರಿಗೆ ಸ್ಮರಣವಿಲ್ಲ ಅಂದರೆ ಅದು ಗೌಣವಾಗಿ ಹೇಳೋದು. ಒಂದು ಕಲ್ಪಕಾಲದವರೆಗೂ ಅವರಿಗೆ ಆಯಸ್ಸಿರುತ್ತೆ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ನಿರಂತರವಾಗಿ ನಿತ್ಯ ಒಬ್ಬನೇ ಭಗವಂತ, ಒಬ್ಬನೇ ನಿತ್ಯ. ಜೀವಾತ್ಮ ಇಬ್ಬರೇ ಯಾರೂ ನಿತ್ಯರಲ್ಲ, ಅಲ್ಲಿರೋರು ಮಾತ್ರ. ಇವರೆಲ್ಲರೂ ಪ್ರಾಕೃತಿಕ ಮಂಡಲದವರೆಲ್ಲವೂ ಯಾರ್ಯಾರಿಗೆ ಹುಟ್ಟಿರುತ್ತೋ ಹುಟ್ಟಿರೋರಿಗೆಲ್ಲ ಸಾವು, ಮರಣಶ್ಚ ಧ್ರುವಂ. ಯಾವುದು ಹುಟ್ಟಿರುತ್ತೋ ಅದು ಸಾಯುತ್ತೆ. ಭಗವಂತನಿಗೆ ಹುಟ್ಟಿಲ್ಲ, ಅದರಿಂದ ಅವನು ಮರಣವಿಲ್ಲ. ಯಾವುದು ಹುಟ್ಟುತ್ತೋ ಅದು ನಾಶವಾಗಲೇಬೇಕು. ಯಾವುದು ಸೃಷ್ಟಿ ಆಗುತ್ತೋ ಅದು ನಾಶವಾಗಲೇಬೇಕದು. ಹಾಗಾಗಿ ಸೃಷ್ಟಿ ಆಗುವ ವಸ್ತು ಇವರೆಲ್ಲ ಚತುರ್ಮುಖ ಬ್ರಹ್ಮಾದಿಯಿಂದ ಹಿಡಿದು ನಾವೆಲ್ಲ ಸೃಷ್ಟಿ ಆಗಿದವ್ರೆ. ಹಾಗಾಗಿ ನಾಶವಾಗಲೇಬೇಕು. ಆದರೆ ಆತ್ಮಕ್ಕೆ ನಾಶವಿಲ್ಲ, ಈ ದೇಹಕ್ಕೆ ಮಾತ್ರ ನಾಶ ಅಷ್ಟೇ. ಅದನ್ನು ತೋರಿಸ್ಕೊಡ್ತಾಳೆ. ಎದ್ದು ಹೋಗಿ ಕೂತ್ಕೊಳ್ತಾಳಂತೆ ಅಲ್ಲಿ ತಾಯಿಯಲ್ಲಿ ಹೋಗಿ ಭಗವಂತನ ಮಾಧವ ಅಂದರೆ ಮಾ ಅಂದರೆ ತಾಯಿ. ಅದಲ್ಲ ಅಮರದಲ್ಲಿ ಬರ್ತಲ್ಲ, ಅದಕ್ಕೆ ಮಾ ರಮಾ ಮಂಗಳ ದೇವತಾ ಅಂದ್ಬಿಟ್ಟು ಅಂತ. ಅದು ಮಾ ರಮಾ ಮಂಗಳ ಇದೆಲ್ಲ ಪರ್ಯಾಯ ಪದಗಳು ತಾಯಿಗೆ. ಅದನ್ನು ಶ್ರೀಗೆ ಅದು. ಮಾನ ಧವ ಅಂದರೆ ಧರಿಸಿರುವವನು, ವಕ್ಷಸ್ಥದಲ್ಲಿ ಧರಿಸಿರ್ತಾನೆ, ಅದಕ್ಕೆ ಮಾಧವ ಅಂತ. ಇವನು ನಾಮ ಹಾಕ್ಬೇಕಾದ್ರೆ ನಾವು ಕೇಶವ ನಾರಾಯಣ ಮಾಧವ ಅನ್ನೋದು ಎದೆಗೆ ಬರುವಂಥದ್ದು. ಇದು ಇಲ್ಲಿ ಹಾಕೋ ನಾಮಕ್ಕೆ ಮಾಧವ ಅಂತ ಹೇಳ್ಕೊಂಡೆ ಹಚ್ಕೋಬೇಕು. ಅದನ್ನು ಆ ತಾಯಿ ಅಲ್ಲಿ ಇರ್ತಾಳಂತ ಹೇಳು ಮಾಧವ. ಅದರಿಂದ ಮಾಧವ ಅಂದ್ಬಿಟ್ಟು ಅಂತ ಅನೇಕ ಅರ್ಥಗಳಿದೆ ಮಾಧವಗೆ. ಮಾ ಅಂದರೆ ಈ ಇಡೀ ಜಗತ್ತಿಗೆಲ್ಲ ಅನಂತ ಕೋಟಿ ಬ್ರಹ್ಮಾಂಡಕ್ಕೂ ಮಾ ಅಂತ, ಮಾ ಜ್ಞಾನತ್ತಂತ ಆಳ್ವಾರು ಹೇಳ್ತಾರೆ. ಅದಕ್ಕೂ ಅಂತ ಅದನ್ನು ಧರಿಸಿರುವವನು ಭಗವಂತ. ಪತಿಂ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ಶಿವಮಚ್ಚುತಂ ಶ್ರುತಿ ಕೊಂಡಾಡುತ್ತೆ.
ಹಾಗೆಯೂ ಸಹ ಅವನು ಮಾಧವ ಅಂತ ಅನ್ನೋದಕ್ಕಾಗುತ್ತೆ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ಇವನು ಇದು ಇಲ್ಲಿ ಹೇಳಬೇಕಾದ್ರೆ ಭಗವಂತ ಹೇಳಿದಾನೆ, ಹಿಂದಿನ ಕರವೆಗಳು ಹೇಳ್ತಾನೆ, ನನಗೆ ಭಗವಂತನಿಗೆ 2 ಪರತ್ವ ನಾಮ, ಸೌಲಭ್ಯ ನಾಮ. ಈ ಅವತಾರಗಳಲ್ಲಿರೋ ಹೆಸರುಗಳೆಲ್ಲ ಸೌಲಭ್ಯ. ರಾಮ, ಇವನು ಕೃಷ್ಣ, ಇವನು ದಾಶರಥಿ, ಈ ಥರ ಹೇಳೋದವನು ನಂದಕುಮಾರ, ಯಶೋಧ, ಇಳಂಶಿ, ಇದು ಅವನಿಗೆ ಬಹಳ ಇಷ್ಟವಂತೆ. ಅವನಿಗೆ ಯಾವುದು ಸೌಲಭ್ಯವಾದ ನಾಮ ಅವನು ತುಂಬ ಇಷ್ಟವಾದದ್ದು. ಪರತ್ವ ಕೇಳಿ ಕೇಳಿ ಬೇಜಾರಾಗಿದೆ, ಪರತ್ವ ನನಗೆ ಇಷ್ಟ ಅಂತ ಹಿಂದಿನ ಭಾಷೆಯಲ್ಲಿ ಅವತ್ತ ಕ್ಷಮಾಪಣೆ ಕೇಳ್ಕೊಳ್ತಾರೆ. ಶಿರುಪೇರಾಯ್ತನೋ ಅವಾಗ, ಇಲ್ಲ ನೀವು ಹೇಳೋ ಶಿರುಪೇರಲ್ಲ, ಅಲ್ಲಿ ನೀವು ನಂಗೆ ಹೇಳೋದಲ್ಲ ಉತ್ತಮನ್ ಪೇರು ಪಾಡಿ ಅದೆಲ್ಲ ಹೇಳಿದ್ರಲ್ಲ, ಅದು ಶಿರುಪೇರು. ನೀವು ಇಲ್ಲಿ ಹೇಳೋದು ಕರಿತೀರಲ್ಲ ನನಗೆ ಕೃಷ್ಣ, ನಂದಗೋ, ಅದೇ ನನಗೆ ಇಷ್ಟವಾದದ್ದು ಅಂತ. ಇಲ್ಲಿ ಹೇಳಿರುವಂಥ 2 ಮಾಧವ, ಕೇಶವ 2 ಸಹ ಪರತ್ವವೂ ಆಗುತ್ತೆ, ಸೌಲಭ್ಯವೂ ಆಗುತ್ತೆ. ಪರತ್ವ ಹೇಳಿದೆ, ಈ ಮಾಧವ ಲಕ್ಷ್ಮಿ ಯಾವಾಗಲೂ ಇರೋದ್ರಿಂದ ಸೌಲಭ್ಯದಲ್ಲೂ ಇಲ್ಲೂ ಇರೋದ್ರಿಂದ ಇಲ್ಲಿಗೂ ಆಗುತ್ತೆ ಅದು. ಇನ್ನೂ ಒಂದು ಹೇಳ್ಬೋದು ಅದಕ್ಕೆ, ಇವನು ಯಾದವ ಕಾಲದಲ್ಲಿ ಹುಟ್ಟಿದ, ಯದುವಂಶದಲ್ಲಿ. ಯದುವಂಶದಲ್ಲಿ ಹುಟ್ಟಿದ್ರಿಂದ ಯಾದವ. ಆ ಯದುವಂಶಕ್ಕೆ ಇನ್ನೊಂದು ಹೆಸರಿದೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಮಧು ಅಂತ ಇನ್ನೊಂದು ಹೆಸರು ಅವರಿಗೆ, ಮಧು ಕುಲದವರು ಅಂತ ಅವರು. ಅದು ರೂಢಿನಲ್ಲಿ ಯದು ಕುಲದವರು ಬಂದ್ಬಿಟ್ಟಿದೆ. ಇನ್ನೊಂದು ಅವರು ಮಧು ಕುಲದವರು ಅಂತ ಇದೆ, ಅವ್ರಿಗೆ ಒಂದು ಇದಿದೆ, ಅವ್ರಿಗೆ ಟೈಟ್ಲ್ ಇದೆ. ಅದರಿಂದ ಯದು ಕುಲದಲ್ಲಿ ಹುಟ್ಟವನು ಯಾದವ, ಮಧು ಕುಲದಲ್ಲಿ ಹುಟ್ಟಿದ್ರಿಂದ ಮಾಧವ. ಹಾಗಾಗಿ ಈ ಸೌಲಭ್ಯ ಹೆಸರು ಇದಾಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ಇದು ದ್ವಯ, ನಮಗೆ 3 ಮಂತ್ರಗಳು ಬೇಕಾದರೂ ಶರಣಾಗತಿ ಮಾಡೋದಕ್ಕೆ ಬೇಕಾಗಿರೋ ಮಂತ್ರ ದ್ವಯ. ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಇದರಿಂದಲೇ ಶರಣಾಗತಿ ಮಾಡಬೇಕಾದ್ರೆ ಈ ಮಂತ್ರದಿಂದಲೇ ಮಾಡೋದು. ಚರ್ಮ ಶ್ಲೋಕ ಉಪಾಯ, ಇದು ಬಂದು ಮೂಲ ಮಂತ್ರ ಫಲ, ನಾರಾಯಣ ಅನ್ನೋದಲ್ಲಿ ಕೈಂಕರ್ಯ ಫಲ. ಶರಣಾಗತಿ ಮಾಡೋದು ಬೇಕಾಗಿದ್ದು ಇದು. ಇದರಲ್ಲಿ 2 ಇದರಲ್ಲಿ ಶ್ರೀಮತ್ ಅಂತ ಬರ್ತಲ್ಲ, ಮತ್ ಅನ್ನೋದು ತಮ್ಮ ಸಂಸ್ಕೃತದಲ್ಲಿ ಶ್ರೀ ಪದ, ಅದಕ್ಕೆ ಮತು ಪ್ರತ್ಯಯ ಅಂತ ಹೇಳ್ತಾರೆ. ಆ ಮತುಪ್ಯತ ಅಂದರೆ ಅದು ಸೇರ್ಕೊಂಡಿರುವಂಥದ್ದು. ಶ್ರೀಮತ್ ಅಂದರೆ ಶ್ರೀಯ ಒಂದಿಗೆ ಜೊತೆಗೆ ಇರೋದು, ಒಂದಿಗೆ ಶ್ರೀಮತ್. ಅದಕ್ಕೆ ಎಲ್ಲ ನೋಡಿ ಶ್ರೀಮತೆ ನಾವು ಹೇಳಬೇಕಾದ್ರೆ ಶ್ರೀಮತೆ ಅಂತಲೇ ಹೇಳೋದು. ಯಾರು ಹೇಳಬೇಕಾದ್ರೂ ಆಚಾರ್ಯ ಹೇಳಬೇಕಾದ್ರೂ ಶ್ರೀಮತೆ ಪದವನ್ನೇ ಉಪಯೋಗಿಸ್ತೀವಿ. ಆ ಮತು ಪ್ರತ್ಯಯದಿಂದ ಶ್ರೀಮತ್ ಅಂತ ಬರ್ತಲ್ಲ, ಮಾಧವ ಅನ್ನುವಾಗ ಮತು ಪ್ರತ್ಯಯವನ್ನು ತೋರಿಸ್ಕೊಟ್ಲು ಒಂದು. ಇನ್ನೂ ಒಂದು ಹೇಳ್ತಾರೆ ಅದಕ್ಕೆ, ಭಗವಂತನಿಗೆ ಹೆಗ್ಗಳಿಕೆ ಬಂದಿದ್ದೇ ತಾಯಿ ಬಂದು ವಕ್ಷಸ್ಥನ ಕೂತ್ಮೇನಂತೆ. ಯಾಕೆಂದರೆ ಈ ಮಾಧವಕ್ಕೆ ಇನ್ನೊಂದು ಪರ್ಯಾಯವ ಶ್ರೀನಿವಾಸ. ಇಲ್ಲಿ ಕೂತ್ಕೊಂಡಿದ್ದಾನಲ್ಲ ಅವನು ಶ್ರೀನಿವಾಸ. 2 ಪರ್ಯಾಯ ಪದಗಳು, ಶ್ರೀಯನ್ನ ನಿವಾಸ ಉಳ್ಳವನು ಅಂತೇಳಿ. ನೀವು ಮಧುವಿನಲ್ಲಿ ಮಾಧವನಲ್ಲಿ ಮಾ ತೆಗೆದು ಶ್ರೀನಿವಾಸಲ್ಲಿ ಶ್ರೀ ತೆಗೆದುಬಿಟ್ರೆ ಅಲ್ಲಿ ಧವ, ಇಲ್ಲಿ ನಿವಾಸ ಆಗುತ್ತೆ. ಅವನು ಪೂರ್ಣವೇ ಆಗೋದಿಲ್ಲ, ಏನೂ ಅರ್ಥವೇ ಬರೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಮಾಧವ ಶ್ರೀನಿವಾಸ ಅಂದ್ರೆ ಗೊತ್ತಾಗುತ್ತೆ. ನೀವು ಬರೀ ನಿವಾಸ ಅಂದರೆ ಯಾರು ಶ್ರೀನಿವಾಸ ಅಂದ್ಕೊಳ್ಳಲ್ಲ. ಹಾಗಾಗಿ ತಾಯಿಯಿಂದಾನೇ ಭಗವಂತನಿಗೆ ಕ್ರಿಮೆ ಅನ್ನೋದು ಈ ಮಾಧವ ಅನ್ನೋ ಒಂದು ಪದದಲ್ಲಿ ತೋರಿಸ್ಕೊಳ್ತಾರೆ. ಆಮೇಲೆ ಇನ್ನೂ ಸುಮಾರು ಹೇಳ್ಬೋದು, ಸಮಯ ಇಲ್ಲ. ಈ ಕೇಶವ ಅನ್ನೋದಕ್ಕೆ ಹೋಗೋಣ. ಯಾಕೆಂದರೆ ಎಲ್ಲ ಇದರಲ್ಲೂ ಒಂದೇ ಶ್ಲೋಕದಲ್ಲಿ ಪಾಶುರದಲ್ಲಿ ಭಗವಂತ ಅನೇಕ ನಾಮಗಳನ್ನು ಹೇಳಿದ್ರು, ಒಟ್ಟಿಗೆ ಹೇಳಿರುವಂಥ ಎರಡು ಹೆಸರು ಹೇಳಿದ್ದು ಇಲ್ಲಿ ಮಾತ್ರ, ಮಾಧವನೇ ಕೇಶವನೇ ಅಂತ. ಒಂದು ಹೇಳಿದ್ರೆ ಸಾಕಾಗಿತ್ತಲ್ಲ ಅಂದರೆ ಅಲ್ವ. ಕೇಶವನು ಅಷ್ಟೇ, ಕೇಶವನು ಪರತ್ವ ನಾಮವೂ ಆಗುತ್ತೆ, ಸೌಲಭ್ಯ ನಾಮವೂ ಆಗುತ್ತೆ. ಭಗವಂತ 2 ಆಗುತ್ತೆ. ನೀನು ನನ್ನ ಪರತ್ವ ಹೇಳಿದೆ ಅಂದಿಲ್ಲ, ನಾನು ಸೌಲಭ್ಯ ಹೇಳಿದೆ ಅಂತ ಹೇಳ್ಬೋದು. ನಾವು ಪರತ್ವವನ್ನು ಕೊಂಡಾಡಬೇಕು, ನಮ್ಮ ಜೀವಕ್ಕೆ ಬೇಕಾಗಿದ್ದು. ಆ ಪರತ್ವವನ್ನು ಹೇಳ್ದಂಗಾಯಿತು, ಸೌಲಭ್ಯವನ್ನು ಹೇಳ್ದಂಗಾಯಿತು. ಹಾಗಾಗಿ 2 ಗೋವಿಂದನೂ ಅಷ್ಟೇ 3 ಹೇಳ್ಬಿಟ್ಲು ಗೋವಿಂದ. ಇವು 3 ಸಹ 2 ಅಲ್ಲೂ ಆಗುತ್ತೆ, ಇಲ್ಲಿಗೂ ಆಗುತ್ತೆ. ಈ ಕೇಶವ ಅನ್ನುವಾಗ ಒಂದು ಇವನು ಕೇಶೆಯನ್ನು ನಾಶ ಮಾಡಿದ್ರಿಂದ ಕೇಶವ. ಆಮೇಲೆ ಉತ್ತಮವಾದ ಕೇಶರಾಶಿ ಉಳ್ಳವನು, ಅದರಿಂದ ಕೇಶವ. ಪರಾಶರ ಭಟ್ರು ಈ ಕೇಶವ ಅನ್ನುವಾಗ ಅದನ್ನೇ ಮಾಡ್ತಾರೆ, ಅತ್ಯಂತ ಸೊಬಗಾದ ಕುಂತಲ ಕೇಶರಾಶಿ ಉಳ್ಳವನು ಅಂತ ಮಾಡ್ತಾರೆ. ಕೇಶವನ ಅಂದ್ಬಿಟ್ಟು ಹೇಳ್ತಾರೆ. ಅದು ಸೌಲಭ್ಯಕ್ಕೆ ಬರುತ್ತೆ ಅದು. ಹಾಗಾಗಿ ಈ ಕೇಶವ ಅನ್ನೋದು. ಇನ್ನೊಂದೇನು ಅಂದರೆ, ಮೊದಲನೇ ಪಾಶುರದಿಂದ ಅವಳಿಗೆ ಒಂದು ಅಡಿ ಅಂತ ಹೇಳಿದ್ಲು, 2ನೇ ಪಾಶುರಲ್ಲಿ ಬಾರ್ಮನ್ ಅಡಿ ಅಂತಾನೆ ಹೇಳಿದ್ಲು. ಯಾವಾಗಲೂ ಭಗವಂತನ ಪಾದಾದಿ ಕೇಶಮದಾಯಿ ಪಾಡಿತ್ತಂದ ಅಂತ ಅವ್ರು ಹೇಳಿದ. ನಮ್ಮ ತಿರುಪಾಣಾಯವಾರು ಪಾದದಿಂದ ಶುರು ಮಾಡಿ ಕೇಶದವರೆಗೆ ಭಗವಂತನ ಹಾಡಿದ್ರು ನಮ್ಮ ಅಮಲನಾದಿ ಪಿರಾನಲ್ಲಿ. ಅದೇ ಥರ ವೇದಾಂತ ದೇಶಿಗರು ತಮ್ಮ ಇದರಲ್ಲಿ ಕೆಳಗಡೆಯಿಂದ ಸೋಪಾನದಲ್ಲಿ ಪಾದದಿಂದ ಕೇಶದವರೆಗೂ ಅಲ್ಲಿ ಹಾಡಿದ್ದಾರೆ ಅವರು. ಹಾಗಾಗಿ ಆಮೇಲೆ ಶಂಕರಾಚಾರ್ಯರು ಅದ್ಭುತವಾದ ಪಾದಾದಿ ಕೇಶವ ಸ್ತೋತ್ರ ಅಂತ ಮಾಡಿದ್ದಾರೆ ಅವರು. ಬಹಳ ಅದ್ಭುತವಾದ ಸ್ತೋತ್ರ. ತುಂಬ ಅವರ ಶಂಕರಾಚಾರ್ಯದಲ್ಲಿ ತುಂಬ ಸುಲಭವಾದ, ಅವರ ಬೇರೆ ಭಾಗ ತುಂಬ ಸುಲಭವಾದ ಸಂಸ್ಕೃತ. ಈ ಪಾದಾದಿಕೇಶ ಅನ್ನೋದು ಬಹಳ ಕಷ್ಟವಾದ ಛಂದಸ್ಸಲ್ಲಿ ಬಹಳ ಅದ್ಭುತವಾದ ಸ್ತೋತ್ರ. ಅವರು
ಪಾದಾದಿ ಕೇಶವಿಗೆ ಭಗವಂತನ ಅನುಭವಿಸ್ತಾರೆ. ಅದು ತುಂಬ ಅದ್ಭುತವಾಗಿದೆ ಸ್ತೋತ್ರ ಕೂಡ ಅದನ್ನು. ಹಾಗಾಗಿ ಈ ಕೇಶವ ಅನ್ನೋದು ಅದನ್ನು ಹೇಳ್ದಂಗಾಯಿತು. ಆಮೇಲೆ ಪರತ್ವ ಬರಬೇಕು ಅಂದರೆ ಹೇಳ್ತಾರೆ, ಪರತ್ವ ಹೇಳ್ತಾರೆ. ಕಹ ಅಂದರೆ ವೇದದಲ್ಲಿ ಬ್ರಹ್ಮನಿಗೆ ಹೆಸರು ಕಹ. ಕಹ ಕಹ ಅಂದರೆ ಬ್ರಹ್ಮ, ವೇದದಲ್ಲಿ ಹೇಳ್ಬೇಕಾದ್ರೆ ಬ್ರಹ್ಮಗೆ ಕಹ ಅಂತಲೇ ಹೇಳುತ್ತೆ. ಕಹ ಅಂದರೆ ಬ್ರಹ್ಮ, ಈಶಾ ಅಂದರೆ ಶಿವ. ಅದಕ್ಕೆ ಮಾಡ್ತಾರೆ ಅವನು ಕಹ. ಶಂಕರಾಚಾರ್ಯ ಕೇಶವಿಗೆ ವ್ಯಾಖ್ಯಾನ ಮಾಡುವ ಹೇಳ್ತಾರೆ ಕಹ. ಆಮೇಲೆ ಇವನು ಆ ಅನ್ನೋದು ಭಗವಂತ, ಅಕಾರತ್ವ ಭಗವಂತ ಹರಿ. ಅದಕ್ಕೆ ನಾವು ಹೇಳ್ಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ, ವಿಷ್ಣು ಅದು ಕಹ, ಅಹ ಮತ್ತು ಈಶಾ ಸೇರಿದ್ರೆ ಕೇಶ ಆಗುತ್ತೆ. ಈ ಕೇಶವು ಯಾರನ್ನ ಅವಲಂಬಿಸಿಕೊಂಡಿರ್ತಾರೋ ಅವರು ಕೇಶವ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಆ ಕೇಶವ ಅನ್ನೋ ಪದಕ್ಕೂ ಸಹ ಎರಡೂ ಸಹ ಅದ್ಭುತವಾಗಿ ಹೊಂದುತ್ತೆ. ಅದನ್ನು ಸಹ ತೋರಿಸ್ಕೊಡ್ತಾರೆ ಅದನ್ನು. ಹಾಗಾಗಿ ಪರತ್ವವನ್ನು ಆಗುತ್ತೆ, ಇದು ಸಹ ಆಗುತ್ತೆ ಅಂದ್ಬಿಟ್ಟು ಅಂತ. ಆಮೇಲೆ ಇವನೇ ಮಂತ್ರರಾಜ ಪದಸ್ತೋತ್ರ ಇದು ಹರಿವಂಶದಲ್ಲಿ ಬರುತ್ತೆ. ಸಾಕ್ಷಾತ್ ಶಿವನೇ ಹೇಳ್ತಾನೆ, ಕಹ ಇತಿ ಬ್ರಹ್ಮನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗ ಸಂಭೂತೆ ತಸ್ಮಾತ್ ಕೇಶವನಾಮವ ಅಂದ್ಬಿಟ್ಟು ಅಂತ. ಕಹ ಅನ್ನೋದು ಬ್ರಹ್ಮ, ಈಶಾ ಅನ್ನೋದು ನಾನು, ನಾವಿಬ್ರು ನಿನ್ನ ಅಂಗದಿಂದ ಉದ್ಭವವಾದ್ದರಿಂದ ನಿನಗೆ ಕೇಶವ ಅಂತ ಹೆಸರು ಬಂತು ಅಂತ ಸಾಕ್ಷಾತ್ ಶಿವನೇ ಹೇಳಿದ್ದಾನೆ. ಹಾಗಾಗಿ ಸಹ ಅದು ಕೇಶವ ಅಂತ ಆಗುತ್ತೆ ಅದು. ಹಾಗಾಗಿ ಮಾಧವನೇ ಕೇಶವನೇ ಅಂತ ಹೇಳಿದ್ರಿಂದ ಆ ಎರಡನ್ನೂ ಸಹ ಅವಳು ತೋರಿಸ್ಕೊಟ್ಲು ಅವಳು ಅಂತ. ಪರಾವೈಭವ ಇದೆ ಎಲ್ಲವನ್ನೂ ಸಹ ತೋರಿಸ್ಕೊಟ್ಲು ಅಂತ ಆಗುತ್ತೆ ಅದಕ್ಕೆ. ಆಮೇಲೆ ಮುಂದೆ ಬರ್ತಾರೆ ತಿಂಗಳು ತಿರುಮಹೊತ್ತು ಕೇಳಿಯಾರ್ ಶನಿರೈಂಜೆ ಅಂತ ಹೇಳ್ತಾರೆ ಅದಕ್ಕೆ ಯಾಕಪ್ಪ ತಿಂಗಳು ತಿರುಮಹೊತ್ತು ಹೇಳೋದು ಅಂದರೆ ಆ ಭಗವಂತನ ಇಲ್ಲಿ ಅಲ್ಲಿರುವಂತಹ ಇಲ್ಲಿ ಏನು ಮಾಡ್ಬಿಟ್ಲು, ಇವಾಗ ಇಲ್ಲಿ ಬಂದ ಮೇಲೆ ತಾನು ಒಂದು ಇಲ್ಲಿರಬೇಕಾದ್ರೆ ನಮ್ಮ ಪೆರಿಯಾಳ್ವಾರ್ ಮಗಳಾಗಿ ಅಲ್ಲಿ ಆ ದಿನ ನಡೆದಂಥ ಇದು ಯಾವಾಗ ಭಗವಂತನ ಅವತಾರ ಕಾಲದಲ್ಲಿ ಅಲ್ಲಿ ಅವರು ಕಾತ್ಯಾಯನಿ ವ್ರತ ಅಂತ ಒಂದು ಮಾಡಿದ್ರು. ದೌಮ್ಯರ ಆದೇಶ ಮೇಲೆ ಕೃಷ್ಣನೇ ಹೇಳಿದ್ದ ಅಂತ ಹೇಳ್ತಾರೆ. ಆ ವ್ರತದಲ್ಲಿ ಅವರೆಲ್ಲ ಕೇಳ್ಕೊಳ್ಳೋದು ಕೃಷ್ಣನೇ ನಮಗೆ ಪತಿಯಾಗಬೇಕು ಅಂತ ಕೇಳುವಂಥ ವ್ರತ ಅದು. ಅದಕ್ಕೆ ಅವ್ರಿಗೆ ಏನಂದರೆ ಅವರು ಗೊಲ್ಲರಾದ್ರಿಂದ ಅವರಿಗೆ ವೇದಾಂತ ಅಷ್ಟು ಗೊತ್ತಿಲ್ಲ. ಅದರಿಂದ ಅವರು ಭಗವಂತ ಜೊತೆ ರಾಸಕ್ರೀಡೆ ಆಡೋದಕ್ಕೆ ಅವ್ರಿಗೆ ಬೇಕಾದ ಒಂದು ಪರೆ ಅಂತ ಡೋಲು ವಾದ್ಯ ಅಂದರು, ಅದನ್ನು ಪಡ್ಕೊಳ್ತಾರೆ ಅವರು. ಅದಕ್ಕೆ ಇವಳು 9 ಸಲ ಪರೆ ಅಂತ ಹೇಳ್ತಾರೆ. ಭಗವಂತ ಪರೆ ಕೊಡೋಕ್ಕೆ ಬಂದಾಗ ಹಿಂದೆ ಹೇಳ್ತಾರೆ, ಪರೆ ಎಲ್ಲ ನಾನು ಕೇಳಿದ್ದು ಕೈಂಕರ್ಯನ ನೀ ಅಷ್ಟು ತಿಳ್ಕೊಳ್ಳಿಲ್ವಾ ಅಂತ ಭಗವಂತನಿಗೆ ಹೇಳ್ತಾಳೆ. ಅದನ್ನು ಇಲ್ಲಿ ತೋರಿಸ್ತಾಳೆ ಇದು. ಅದರಿಂದ ಅವರು ಎಲ್ಲರೂ ಸುಂದರವಾಗಿ ತಂತೆ ಅವ್ರ ಮುಖ ಅವ್ರದ್ದು. ಆಗ ಆ ಮುಖ ಎಷ್ಟು ಸುಂದರವಾಗಿತ್ತು ಅಂದರೆ ಚಂದನೋಪಾದಿಯಲ್ಲಿ ಕಳೆ ಬಂದಿತ್ತಂತೆ. ಇವರು ವ್ರತವನ್ನು ಶುರು ಮಾಡುವಾಗ ಆಭರಣಗಳ ಕಳೆ ಇತ್ತು ಇವರಿಗೆ. ಇಲ್ಲಿ ಬಂದಾಗ ಆ ಭಗವಂತ ಗುಣವನ್ನು ಅನುಸಂಧಾನ ಮಾಡಿ ಆ ಭಗವಂತನ ಗುಣದಿಂದ ಉತ್ಕರ್ಷವಾಗಿ ಮುಖದಲ್ಲಿ ತೇಜಸ್ ಬಂದ್ಬಿಡ್ತಂತೆ ಅವ್ರಿಗೆ. ಮತ್ತು ಬ್ರಹ್ಮವಿತ್ ಥರ ಆಗ್ಬಿಟ್ರು ಅವರು ಅಂತ ಹೇಳ್ತಾರೆ. ಅದಕ್ಕೆ ಆ ಚಂದ್ರ ಅಂತ ಕಾರಣೆ ಮಾಡುತ್ತೆ. ಅದಕ್ಕೆ ಇದರಲ್ಲಿ ಒಂದು ಉಪಕೋಸಲ ವಿದ್ಯೆ ಅಂತ ಬರುತ್ತೆ. ಅದರಲ್ಲಿ ಆ ಉಪಕೋಸಲನಿಗೆ ಅವರ ಆಚಾರ್ಯರಾದಂಥ ಸತ್ಯಕಾಮ ಜಾಬಾಲಿಯವರು ಅವನಿಗೆ ಪಾಪ ಒಂದು ಎಷ್ಟೋ ಹುಡುಗರು ಬರ್ತಾರೆ ಹೋಗ್ತಾರೆ, ಇವನು ಅಲ್ಲೇ ಇರ್ತಾನೆ, ಇವನು ಉಪದೇಶನ ಮಾಡೋದಿಲ್ಲ ಅವರು. ಬ್ರಹ್ಮ ಜ್ಞಾನ ಉಪದೇಶ ಮಾಡೋದೇ ಇಲ್ಲ ಅವರು. ಬಹಳ ಅವನ ಮನಸ್ಸು ನೋವಾಗುತ್ತೆ ಅವನಿಗೆ. ಅವಾಗ ಏನು ಮಾಡ್ತಾನೆ ಅವನು ಯಾವಾಗಲೂ ಗುರುಕುಲದಲ್ಲಿ ಗುರುಸ್ತ್ರೀ ಒಂದ್ಸಲ ಅವ್ರು 12 ದಿನ ಹೊರಗಡೆ ಹೋಗಬೇಕು ಅಂತ ಹೋಗ್ತಾರೆ. ಇನ್ಯಾವುದೋ ಒಂದು ಯಜ್ಞಗಳು ಕರೀತಾರೆ ಹೋಗ್ತಾರೆ. ಆಗ ಇವನು ಆ ಗುರುಪತ್ನಿ ಊಟಕ್ಕೆ ಕರೀತಾರೆ. ಊಟಕ್ಕೆ ಕರೆದ ಅಂದರೆ ಇವನ ಮುಖದಲ್ಲಿ ಏನೋ ಮುಖ ಈ ಥರ ಇದೆಯಲ್ಲ, ಬಾಡಿದೆಯಲ್ಲ, ನಿನಗೆ ಯಾಕೆ ದುಃಖ ಪಟ್ಕೊಡಿದ್ಯಾ, ಏನಾಯ್ತು ಅನ್ನುವಾಗ, ಇಲ್ಲ ಅಮ್ಮ ಈ ಥರ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟೊಂದು ಜನ ಬಂದು ಹೋದರು, ಆದರೂ ನನಗೆ ಗುರುಗಳು ಇನ್ನೂ ನಾನು ಕೃಪೆ ಮಾಡಲಿಲ್ವಲ್ಲ, ನನಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಲಿಲ್ವಲ್ಲ ಅವರು ಅಂತ. ಹೌದು ನಾನು ಅಂದ್ಕೊಂಡೆ, ಯೋಚನೆ ಮಾಡೋಣ, ಬಂದಾಗ ಅವ್ರು ಹೇಳ್ತೀನಿ, ನೀ ಅದಕ್ಕೆಲ್ಲ ದುಃಖ ಪಡಬೇಡ ಮಗು ಅಂತ ತಲೆ ಸವರಿ ಕಳಿಸ್ತಾಳಂತೆ. ಆದರೂ ದುಃಖದಿಂದ ಅವನು ಇವ್ರಿಗೆ ಅವರ ಆಚಾರ್ಯರೆಲ್ಲ 3 ಅಗ್ನಿಹೋತ್ರದಲ್ಲಿ 3 ಅಗ್ನಿ, ಆಹವನೀಯ, ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ ಅಂತ 3 ಅಗ್ನಿನ ನಿತ್ಯ ಹೋಮ ಮಾಡಬೇಕು. ಎಲ್ಲರೂ ಮಾಡಬೇಕು, ನಾವು ಮಾಡುವಂಥದ್ದು. ಈಗೆಲ್ಲ ಬಿಟ್ಬಿಟ್ಟಿದ್ದೀವಿ ಅಷ್ಟೇ ಅದನ್ನು. ಇವಾಗ ಇಡೀ ನಮ್ಮ ಭಾರತದಲ್ಲಿ ಒಂದು 25-30 ಜನ ಈಗಲೂ ಇದ್ದಾರೆ, ಅಗ್ನಿಹೋತ್ರದಿದ್ದಾರೆ. 30 ಜನ ಸಿಗೋದಿಲ್ಲ ಆ ಥರ ಆಗಿದೆ. ಮೊದಲು ರಾಮಾಯಣ ಕಾಲದಲ್ಲಿ ಎಲ್ಲರೂ ವೈಶ್ಯರವರೆಗೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಾದಿ ಎಲ್ಲರೂ ಸಹ ಅಗ್ನಿಹೋತ್ರ ಇಟ್ಕೊಂಡಿದ್ರು. ಅದಕ್ಕೆ ತ್ರೇತಾಯುಗ ಅಂತ 3 ಅಗ್ನಿ ಇಟ್ಕೊಂಡಿದ್ರು ಅಂತ. ಆಗ ಅಗ್ನಿಗಳಿಗೆ ಇದಾಗುತ್ತಂತೆ, ಅಗ್ನಿಗಳು ಉಪದೇಶ ಮಾಡಿಬಿಡುತ್ತೆ ಅವನಿಗೆ. 3 ಅಗ್ನಿ ಒಂದೊಂದು ಉಪದೇಶ ಮಾಡುತ್ತೆ ಇದು. ಆವಾಗ ಆಚಾರ್ಯರು ಬರ್ತಾರೆ ಮುಗಿಸ್ಕೊಂಡು, ಬಂದ ತಕ್ಷಣ ನೋಡಿದ ತಕ್ಷಣ ಅವ್ರಿಗೆ ಇದು ಅದೇ ಬರುವಂಥ ಮಾತು ಹೇಳ್ತಾರೆ, ಏನೋ ಬ್ರಹ್ಮ ಇವ ಸೌಮ್ಯತೆ ಮುಖಂ ಭಾತಿ, ಏನೋ ನೀವು ಬ್ರಹ್ಮಜ್ಞಾನಿ ಥರ ಮುಖ ಇವತ್ತೆ, ಯಾರು ಉಪದೇಶ ಮಾಡೋದು ಅಂತ ನೇರವಾಗಿ ಕೇಳ್ತಾರೆ ಅವರು. ಆಗ ಹೇಳ್ತಾನೆ ಇದ್ದ ಗುರುಗಳೇ, ಈ ಥರ ಮನಸ್ಸು ಬೇಜಾರಾಗಿತ್ತು, ಅಗ್ನಿಗಳು ಉಪದೇಶ ಮಾಡಿದ್ರು, ಆದರೆ ನಿಮ್ಮಿಂದ ಅದು ಪೂರ್ಣ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅವನಿಗೆ ಉಪದೇಶ ಮಾಡ್ತಾರೆ. ಹಾಗೆ ಆ ಬ್ರಹ್ಮಜ್ಞಾನ ಬಂದ್ಬಿಟ್ಟು ಅಂದರೆ ಮುಖದಲ್ಲಿ ಕಳೆ ಬರುತ್ತೆ.
ಇವರಿಗೆಲ್ಲೂ ಇಷ್ಟು ದಿನ ಮೊದಲು ಬಂದಾಗ ಏನೂ ಇರಲಿಲ್ಲ. ಭಗವಂತನ ಅನುಸಂಧಾನ ಮಾಡಿ ಇದರಿಂದ ಮುಖದಲ್ಲಿ ಕಾಂತಿ ಬಂತಂತೆ ಇದು. ಅದನ್ನು ತಿಳಿಸ್ಕೊಳ್ತೆ ಶೇಯಾರ್ ಅಂತ ಹೇಳ್ಕೊಡ್ತಾರೆ ಅದಕ್ಕೆ. ಆಮೇಲೆ ತಾಯಿ ತಿರುಮಹತ್ವನಾಗ ತಿರು ಬದಾಗಿದ್ದರಿಂದ ಅವಳು ತಾಯಿ ಸಮುದ್ರ ಮಟ್ಟದಲ್ಲಿ ಬರಬೇಕಾದ್ರೆ ಚಂದ್ರನೂ ಬರ್ತಾನೆ. ಹಾಗಾಗಿ ಆ ಚಂದ್ರನ ತನ್ನ ತಂಗಿ ಚಂದ್ರನ ಒಳಗೆ ತನ್ನ ತಂಗಿಯಾದ ಲಕ್ಷ್ಮಿಗೆ ಆ ಚಂದ್ರನ ಛಾಯೆ ಯಾವಾಗಲೂ ಇರುತ್ತಂತೆ. ಅದಕ್ಕೆ ತಂಪಾಗಿ ಇರ್ತಾನೆ. ಅದರಿಂದಲೂ ಸಹ ಇವರಾಯಿತು ಅಂದೇಳಿ ಶೇರ್ಯಳೀರ್ ಅಂತ ಬಂದು ಹೇಳಿದರು. ಮೊದಲನೇ ಭಾಷೆಯಲ್ಲಿ ನೇರ್ಯಳೀರ್ ಅಂತ ಹೇಳಿದರು, ಆಭರಣವನ್ನು ಉಳ್ಳವರು ಅಂತ. ಇಲ್ಲಿ ಶೇರ್ಯಳೀರ್ ಅಂದರೆ ಅತ್ಯುತ್ತಮವಾದ, ಏನು ಅತ್ಯುತ್ತಮ ಆಭರಣ ಅಂದರೆ ಭಗವಂತನೆಲ್ಲ ಹಾಡಿ ಹೋಳದಲ್ಲಿ ಕೈಂಕರ್ಯ ಶರಣಾಗತಿ ಬೇರೆ ಮಾಡಿಬಿಟ್ರಲ್ಲ, ಅದಕ್ಕಿಂತ ದೊಡ್ಡ ಆಭರಣ ಏನು ಬೇಕು. ಅದರಿಂದ ಆ ಕೈಂಕರ್ಯ ಬಂದಿದ್ದರಿಂದ ಈಗ ಶೇರ್ಯಳಿ ಶುಭವಾದ ಅತ್ಯಂತ ಶ್ರೇಷ್ಠವಾದ ಆಭರಣ ಭಗವಂತನ ಶರಣಾಗತಿ, ಅದೇ ಸಿಕ್ಬಿಟ್ಟಿದೆ ಅವರಿಗೆ. ಹಾಗಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಅದು ರುಜುವಾದ ಆಭರಣ ಕೃಷ್ಣ ಭಕ್ತಿ. ಆ ಕೃಷ್ಣ ಭಕ್ತಿ ಅವ್ರಿಗೆ ಬಂದಿರೋದ್ರಿಂದ ಅದನ್ನು ಹೇಳ್ಕೊಡ್ತಾರೆ ಅದಕ್ಕೆ. ಆಮೇಲೆ ಷಂಡ್ರಿ ಇರಂಜಿ ಅಂತ, ಈ ಷಂಡ್ರಿ ಪದವನ್ನು 7 ಪಾಶುರದಲ್ಲಿ ಹೇಳಿದ್ದಾರೆ. ಇವಾಗ ಹೇಳೋದಕ್ಕೆ ಸಮಯ ಎಲ್ಲ ಪಾಶುಗಳೆಲ್ಲವೇ 7 ಪಾಶುರಲ್ಲಿ ಹೇಳಿದ್ದಾರೆ. ಇದು ಷಂಡ್ರಿ ಅಂದರೆ ನಾವೇ ಹೋಗೋದು ಅಂತ. ಭಗವಂತ ನಾನು ಬರ್ತೀನಿ ಅಲ್ಲಿ ಬನ್ನಿ ಯಮುನಾದಿಗೆ ಹೇಳಿರ್ತಾನೆ, ಆದರೆ ಅವ್ರು ಬರೋದಕ್ಕಾಗೋದಿಲ್ಲ ಇವರು. ಅದಕ್ಕೆ ಇವರೇ ಹೋಗ್ತಾರೆ ಅಲ್ಲಿ. ಅಂದರೆ ಅರ್ಥ ಇದರಲ್ಲಿ ಏನಂದರೆ ಭಗವಂತ ಅವನ ಸೌಲಭ್ಯದಿಂದ ನಮಗೆ ಬರ್ತಾನೆ, ಆದರೆ ನೀವು ನೀವೇ ಹೋಗಿ ಅಂದ್ಬಿಟ್ಟು ಷಂಡ್ರನ್ನ 7 ಸಲ ಹೇಳಿದ್ರೆ ನಾವೇ ಭಗವಂತನ ದೇವಸ್ಥಾನಕ್ಕೆ ನಾವೇ ಹೋಗಬೇಕು. ದೇವಸ್ಥಾನದ ಉತ್ಸವ ಉತ್ಸವ ಬರುತ್ತೆ ನಮಗೆ. ನಾವು ಬರೋದಿಲ್ವಲ್ಲ ಅಂದ್ರೆ ಉತ್ಸವ ಬರುತ್ತೆ. ಜನಗಳು ಬರೋದಿಲ್ವಲ್ಲ ನಮ್ಮ ಸೇವೆ ಮಾಡಲಿ ಅಂತ ಉತ್ಸವ ಬಂದು ದಾರಿ ಬರುತ್ತೆ. ನೀವು ಷಂಡ್ರೆ ಭಗವಂತನ ನಾವು ಹೋಗಿ ಸೇವಿಸಬೇಕು. ಅದಕ್ಕೆ ಷಂಡ್ರಿ ಇರೈಂಜಿ ಅಂತ ಪದವನ್ನು ಹಾಕಿದ್ದಾರೆ. ಅವನು ಇರೈಂಜಿಯಿಂದ ಅಂದರೆ ಅವನಿಗೆ ತೂಗಿದ್ದು ಮನತ್ತಿನಾಲ್ ಪಾಡಿ ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ ಎಲ್ಲ ಹೇಳಿದಲ್ಲ. ಅದಕ್ಕೆ ಕೋತುಂಬಡಿ ಅಳಿಪೋಟ್ರಿ ಎಲ್ಲ ಹೇಳಿದಲ್ಲ. ಆ ಥರ ಅವನ್ನ ಭಗವಂತನನ್ನು ನಾವು ಸ್ತೋತ್ರವನ್ನು ದೇವಸ್ಥಾನಕ್ಕೆ ಹೋಗಬೇಕು. 30 ದಿನ ತಿರುಪಾವ ಹೇಳಿದ್ದೀರ, ಅದು ಸ್ತೋತ್ರವೇ ಅದು. ಹಾಗಾಗಿ ಇದೆಲ್ಲವನ್ನೂ ಸಹ ತೋರ್ತಾರೆ. ಆಮೇಲೆ ಅಲ್ಲಿ ಬಂದು ಹೇಳ್ತಾಳೆ ಅಪ್ಪರೈ ಕೊಂಡ ಆರ್ತೈ ಅಂತ. ವಾರ್ತೈ ಅಂದರೆ ಆರ್ತೈ ಅಂತ ಹೇಳ್ಬೇಕು ಅದನ್ನು. ಆ ಪರೈ ಕೊಂಡ ಪರೈ ಅಂದರೆ ವಾದ್ಯವನ್ನು ಪಡ, ಆ ಅಪ್ಪರೈ ಅಂದರೆ ಅಂಗ ಅಂತ. ಯಾಕೆಂದರೆ ಇವಾಗ ಅವಳು ಗೋಲಸ್ತ್ರೀ ಆಗಲಿ ಈಚೆ ಬಂದ್ಬಿಟ್ಟಿದ್ದಾಳ. ಅದಕ್ಕೆ ಅಂದು ಆ ದಿನ ನಿನಗೆ ಆ ಸ್ತ್ರೀಯರೆಲ್ಲ ಪಡ್ಕೊಂಡ್ರಲ್ಲ, ಪರೆಯನ್ನು ಪಡ್ಕೊಂಡ್ರಲ್ಲ, ಆ ಒಂದು ಕಥೆ ಇದೆಯಲ್ಲ, ಅದನ್ನು ನಾನು ಈ ಗೋದೆ ಹೇಳಿದ್ಲು ಅಂತ. ಇನ್ನೊಂದು ಅಂಗ ಎನ್ನುವಾಗ 2 ಅರ್ಥ ಇದೆ. ಇದರಲ್ಲಿ ಸ್ವಾಪದೇಶದಲ್ಲಿ ಅಂಗ ಅಂದರೆ ಅಲ್ಲಿ ಮುಕ್ತೈಶ್ವರ್ಯದಲ್ಲಿ, ಇಲ್ಲಿ ಇಂಗ್ ಇದು ಲೀಲಾ ವಿಭೂತಿ ಇಂಗ್. ಅದು ಅಂಗ ಅಂದರೆ ಪರಮವೇ, ಅದು ನಿತ್ಯ ವಿಭೂತಿ. ಅಲ್ಲಿ ಒಬ್ಬ ಮುಕ್ತ ಪಡ್ಕೊಳ್ಳುವಂತಹ ಐಶ್ವರ್ಯ, ಅದನ್ನು ಯಾವ ಥರ ಪಡ್ಕೊಳ್ಳೋದು ಎಲ್ಲ ಹೇಳಿದಳಲ್ಲ, ಅದನ್ನು ಆ ಒಂದು ವಿಷಯವನ್ನು ಹೇಳಿದಲ್ಲ, ಅದನ್ನು ಹೇಳ್ತಾರೆ. ಅದಕ್ಕೆ ವಿಶೇಷವಾದದ್ದ ಇದು. ಅದಕ್ಕೆ ಪಟ್ಟರ್ಪಿರಾನ್ ಕೋದೈಷಣ್ಣ ಅಂತ ಹೇಳ್ತಾರೆ. ಯಾವಾಗಲೂ ಆಂಡಾಳ ತನ್ನ ಆಚಾರ್ಯನ ತಂದೆಯೂ ಸಹ ತಂದೆಗಿಂತ ಹೆಚ್ಚಾಗಿ ಆಚಾರ್ಯ ಅವರು. ಎಲ್ಲವನ್ನೂ ಹೇಳ್ಕೊಟ್ರು ಅವರು. ಭಾಗವತನ ಹೇಳ್ಕೊಟ್ರು, ರಾಮಾಯಣ ಮಹಾಭಾರತ ಶೌಧವನ್ನು ಹೇಳ್ಕೊಟ್ಬಿಟ್ರು. ಶೌಧದಲ್ಲೂ ತೋರಿಸ್ಕೊಡು ಅತ್ಯುತ್ತಮ ನಿಷ್ಕರ್ಷೆಯುಳ್ಳವಳು. ಎಲ್ಲವನ್ನು ವೇದಾಂತವನ್ನು ಹೇಳ್ಕೊಟ್ಟಿದ್ರು. ಈ ತಿರುಪಾಯ ಪೂರ್ತಿ ಅನೇಕ ವೇದ ಮಂತ್ರಗಳನ್ನು ತೋರಿಸ್ಬೋದು ನಾವು. ಹಾಗಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಅಣುಪುದುವೈ ಅಂತ ಹೇಳ್ತಾರೆ. ಅದಕ್ಕೆ ಈ ಅಣುಪುದುವೆ ಅಣಿ ಅಂದರೆ ಸುಂದರವಾದ ವಿಶೇಷವಾದ ಅಂತ. ಏನು ವಿಶೇಷವಾದ ಅಣಿಯಿಂದ ಅಂತ ಹೇಳ್ತಾರೆ. ಅದಕ್ಕೆ 2 ಆಳ್ವಾರಗಳು ಕೊಟ್ಟಂಥ ದೇಶ ಅದು ಒಂದೇ ಒಂದು ಜಾಗ. ಅಣಿ ಪುದುವೈ ಅಂತಿದೆಯಲ್ಲ, ಪುದುವೈ ಅಂದರೆ ಅದು ವಿಲ್ಲಿ ಪುತ್ತೂರು. ಅದು ಆ ವಿಲ್ಲಿ ಅಂತ ಇವರು ಕಟ್ಟಿದಂಥ ನಗರ. ಅದು ಅತ್ಯಂತ ಸುಂದರವಾದ. ಯಾವ ಕಾರಣಕ್ಕೆ? ಒಂದು ಭಟ್ಟರ್ ಪಿರಾನ್, ಭಟ್ಟರ್ ಅಂದರೆ ಪುರೋಹಿತರು ಅಂತ. ಸಾಕ್ಷಾತ್ ಪೆರಿಯಾಳ್ವಾರೇ ದೇವರಿಗೆ ಪುರೋಹಿತರಾಗಿದ್ದಾರೆ. ಅದೊಂದು ವಿಶೇಷ ಅಣಿಪದುವೆ. ಭಟ್ಟರ್ ಅಂತ ಪದವನ್ನು ಹಾಕಿದ್ರಿಂದ ಇವರು ಭಟ್ಟರ್ ಅಂತ ಹೇಳ್ತಾರಲ್ಲ, ಭಟ್ಟರು ಅಂದರೆ ದೇವಸ್ಥಾನ ಪುರೋಹಿತರವರು. ಅದರಿಂದ ಪರಾಶರ ಭಟ್ರೆಲ್ಲ ಶ್ರೀರಂಗೇಶ ಪುರೋಹಿತ ಅಂತಲೇ ಬರ್ತಾರೆ ಅವರು. ಶ್ರೀರಂಗನಾಗ ಅವರೇ ಆರಾಧನೆ ಎಲ್ಲ ಮಾಡ್ತಾಯಿದ್ರು. ಅದರಿಂದ ಆ ಭಟ್ಟರು ಇವರು ಅಲ್ಲಿ ವಡಪತ್ರಶಾಹಿಗೆ ಆರಾಧನೆ ಮಾಡ್ತಿದ್ದಂಥ ಇವರು, ಅವರ ಮಗಳು ಅದು. ಅವರು ಇರೋದ್ರಿಂದಲೂ ಅಣಿಪುದುವೆ ತುಂಬ ಸುಂದರವಾದದ್ದು. 2 ಆಳ್ವಾರಗಳು ಬಂದಿದ್ದರಿಂದ ಕಡೆಗೆ ಇವತ್ತಿಗೂ ಅಲ್ಲಿ ವಟಭದ್ರಶಾಹಿಗೂ ಪೆರಿಯಾಳ್ವಾರಿಗೂ ಆಂಡಾಳಿಗೂ ಸಮಾನವಾದ ಸನ್ಮಾನ ಇವತ್ತು ನಡೀತಾ ಇದೆ ಆವತ್ತಿಂದ. ಅದರಿಂದಲೂ ಅದು ವಿಶೇಷವಾದದ್ದು ಅದಕ್ಕೆ. ಆಮೇಲೆ ಸ್ವಾಮಿ ಅದ್ಭುತವಾಗಿ ಆಂಡಾಳ್ ಅಲ್ಲಿ ಹುಟ್ಟಿದ ಸ್ವಾಮಿ ದೇಶಿಕರಿಗೆ ಆಂಡಾಳು ಅತ್ಯಂತ ಇದು. ನೀನು ಹುಟ್ಟಿದ್ರಿಂದ ಅಣಿಪುದುವೆ ಅಂತ ಹೇಳ್ತಾರೆ ಅವರು. ಹೇಗಪ್ಪ ಅಂದರೆ ದಿಗ್ದಕ್ಷಿಣಾಪಿ ಪರಿಪತ್ನಿ ಗೋದಾಸ್ತಿಯಲ್ಲಿ ಬರ್ತಲ್ಲ, ಪುಣ್ಯಲಭ್ಯಾತ್ ಸರ್ವೋತ್ತರ ಭವತಿ ದೇವಿ ತವಾವತಾರಾತ್ ಯತ್ರೈವ ರಂಗಪತಿನ ಅಧುನಾಪಿ ಸಾಧ್ಯ ಬಹುಮಾನ ಪೂರ್ವಂ
ನಿದ್ರಾಳುನಾಪಿ ನಿಹಿತಾ ಕಟಾಕ್ಷಾ ಅಂತ ಹೇಳ್ತಾರೆ. ನಿಯತಂ ಕಟಾಕ್ಷ ಅಂದ್ಬಿಟ್ಟು ಅಂತ. ದಕ್ಷಿಣ ಅಂದರೆ ಉತ್ತರ ಅಂದರೆ ಇದು ದಕ್ಷಿಣ ಇದಿರೋದೆಲ್ಲ ನರಕ ಯಮನ ದೇಶ ದಕ್ಷಿಣದಲ್ಲಿ, ದಕ್ಷಿಣ ದಿಕ್ಕು, ದೇವತೆಗಳು ಉತ್ತರ ದಿಕ್ಕು. ಈಗ ಈ ಅಣಿಪುದ ಇರೋ ದಕ್ಷಿಣದಲ್ಲಿ, ಹಾಗಾಗಿ ಆ ದಕ್ಷಿಣಕ್ಕೆ ಆಂಡಾಳು ಹುಟ್ಟೋದ್ರಿಂದ ಏನೋ ಹೇಳ್ತಾರೆ, ಅದಕ್ಕೆ ಆ ಅವತಾರದಿಂದ ಈ ದಕ್ಷಿಣ ದಿಕ್ಕು ಉತ್ತರವಾಗೋಯ್ತಂತೆ. ದಕ್ಷಿಣ ದಿಕ್ಕು ಉತ್ತರವಾಗೋಯ್ತು ಅಂತ. ಪರಿಪಕ್ತಿಮ ಪುಣ್ಯ ಲಭ್ಯ ಸರ್ವ ಉತ್ತರ ಭವತಿ. ಈ ದಕ್ಷಿಣ ದಿಕ್ಕು ಉತ್ತರವಾಗೋಯ್ತಂತೆ, ಅಂದರೆ ದೇವತೆಗಳಿರುವ ಸ್ಥಳವಾಗೋಯ್ತು ಅಂದ್ಬಿಟ್ಟು ಅಂತ. ಅದರಿಂದ ಯತ್ರೈವ ರಂಗಪತಿನ ಬಹುಮ, ಇವತ್ತೂ ಸಹ ರಂಗನಾಥ ಅಲ್ಲಿ ಶ್ರೀರಂಗದಲ್ಲಿ ಮಳ್ಕೊಂಡು ಅಲ್ಲಿ ಅದನ್ನು ನೋಡ್ತಾ ಇದ್ದಾನಂತೆ. ಈ ಕಡೆ ಇಲ್ಲೇ ಇಲ್ಲಿ ಪುತ್ತೂರು ಕಡೆಗೆ ಅವನ ದೃಷ್ಟಿ ಇರುತ್ತಂತೆ, ಒಂದು ಆಂಡಾಳಿದಾಳಲ್ಲ ಅಂದ್ಬಿಟ್ಟು ಅಂತ. ಅದು ನಾಪಿ, ಅದಕ್ಕೆ ನಿದ್ರಾಳು ನಾಪಿ, ನೋಡೋಕ್ಕೆ ಕಣ್ಮುಚ್ಕೊಂಡದಾರ ಇದ್ದರೂ ಅವನ ದೃಷ್ಟಿ ಇಲ್ಲಿ ಪುತ್ತೂರು ಮೇಲೆ ಇದೆ. ಹಾಗಾಗಿ ಕೂಡ ಆಂಡಾಳಿ ಇದರಂತ ಅಂದ್ಬಿಟ್ಟು ಅದು ಅಣಿಬುದುವೆ ಬಗ್ಗೆ ಹೇಳ್ಬೋದಕ್ಕೆ. ಆಮೇಲೆ ಇಬ್ಬರು ಥರ, ಇವರು ಮತ್ತು ಮಧುರ ಕವಿ ಆಳ್ವಾರ್, ಅವರಿಬ್ಬರೂ ಸಹ ನೇರವಾಗಿ ಆಚಾರನ ಇಟ್ಕೊಂಡೇ ಅವರು ಉದ್ದೇಶ ಮಾಡಿದ್ದಾರೆ. ಅವರು ಸಹ ತೆನ್ಕುರುಹು ನಗರ್ ನಂಬಿಕೆ ಅನ್ಬನಾಯ್ ಮಧುರ ಕವಿ ಶೊನ್ನ ಶೊಲ್ ಅಂತ ಹೇಳುವಾಗ ತೆನ್ಕುರುಹು ನಗರ್ ನಂಬಿಕೆ ಅಂತ ನಮ್ಮ ಆಳ್ವಾರ್ ಇಟ್ಕೊಂಡೇ ಅವ್ರು ಹೇಳ್ತಾರೆ. ಅವ್ರು ಮಾಡಿದ ಒಂದೇ ಪ್ರಬಂಧ ಅದು. ಆದರೆ ಆಂಡಾಳಿ ಎಲ್ಲ ಇದರಲ್ಲೂ ಸಹ ಭಟ್ಟ ಬಿರಾನ್ ಕೋದೇಶಣ್ಣ ಅಂದ್ಬಿಟ್ಟು ಅನೇಕ ತನ್ನ ಪುಣ್ಯ ಹೋಳ್ತಾಳೆ. ಹಾಗಾಗಿ ಆಚಾರನ ಇಟ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅಂತ. ಇದನ್ನು ಸ್ವಾಮಿ ದೇಶಿನ ಅವರು ಅನೇಕ ಗ್ರಂಥಗಳು ತೋರಿಸ್ಕೊಟ್ಟಿದ್ದಾರೆ. ಕೆಡಾಂಬೇರ್ ಕುಳಾರ್ ಕೀಳೆ ಕೋಳೆ ಎಣ್ಣೆ ಒಳೆ ಊಟಿ ಒಳತೆ ಅಂತ. ನಂದೇನಿಲ್ಲ, ಎಲ್ಲವನ್ನೂ ಅವರೇ ಕೊಟ್ಟಿದ್ದು ಅಂದ್ಬಿಟ್ಟು ಅಂತ. ಇನ್ನೊಂದು ಅಧಿಕಾರ ಸಾರಾಳಿ ಮುಗಿಬೇಕಾದರೂ ಸಹ ಹೇಳ್ತಾರೆ, ನಾನು ಇದು ಅವ್ರು ತುಂಬ ಇಷ್ಟವಾದ ಗ್ರಂಥ, ಆದರೆ ನಾನು ಬರೆದಿದ್ದಲ್ಲ, ನನ್ನ ವಾದಿಹಂಸಾವರ ನನ್ನ ಆಚಾರ್ಯರು ಗರುಡನ ಮೇಲೆ ಬಂದಂಥ ಗರುಡನ ಆವಾಹನ ಬಂದಂಥ ಹಯಗ್ರೀವ ಅವರು ಇದನ್ನು ಬರೆದ್ರು, ನಾನಲ್ಲ ಅಂತ ಪಾಪ ನೈಚಾರಸಂಧ ಮಾಡ್ಕೊಳ್ತಾರೆ. ಅದಕ್ಕೆ ಇದು ರಹಸ್ಯತ್ರಾಸ ಬರೀಬೇಕಾದರೂ ಇದು ಮನಸ್ಸಲ್ಲಿ ಬರೆದಿದ್ದೇನೆ ಓಲೆಯಲ್ಲಿ ಇಟ್ಟೆನಂ ಯಾಮಿದರ್ಕೆನ್ ಅಂತಾರೆ. ಭಗವಂತ ನನ್ನ ಹೃದಯದ ಬರೆದ, ನಾನು ಅದನ್ನು ಓಲೆಯಲ್ಲಿ ಬರೆದೆ ಅಷ್ಟೇ, ನಂದೇನಿಲ್ಲ ಇದರಲ್ಲಿ ಅಂತ ನೈಚಾರಸನ ಮಾಡ್ಕೊಳ್ತಾರೆ. ಹಾಗಾಗಿ ಇದನ್ನು ಆಚಾರ್ಯ ಬರಬೇಕಾಗಂದ್ರೆ ಗುರುಂ ಪ್ರಕಾಶಯ ಧೀಮ ಅಂತ ಶಾಸ್ತ್ರ ಹೇಳುತ್ತೆ. ಆಚಾರ್ಯನ ಶಿಷ್ಯರಾದವರು ಪ್ರಕಾಶ ಪಡಿಸ್ಬೇಕು ಅಂತ, ಅದನ್ನೇ ಕೆಲಸವನ್ನೇ ಇವ್ರು ಮಾಡಿದ್ರು ಅಂದ್ಬಿಟ್ಟು. ಆಮೇಲೆ ಶಂಗತ್ ತಮಿಳ್ ಮಾಲೆ ಮುಪ್ಪದೊಂದು ತಪ್ಪಾವನೆ ಅಂತ ಹೇಳಿದ್ರು. ಇಲ್ಲಿ ಶಂಗಟ್ ತಮಿಳ್ ಅಂತ ಹೇಳ್ಬೇಕಂದ್ರೆ ತಮಿಳು ಭಾಷೆ. ಯಾಕೆಂದರೆ ಆ ಕಾಲದಲ್ಲೂ ಸಹ ಸಂಸ್ಕೃತ ಭಾಷೆಯಲ್ಲಿ ಇದ್ದರೂ ಸಂಸ್ಕೃತ ಭಾಷೆ ಎಲ್ಲರಿಗೂ ಅರ್ಥವಾಗ್ತಿರಲಿಲ್ಲ. ಆಗ ಪ್ರಾದೇಶಿಕ ಅವಳಿದ್ದಂಥ ಪ್ರಾದೇಶಿಕ ಭಾಷೆ ತಮಿಳು. ಹಾಗಾಗಿ ಈ ಶಂಗತ್ ತಮಿಳಿಂದ ಶಂಗ ಅಂದರೆ ಒಟ್ಟಿಗೆ ಸಂಘ ಅಂತ, ನಮ್ಮ ಕನ್ನಡ ಸಂಘ ಅನ್ನೋದಕ್ಕೆ ತಮಿಳಲ್ಲಿ ಶಂಗ ಅಂತಾರೆ. ಇದು ಇವತ್ತು ಸಹ ತಿರುಪಾವನ ಒಟ್ಟಿಗೆ ಹೇಳಿದ ಅಂದರೆ ಸಂತೋಷವಾಗಿ, ಯಾರೋ ಒಬ್ಬರು ಹೇಳೋ ಬದಲು ಒಂದು 20 ಜನ 50 ಜನ 100 ಜನ ಹೇಳಿದ್ರೆ ಕೇಳೋದು ಚೆನ್ನಾಗಿರುತ್ತೆ. ಆದರೆ ಈ ತಮಿಳ್ ಮಾಲೆ ಇದನ್ನು ಹೇಳೋದಲ್ಲ, ಭಗವಂತನ ಗುಣಗಳು, ಶರಣಾಗತಿ ವಿದ್ಯೆ, ಆಮೇಲೆ ವೇದಾಂತ ವೇದ ಸಂಗ್ರಹ, ವೇದ ಎಲ್ಲವನ್ನೂ ಸಹ ಈ 30 ಭಾಷೆಗಳಲ್ಲಿ ನಾನು ಹೇಳಿದ್ದೀನಿ. ತಮಿಳ್ ಮಾಲೆ 30 ಭಾಷೆಯಲ್ಲಿ. ಅದಕ್ಕೆ ಮುಪ್ಪದುಂ ತಪ್ಪಾಮೆ ಅಂತ ಹೇಳಿದ್ರು. 30 ಅಂತ ಹೇಳಿದೆ, 30 ಅಂತ. ಅಂದರೆ 30 ಅಂದರೆ ಯಾವ ಒಂದು ಬಿಡಬೇಡಿ. ಯಾಕೆ ಒಂದು ಹಾರ ತೊಗೊಂಡ್ರೆ 30 ಮಣಿ ಇರುತ್ತೆ, ಒಂದು ಮಣಿ ಕಮ್ಮಿ ಆದರೂ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲವನ್ನೂ ಸಹ 30 ಹೇಳಿ. ಯಾಕೆಂದರೆ ಎಲ್ಲ ಅದರಲ್ಲಿ 30 ಭಗವಂತ ಇದ್ದಾನೆ ಅಂದ್ಬಿಟ್ಟು ಶ್ರುತಿನ ಹೇಳ್ತೀನಿ ಇವಾಗ ಕಡೆಯಲ್ಲಿ. ಎಲ್ಲ ಇದರಲ್ಲೂ ಭಗವಂತ ಇರ್ತಾನಂತೆ, ಅದರಲ್ಲಿ ಒಂದು ಬಿಟ್ಟರು ಹೊಟ್ಟೋಗ್ಬಿಡ್ತಾನೆ. 30 ಭಾಷೆದಲ್ಲೂ ಭಗವಂತ ಇದೆ ಅಂತ ಶ್ರುತಿ ಒಂದಿದೆ. ಅದು ಬೇರೆ ಯಾಗಕ್ಕೆ ಬಂದಿದ್ದು, ಬಟ್ ಇದಕ್ಕೆ ಅದ್ಭುತವಾಗಿ ಹೊಂದುತ್ತೆ. ಅದನ್ನು ನಾನು ಹೇಳಿ ತೋರಿಸ್ತೀನಿ. ಹಾಗಾಗಿ ಇದನ್ನೆಲ್ಲರೂ ಹಾಡಬೇಕು ಅಂದ್ಬಿಟ್ಟು ಎಲ್ಲರೂ ಅನುಭವ ಬರಬೇಕು. ಅದನ್ನು 30 ಹೇಳಿ ಭಗವಂತನ ಎಲ್ಲೋ ಬರುತ್ತೆ ಅಂದ್ಬಿಟ್ಟು ಅಂತ. ಇದು ತಪ್ಪಾಗಿ ಹೇಳ್ದ ಅಂದರೆ, ಎಲ್ಲರೂ ಹೇಳ್ದ ಅಂದರೆ ಅವಾಗ ಏನುತ್ತೆ, ಅದು ಇನ್ಬುರುವರ್ ಎಂಬಾವ ಅಂತಾರೆ. ಪರೀಕ್ಷರಪ್ಪ ಇನ್ಬುರುವರ್ ಎಂಬಾರ್ ಅಂದ್ಬಿಡು ಅಂತ ಅವರಿಗೆ. ಅದು ಈರಿರಂಡ ಮಾಲ್ವರೇ ತೋಳು. ಭಗವಂತನಿಗೆ ಈರಿರಂಡ ಅಂದರೆ 4 ತೋಳು ಉಳ್ಳಂತ ಭಗವಂತ. ಅಂದರೆ ನಮಗೆ ಪುರುಷಾರ್ಥವನ್ನು ಕೊಡ್ತಾನೆ ಅಂತ. ಇಲ್ಲ ಅಂದರೆ 16 ತೋಳು ಅಂತ ಹೋಗ್ಬೋದು. ಒಂದೊಂದು ಪಾಶುರದಲ್ಲೂ 8 ಪಾದ ಇದೆ. ಈರಿರಂಡ ಅಂದರೆ ಒಂದೊಂದಕ್ಕೆ 2 ಅಂದರೆ 16 ಷೋಡಶ ಬಾಹು. ಅವನು 16 ಬಾಹುಗಳದಂದರೆ ನಮ್ಮನ್ನು ಯಾವತ್ತೂ ಅವನು ಭಗವಂತ ನಮ್ಮನ್ನು ಆಲಿಂಗನ ಮಾಡಿ ಯಾವತ್ತೂ ನಾವು ತಪ್ಪು ಬಿಡೋದಿಲ್ಲ ನಮ್ಮನ್ನು ಅನ್ನೋದಕ್ಕೂ ಹೇಳ್ತಾರೆ. ಅದಕ್ಕೆ ಮಾಲ್ವರೈ ತೋಳು ಅಂದರೆ ಅತ್ಯಂತ ಸುಂದರ ಭಾವೋತ್ಸವದಲ್ಲಿ ಕೂರುತ್ತಾವೆ, ಅದ್ಭುತವಾಗಿ ಹಾಡಿದ್ದಾರೆ. ಅದೆಲ್ಲವನ್ನೂ ಸಹ ಶಂಗಣ್ ತಿರುಮಹತ್ತು ಶೆಲ್ವ ತಿರುಮಾಲ ಅಂತೆ. ಶಂಗಣ್ ಅಂದರೆ ಇಲ್ಲಿ ಕೆಂಪಾದ ಕಣ್ಣು ಅಂತ ಹೋಗಬಾರ್ದು, ಕಮಲದಂತೆ ಕೆಂಪಾಗಿ ಸುಂದರವಾದ ಕಣ್ಣು. ರಕ್ತದಿಂದ ಕೆಂಪಾದ ಕಣ್ಣು ಅದು ಬೇರೆ ಬೇರೆ ಅರ್ಥ, ರಾಕ್ಷಸರು ಬೇರೆ ಇದನ್ನು ಬರುವಂಥದ್ದು. ಇದು ಅಂಗಣ್ಣ. ಇದು ಅಂಕಣ್ಣ ಅಂತಂದರೆ ಸೌಮ್ಯವಾದ ಕಣ್ಣು. ಅದು ಅದ್ಭುತವಾಗಿ ಕೆಂಪು ಬಣ್ಣ. ಅದೇ ನಮಗೆ
ಇದಂತ ಮಾಡುವಂತಹ ಕಣ್ಣು ಅದು ತಂಪು ನೀಡುವಂತಹ ಕಣ್ಣು. ಅದಕ್ಕೆ ಹಿಂದೆನೇ ಹೇಳಿದ್ರು ಬ್ರಹ್ಮೈವ ಸೌಮ್ಯತೋ ಸೌಮ್ಯತೆ ಮುಖಂ ಭಾತಿ ಅಂತ ಅವನಿಗೆ ಹೇಳಿದ್ರು. ಬ್ರಹ್ಮ ಇವ ಅಂದರು, ಇಲ್ಲಿ ಸಾಕ್ಷಾತ್ ಬ್ರಹ್ಮನೇ ಇದು, ಇನ್ನೆಷ್ಟು ಸುಂದರವಾಗಿರುತ್ತೆ. ನಿನ್ನ ಮುಖದಲ್ಲಿ ಬ್ರಹ್ಮನಂತೆ ಕಳ ಇದೆ ಅಂತ ಅವನಿಗೆ ಹೇಳಿದ್ರು ಶಿಷ್ಯರಿಗೆ. ಬ್ರಹ್ಮನೇ ಆದಮೇಲೆ ಇನ್ನು ಕಳೆ ಕೇಳಬೇಕಾದ ಅದ್ಭುತವಾಗಿರುತ್ತೆ ಅದಕ್ಕೆ. ಹಾಗಾಗಿ ಅದನ್ನು ಹೇಳ್ತಾರೆ. ಅದನ್ನು ಆ ಎರಡನ್ನೂ ಸಹ ಆಮೇಲೆ ಶಲ್ವತ್ ತಿರುಮಾಲಾಲ್ ಅಂತ ಹೇಳಬೇಕಾದ್ರೆ ತಿರು ಬಹಳ ಮುಖ್ಯವಾದ ನಮ್ಮ ಸಿದ್ಧಾಂತದಲ್ಲೇ ಶ್ರೀ ಹೇಳ್ದಲ್ಲ, ಮಾ ಇಲ್ಲದೆ ಇದ್ದರೆ ಮಾಧವ ಇಲ್ಲ, ಶ್ರೀ ಇಲ್ಲದೆ ಇದ್ದರೆ ಶ್ರೀನಿವಾಸ ಇಲ್ಲ. ಶ್ರೀ ಇರಲೇಬೇಕು ನಮಗೆ. ಅದರಿಂದ ಶಲ್ವತ್ ತಿರುಮಾಲ. ಆ ಶಲ್ವ ಅಂದರೆ ಐಶ್ವರ್ಯ. ಏನು ಐಶ್ವರ್ಯ ನಮಗೆ? ಶರಣಾಗತಿನೇ ದೊಡ್ಡ ಐಶ್ವರ್ಯ ನಮಗೆ. ಈಗ ಇದು ಲೀಲಾ ವಿಭೂತಿ, ನಮಗೆ ನಿತ್ಯ ವಿಭೂತಿಯನ್ನು ಕೊಡ್ತಾನಲ್ಲ, ಅದಕ್ಕಿಂತ ದೊಡ್ಡ ಐಶ್ವರ್ಯ ಬೇಕಾ? ಅದನ್ನು ಯಾರು ಕೊಡೋದು? ತಾಯಿ ಇರೋದ್ರಿಂದ ನಮಗೆ ಸಿಗುತ್ತೆ. ಮಾಲ್ ಅಂತ ಅಂದರೆ ಅತ್ಯಂತ ವ್ಯಾಮೋಹವುಳ್ಳವನು ಅಂತ. ತಾಯಿ ಇರೋದ್ರಿಂದ ಇನ್ನೂ ಅತ್ಯಂತ ಹೆಚ್ಚಾಗಿ ವ್ಯಾಮೋಹ ಇರ್ತಾನೆ. ಅದಕ್ಕೆ ತಾಯಿಯ ಈ ಕ್ಷಣ ಬಹಳ ಮುಖ್ಯ ಅಂದ್ಬಿಟ್ಟು ಅಂತ. ಅವನ ರಾಮಾಯಣ ಯುದ್ಧ ಮುಗಿಸಿ ಬರಬೇಕಾದ್ರೆ, ಹಿಂದೆ ಬರಬೇಕಾದ್ರೆ ಆ ಯುದ್ಧವೆಲ್ಲ ಆಗಿ ರಾಕ್ಷಸರು ಎಲ್ಲ ಇದಾಗಿರುತ್ತಲ್ಲ, ಅಲ್ಲಿ ಒಂಥರ ಅಪವಿತ್ರವಾಗಿಬಿಟ್ಟಿರುತ್ತೆ ಸ್ಥಳ ಅಲ್ಲಿ. ಆಗ ಪುಷ್ಪಕಮಾನ್ ಹತ್ತಬೇಕಾದ್ರೆ ಸೀತೆ ಹೇಳ್ತಾನೆ ಅದಕ್ಕೆ, ಲಂಕಾಂ ಈಕ್ಷಸ್ವ ವೈದೇಹಿ ನಿರ್ಮಿತಾಂ ವಿಶ್ವಕರ್ಮಣ ಅಂತ. ಅಂದರೆ ವಿಶ್ವಕರ್ಮ ಅದ್ಭುತವಾಗಿ ರಾಮನೇ ಆಶ್ಚರ್ಯ ಪಡ್ತಾನೆ, ಅಷ್ಟು ಅದ್ಭುತವಾಗಿ ಮಾಡ್ದ, ಈಗೆಲ್ಲ ಹಾಳಾಗಿದೆ. ಈಗ ನನ್ನ ಭಕ್ತನಾದಂಥ ವಿಭೀಷಣ ಈಗ ಅಲ್ಲಿ ರಾಜ್ಯಭಾರ ಮಾಡ್ತಾನೆ, ಹಾಗಾಗಿ ನಿನ್ನ ಈಕ್ಷಣೆ ಬೇಕು ಅಂತ ಈಕ್ಷಿತಾಂ ಅಂತ ಹೇಳ್ತಾನೆ. ಆಮೇಲೆ ಮತ್ತೆ ಹಿಂದೆಗೆ ಬರಬೇಕಾದ ಅಂದರೆ ಅಯೋಧ್ಯೆಗೆ ಬಂದು ಇಳಿಬೇಕಾದ್ರೆ, ಭರತನ ಸಮಾಗಮ ಅಯೋಧ್ಯೆಗೆ ಬರಬೇಕಾದ್ರೆ ಹೇಳ್ತಾನೆ, ಅಯೋಧ್ಯೆಯನ್ನು ಈಕ್ಷ ಮಮ ರಾಜಧಾನಿ ಪಿತುರ್ಮಮ ಅಂತ. ಅವಳು ಗೊತ್ತಿಲ್ಲದರ ವಿಷಯ ಇವ್ರು ತಂದೆ ರಾಜಧಾನಿ ಅಂದರೆ ತಂದೆ ಮೇಲೆ ಅಷ್ಟೊಂದು ಮೋಹ. ಮತ್ತೆ ಈಗ 14 ವರ್ಷ ಇದಾಗಿದೆಯಲ್ಲ ಇವಾಗ, ಅದು ಒಂದ್ಸಲ ನೋಡು, ಜನಗಳಿಗೆಲ್ಲ ಇದಾಗಿದ್ದಾರೆ, ನಿನ್ನ ಈಕ್ಷಣೆ ಬಿದ್ದರೆ ಸರಿಯಾಗುತ್ತೆ ಅಂತ. ಹಾಗಾಗಿ ತಿರುಮಾಲಾಲ್ ಅನ್ವಾಗ ಇನ್ ಗುರುವರ್ ಅಂತ ಅತ್ಯಂತ ಆನಂದವನ್ನು ಹೊಂದ್ತಾರೆ ಅಂತ. ಇಲ್ಲೂ ಸಹ ಇಲ್ಲೂ ಸಹ ಎಲ್ಲ ಆನಂದವೂ ಸಿಗುತ್ತೆ. ಅಲ್ಲಿ ಸಿಗುವಂಥ ಆನಂದ ವಿಶೇಷವಾದದ್ದು ನಮಗೆ. ಅಲ್ಲಿ ಇನ್ ಗುರುವರ್, ಅಂಗೂ ಸಹ ಬರು. ಅಂಗು ಅಂದರೆ ಹೇಳಿದ್ನಲ್ಲ, ಕೌಶಿಕರು ಹೇಳಿದಂಗೆ ಎಲ್ಲ ಅಲಂಕಾರ ಮಾಡಿ ಬ್ರಹ್ಮಾಲಂಕಾರ ಹೋಗ್ತಾರಲ್ಲ, ಅಲ್ಲಿ ಸಿಗುವಂಥ ಆನಂದವೂ ಸಹ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಶ್ರುತಿ ಹೇಳುತ್ತೆ. ಬ್ರಹ್ಮಣ ಸಹ ಸರ್ವಾನ್ ಕಾಮಾನ್ ಸಮಃ ಅಶ್ನುತೆ. ಅಲ್ಲಿ ಹೋಗಿ ಭಗವಂತನ ಜೊತೆಯಲ್ಲಿ ಎಲ್ಲ ಆನಂದವನ್ನು ನಾವು ಸಹ ಜೀವಾತ್ಮರು ಪಡ್ಕೊಳ್ತೀವಿ ಅಂತ ಶ್ರುತಿನೇ ನೇರವಾಗಿ ಹೇಳುತ್ತೆ. ಅದನ್ನು ತೋರಿಸ್ಕೊಳ್ತಾರೆ. ಹೇಳಿದಾಗೆ ಭಗವಂತನ ಸ್ವಾಮಿ ರಹಸ್ಯತ ತೋರಿಸ್ತಾರೆ. ಭಗವಂತನಲ್ಲಿ ಕೈಕರ್ಯವನ್ನು ಮಾತ್ರ ಕೇಳಿ, ಆದರೆ ಆನುಷಂಗಿಕವಾಗಿ ಎಲ್ಲವನ್ನು ಕೊಡ್ತಾನೆ. ಶರೀರಿಗೆ ಆರೋಗ್ಯಂ ಐಶ್ವರ್ಯಂ ಭೋಗಾಂ ಚೈವ ಆನುಷಂಗಿಕಾನೆ ದದಾದಿ ಧ್ಯಾಯಿನ ನಿತ್ಯಂ ಅಪವರ್ಗ ಪ್ರದೋಹರಿ ಅಂತ. ಅಪವರ್ಗವನ್ನು ಕೊಡೋ ಹರಿ, ನೀವು ಅಪವರ್ಗ ಕೇಳಿದ್ರು ಸಹ ಅಪವರ್ಗ ಅಂದರೆ ಮೋಕ್ಷ, ಎಲ್ಲವನ್ನೂ ಕೊಡ್ತಾನೆ ಅಂದ್ಬಿಟ್ಟು ಅಂತ. ಹಾಗಾಗಿ ಅಲ್ಲಿ ಅಂಗ ಅಂದಾಗ ಶ್ರುತಿ ಹೇಳುತ್ತೆ, ತಥೋ ವಿದ್ವಾನ್ ಪುಣ್ಯ ಪಾಪೇ ವಿದೂಹ ಪರಮಂ ಸಾಮ್ಯಂ ಉಪೈತಿ ಅಂತ. ಇಲ್ಲಿ ಪುಣ್ಯ ಪಾಪ ಎರಡೂ ಬಿಟ್ಟು ವಿರಜಾದಿಗೆ ಹೋಗಿ ಪರಮಂ ಸಾಮ್ಯಂ ಉಪೈತಿ ಅಂತ. ಭಾಷೆದ ಇದು ಬ್ರಹ್ಮಸೂತ್ರದಲ್ಲೂ ಭೋಗ್ಯ ಮಾತ್ರ ಸಾಮ್ಯಲಿಂಗಾಚ ಅಂತ ಹೇಳಿದೆ. ಭೋಗ್ಯ ಮಾತ್ರ ಸಾಮ್ಯ, ಅವನಲ್ಲಿ ಸೃಷ್ಟಿ ಸ್ಥಿತಿಯಲ್ಲಿ ನಮಗೆ ಸಾಮ್ಯ ಇಲ್ಲ ಅಂದ್ಬಿಟ್ಟು. ಹಾಗಾಗಿ ಎಲ್ಲವನ್ನು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಎರಡನೇ ಇದು ಹೇಳಬೇಕಾದ ಅಂದರೆ ಇಲ್ಲಿ ಅದರಲ್ಲಿ ಕಿರು ಅರುಳ್ ಅಂತ ಎರಡನೇ ಹೇಳಬೇಕಾದ್ರೆ ಶ್ರೀಮತೆ ನಾರಾಯಣನು ಅಲ್ಲೊಂದು ಶ್ರೀಮತೆ ಬರ್ತಲ್ಲ, ಅದರಿಂದ ಅದನ್ನು ಸಹ ಪೂರ್ಣ ಮಾಡ್ತಾಳೆ ಅವಳು. ಹಾಗಾಗಿ ಇಲ್ಲಿಗೆ ನಾನು ಇದರಲ್ಲಿ 4 ಸಲ ತಿರುವು ಅಂತ ಹೇಳಿದ್ದಾಳೆ. ಆ 4 ತಿರುವು ಅಂದರೆ ಒಂದು ನಮ್ಮನ್ನು ನಾವು ಆಶ್ರಯಿಸಲ್ಪಡುವಂತಹ ಶ್ರೀ ಅಂತ ಒಂದು ತಿರು, ಇನ್ನೊಂದು ನಮ್ಮ ಮೊರೆಯನ್ನು ಕೇಳುವಂತಹ ಶ್ರೀ ಅದೊಂದು, ಇನ್ನೊಂದು ನಮಗಾಗಿ ಭಗವಂತನಲ್ಲಿ ಮೊರೆ ಅವಳು ಆಶ್ರಯಿಸ್ತಾಳೆ ಅದೊಂದು ಶ್ರೀ. ಕಡೆಗೆ ನಮ್ಮ ಮೊರೆಯನ್ನು ಭಗವಂತ ಕೇಳೋ ಹಾಗೆ ಮಾಡ್ತಾಳೆ. ಶ್ರಯತೆ ಶ್ರೀಯತೆ ಶ್ರಾವಯತಿ ಶೃಣಾತಿ, ಅದೆಲ್ಲವನ್ನು 4 ಇದು ತೋರಿಸ್ಕೊಟ್ಟಿದ್ದಾಳೆ ಇದರಲ್ಲಿ. ಆದಮೇಲೆ ಅದು ಹೇಳ್ಬಿಟ್ಟು ಇದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಇದು ತುಂಬ ವಿಷಯಗಳಿದೆ, ಸಮಯ ಸಾಲದೋದಕ್ಕೆ. ಹೇಗೆ ನಿಮಗೆ ಆ ಶ್ರುತಿನಲ್ಲಿ ಈ ತಿರುಪಾವೆ ಬಗ್ಗೆ ಹೊಂದಿಸ್ಬೋದು ಅಂದ್ಬಿಟ್ಟು ಅಂತ ಸಂಹಿತೆಯಲ್ಲಿ ಯಜುರ್ವೇದ ಸಂಹಿತೆಯಲ್ಲಿ ಬರುವಂತಹ 4ನೇ ಕಾಂಡದಲ್ಲಿ ಬರುವಂಥ ಮಂತ್ರಗಳಲ್ಲಿ ಪಂಚಬಿರ್ಧಾತ ವಿದಧ ವಿಟಂಜತ್ತ ಶ್ರೀಗಸ್ವಶ್ರೀ ರಜನ ಯತ್ ಪಂಚ ಅಂತ. ಪಂಚಬಿರ್ಧಾತ ಮೊದಲು 5 ಧಾತನಾದ ಪರಮಾತ್ಮನ ಪರವ್ಯೂಹವ್ಯೂವನ್ನೆಲ್ಲ ಹೇಳ್ಬಿಟ್ಲು. ಅದಾದಮೇಲೆ ಸ್ವಶ್ರೀ ಅಂದರೆ ಇವಳು ಮಗಳು ಅಂತ, ಪೆರಿಯಾಳ್ವಾರಾದ ಮಗಳು ಅಜನಯತೆ ಅಂದರೆ ಅವಳು ಸೃಷ್ಟಿ ಮಾಡೋದೇನು ಪಂಚ ಅಂದರೆ 5 ಅಂತ 5 25. ಮೊದಲು 5 ಹೇಳಿದ್ಲು, ಮೊದಲು 5 ಪೀಠಿಗೆ ಥರ ಇನ್ನು 25 ಮಾಡಿದ್ಲು. ಏನು ಹೇಳ್ತಾವೆ? ತ್ರಿಗುಂಶಸ್ವಸಾರ ಉಪಯಂತಿ ನಿಷ್ಕೃತಗಂ ಸಮಾನಂಕೇತುಂ ಪ್ರತಿ ಮುಂಚಮಾನಾಹ
ಋತೋಗಸ್ತನ್ವತೆ ಕವಯಃ ಪ್ರಜಾನತಿರ್मध्ये ಛಂದಸಃ ಪರ್ಯಂತಿ ಭಾಸ್ವತೀಃ ಜ್ಯೋತಿಷ್ಮತಿ ಪ್ರತಿಮುಂಚತೆ ನಭೋರಾತ್ರಿ ದೇವಿ ಸೂರ್ಯಸ್ಯ ವ್ರತಾನಿ ವಿಪಶ್ಯಂತಿ ಪಶವೋ ನ ಜಾಯಮಾನಾನ್ ನಾನಾ ರೂಪ ಮಾತುರಸ್ಯ ಉಪಸ್ಥೆ ಅಂದ್ಬಿಟ್ಟು ತ್ರಿಗುಂಶಸ್ವಸಾರ. ತ್ರಿಗುಂಶತ್ ಅಂದರೆ 30 ಶ್ಲೋಕಗಳು. ಅದು ಅದರಲ್ಲಿ ಸಮಾನಂ ಚೇತುಂ ಪ್ರತಿಮಂತಿ ಅಂದರೆ ಎಲ್ಲೂ ಒಂದೇ ಥರ 8 ಪಾದ 8 ಪಾದಗಳಿದೆಯಲ್ಲ, 8 ಪಾದಗಳಿರುವಂಥ 30 ಎಲ್ಲ ಇದರಲ್ಲೂ ಕಡೆಯಲ್ಲೂ ಏಲೋರೆನ್ಭಾವ ಹೇಳಿದ ಅದರಿಂದ ಸಮಾನವಾಯ್ತು ಅದು ಆ ಥರ. ಆಮೇಲೆ ಋತುಗಸ್ತನ್ವತೆ ಹೇಮಂತ ಋತುಗಳು ಮಾಡಿದಂಥ ಕವಯ ಅಂದರೆ ಇವಳು ಗೋಧೆ ಹೇಳಿದಂಥ ಪ್ರಜಾನತಿ, ಅವಳು ಸೃಷ್ಟಿ ಮಾಡಿದ್ದಂತು. ಅದು ಮಧ್ಯದಲ್ಲಿ ಮಧ್ಯೆ ಛಂದಸಃ ಪರ್ಯಂತಿ ಭಾಸ್ವತಿ. ಛಂದಸ ಅಂದರೆ ವೇದ, ಮಧ್ಯದಲ್ಲಿ ಅಲ್ಲಲ್ಲಿ ವೇದದ ಪರಿಮಳ ಭಾಸ್ವತಿ ತೋರ್ತಂತೆ ಅದರಲ್ಲಿ ಅದ್ಭುತವಾಗಿ. ಆಮೇಲೆ ಜ್ಯೋತಿಷ್ಮತಿ ಪ್ರತಿಭುಂಜತೆ, ಅವ್ರು ಎಲ್ಲರೂ ಜ್ಯೋತಿಷ್ಮತಿರಾಗಿ ಎಲ್ಲರೂ ಹೇಳೋದಲ್ಲ ಇಲ್ಲಿ ತಿಂಗಳು ತಿರುಮಹತ್ತು ಅಂತ ಎಲ್ಲರೂ ಜ್ಯೋತಿಷ್ಮತಿಗಳಾಗಿರಂತೆ ಅವರು ನಭೋರಾತ್ರಿ ಅಂದರೆ ಸೂರ್ಯ ಬೆಳಗಿನ ಶಿತ್ತುಂ ಶಿರುಗಾಲ ಇದೆಯಲ್ಲ ಅದು. ಅಲ್ಲಿ ದೇವಿ ಸೂರ್ಯಸ್ಯ ವ್ರತಾನಿ, ಸೂರ್ಯನ ವ್ರತ ಅಂತ ಅಂದರೆ ಸೂರ್ಯನ ಅಂತರ್ಯಾಮಿಯರು ಭಗವಂತನ ವ್ರತ ಅಂತ. ಅಲ್ಲಿ ಯಾರ್ಯಾರು ವಿಪಶ್ಯಂತ ಯಾರ್ಯಾರು ಕಂಡ್ರಪ್ಪ ಅಂತರ ಪಶವೋಜಾಯಮಾನ. ಪಶವೋಜಾಯಮಾನ ಹಸುಗಿನ ಕುಲದಲ್ಲಿ ಹುಟ್ಟಿದವರು ಪಶವೋಜಾಯಮಾನ. ಅಂತರ ದೇವಿಗಳು ಅವ್ರು ಹೇಳ್ತಾರಂತೆ ಮಾತು ರಸ್ಯ ಉಪಸ್ಥೆ, ಅದರ ಮಾತುಗಳು ಅಂದರೆ ಸೂರ್ಯ ಗೋಪವಂಶ ಹುಟ್ಟಿದಂಥ 5 ಲಕ್ಷ ಕುಟುಂಬದ ಸ್ತ್ರೀಯರೆಲ್ಲ ಅಲ್ಲಿ ಉಪಸ್ಥಿತರಾಗಿದ್ದರು ಅಂದ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ. ಆಮೇಲೆ ತ್ರಿಗುಂಶದ್ಧ ಭೂಸೂಕ್ತಲ್ಲಿ ಬರುತ್ತೆ, ತ್ರಿಗುಂಶದ್ಧ ಮಗುರಾಜ ವಾಕ್ಪತಂಗಾಯ ಶಿಶ್ರಿಯೇ ಅಂತ. ಶ್ರೀ ಸಿಯಾದವಳು ವಾಕ್ಪತಂ, ಗೋದ ಅಂದರೆ ವಾಕ್ಪತಂ ಅಂದರೆ ಗಾಮ್ ದದಾತೀತಿ ಗೋದ ಅಂದ್ಬಿಟ್ಟು ಅಂತ. ಅದರಿಂದ ವಾಕ್ಪತಂ ಅಂದರೆ ಗೋದ. ಏನು ಮಾಡ ತ್ರಿಗುಂಶದ್ಧ ಮಗು, ಧಾಮ ಅಂದರೆ ಇರುವ ಸ್ಥಳ. ಭಗವಂತ ತ್ರಿಗುಂಶತ್ 30 ಶ್ಲೋಕಗಳನ್ನು ಮಾಡಿದಂತೆ ಪಾಶಗಳನ್ನು, ಅದು ಭಗವಂತ ಅದನ್ನು ವಾಸಸ್ಥಾನ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ 30 ತಪ್ಪಾಮೆ ಯಾಕೆ ಹೇಳಿದ್ರು ಅಂದರೆ ಭಗವಂತ ಇದ್ದಾನೆ ಎಲ್ಲವನ್ನೂ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಅದು ಇಲ್ಲಿಗೆ ನಿಲ್ಲಿಸ್ಕೋತೀನಿ, ಯಾಕೆಂದರೆ ಇನ್ನೂ ಅವಳು ಇದೆಲ್ಲ ಮಾಡಬೇಕು. ಅದಕ್ಕೆ ನಾವು ಇದನ್ನು ಮಾತ್ರ ಫಲಶ್ರುತಿಯನ್ನು ಅದ್ಭುತವಾಗಿ ಗೋದಾದಲ್ಲಿ ಸ್ವಾಮಿ ದೇಶಿಕನ್ನ 29ನೇ ಪಾಠದಲ್ಲಿ ಅದ್ಭುತ ಇದನ್ನ ಅರ್ಥವನ್ನೇ ತೋರಿಸ್ತಾರೆ. ಅದನ್ನು ಮಾತ್ರ ಹೇಳ್ತೀನಿ. ಇತೆ ವಿಕಸಿತ ಗುರುಭಕ್ತೆ ರುಚಿತಂ ವೆಂಕಟೇಶಾತೆ ಬಹುಗುಣ ರಮಣೀಯಂ ಭಕ್ತಿ ಗೋದಾ ಸ್ತುತಿಂ ಯಃ ಸಭವತಿ ಬಹುಮಾನ್ಯ ಶ್ರೀಮತೋ ರಂಗಭರ್ತು ಚರಣಕಮಲ ಸೇವಾಂ ಶಾಶ್ವತಿ ಮಭ್ಯುಗೇಶನ್ ಅಂತ. ವೆಂಕಟೇಶನಾದ ನಾನು ದೇಶಿಕ ಹೇಳಿದಂಥ ಇದನ್ನ ಭಕ್ತಿ ಬಹುಗುಣ ರಮಣೀಯಾಂ ಗೋದಾ ಸ್ಥಿತಿಂ ಯಹ ಭಕ್ತಿ, ಅತ್ಯಂತ ರಮಣೀಯವಾದ ಈ ಗೋದಾ ಸ್ಥಿತಿಯನ್ನು ಯಾರು ಭಕ್ತಿ ಹೇಳ್ತಾರೋ ಅವರು ಸಭವತಿ ಬಹುಮಾನ್ಯ ಶ್ರೀಮತೋ ರಂಗಭರ್ತು, ಅವರಿಗೆ ಯಾಂಕರಂ ಶಮ್ಮಾನಂ ಅಂತ ಹೇಳಿದ್ದಾರೆ. ಆ ಥರ ಬಹುಮಾನ್ಯ ಇಲ್ಲೂ ಸಹ ಸಿಗುತ್ತೆ, ಅಲ್ಲೂ ಸಹ ಅತ್ಯಂತ ಬಹುಮಾನ ಸಿಗುತ್ತೆ ಅಂದ್ಬಿಟ್ಟು ಚರಣಕಮಲ ಸೇವಾ, ಅವನ ಕಮಲ ಸೇವಾ ಇರ್ತಾನೆ, ಅದು ಶಾಶ್ವತಿ ಮಭ್ಯುಪೇಶಿ, ಶಾಶ್ವತವಾಗಿ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಲಿಸ್ಕೋತೀನಿ. ಮುಂದೆ ಅವಳಿಗೆ ಅದೊಂದು 25 ನಿಮಿಷ ಆಗುತ್ತೆ ಅವಳಿಗೆ. ತುಂಬ ಇದು ಒಂದಕ್ಕೆ 2 ಗಂಟೆಗಳ ಹೇಳ್ಬೋದು, ಅಷ್ಟಿದೆ ವಿಷಯಗಳು. ಮೂವತ್ತು ಭಾಷೆಗಳ ರಸದೌತಣ ನಿಮಗೆಲ್ಲ ಆಗಿದೆ. ಇವಾಗ ನಾನು ಡೆಸರ್ಟ್ ನಿಮಗೆಲ್ಲ ಡೆಸರ್ಟ್ ಕೊಡ್ತೇನೆ. ಹೇಗೆ ಅಂದರೆ ಹೋದ ವರ್ಷವೂ ಬಿಟ್ಟೋಯ್ತು ಈ ಆಂಡಾಳು ಗೋದಾ ಕಲ್ಯಾಣ ವಿಚಾರ ಹೇಳೋಕ್ಕೆ. ಯಾಕಂದರೆ ಹೀಗೆ ಸಮಯದ ಅನಾನುಕೂಲ ಆಯಿತು, ಅವಸರವಾಗಿ ಪಾಶ್ರವನ್ನು ಮಾತ್ರ ಮುಗಿಸ್ಕೊಂಡ್ವಿ. ಈ ಸತಿ ಹೇಗಾದರೂ ಮಾಡಲೇಬೇಕು ಅಂತ ವೆಂಕಟರಾಘವನ ಅವ್ರಿಗೆ ಹೇಳಿದ್ದೆ. ಸಮಯ ಆಗತ್ತಾ ಅಂದರು, ಮಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಸತಿ ಅರ್ಧ ಇವರು ಪಾಶ್ರ ಇವರನ್ನು ಹೇಳಿಸಿ ಬಿಕ್ಕಿದ್ದು ನಾನು ಹೇಳೋಣ ಅಂತ ಅಂದ್ಕೊಂಡೆ. ಡೆಸರ್ಟ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಷ್ಟು ಭೋಗ್ಯವಾಗಿರುವಂಥ ಗೋದಾ ಕಲ್ಯಾಣ ವಿಚಾರ. ಗೋದಾ ಕಲ್ಯಾಣ ಬಹುಶಃ ಈ ದೇವಸ್ಥಾನದಲ್ಲಿ ಇದೆ ಫಸ್ಟು ಶುರು ಮಾಡಿದ್ದಾರೆ ಅನಿಸುತ್ತೆ. ಹೀಗೆ ಅನಸ್ಯೂತವಾಗಿ ನಡ್ಕೊಂಡು ಹೋಗಲಿ ಅಂತ ನನ್ನ ಪ್ರಾರ್ಥನೆ. ನೀವೆಲ್ಲ ತುಂಬ ಆಸ್ತಿಕ ಮನೋಭಾವನೆ ಇದ್ದೀರಾ, ನೀವೆಲ್ಲ ತುಂಬ ಉತ್ಸಾಹನೂ ತೋರಿಸ್ತಾ ಇದ್ದೀರಾ. ಹೀಗೆ ಮೇಲೆ ವರ್ಧತಾಂ ಅಭಿವರ್ಧತಾಂ ಅಂತ ಹೇಳಿ ಮುಂದೆ ಚೆನ್ನಾಗಿ ಹೋಗಿ. ಈ ಗೋದಾ ಕಲ್ಯಾಣ ವಿಚಾರಕ್ಕೆ ಬರೋಣ. ಹೇಗೆ ಅಂದರೆ ಇಷ್ಟು ಆಯಿತು, 30 ಪಾಶ್ರ ತಿರುಪವೇ ಬರಲು. ಅದಾದಮೇಲೆ ಭಗವಂತ ಏನು ಎದುರುಗಡೆ ಬಂದುಬಿಡಲಿಲ್ಲ, ಬರಲು ಎಲ್ಲನೂ ಹೇಳಿಕೊಟ್ಲು. ಆದರೆ ಶರಣಾಗತಿ ಮಾಡಿಕೊಂಡ್ರು ಎದುರುಗಡೆ ಏನು ಬರಲಿಲ್ಲ. ಭಗವಂತನಿಗಾಗಿ ಕಾಯಬೇಕು. ಕಾದಾಗ ಏನಾಗಿತ್ತು, ವಿರಹ ವೇದನೆ ಅಂದರೆ ನಮ್ಮ ಭಗವಂತನ ಸೇರದೆ ಹೋದಾಗ, ಜೀವಾತ್ಮ ಪರಮಾತ್ಮನ ಸೇರದೆ ಹೋದರೆ ಒಂದು ದುಃಖದಲ್ಲಿರುತ್ತೆ. ಅದನ್ನು ಹೇಗೆ ಅಂತ ಹೇಳಿದ್ರೆ
ಪ್ರಿಯಕರನ್ನ ಸೇರದೆ ಇರೋ ಪ್ರೇಯಸಿ ಹೇಗೆ ಕಷ್ಟಪಡ್ತಾಳೋ ಆ ಥರ 143 ಹಾಡು ನಾಚಿಯಾರ್ ತಿರುಮಳಿ ಅಂತ ಬರೆದುಕೊಟ್ಲು. ಆ ನಾಚಿಯಾರ್ ತಿರುಮಳಿನಲ್ಲಿ ಎಷ್ಟು ಸಂಕಟ ಪಡ್ತಾಳೆ ಅಂತ ಹೇಳಿದ್ರೆ, ಹೀಗೆಲ್ಲ ಒಂದು ಜೀವನ ನಡೆಸಬೇಕಾ, ಭಗವಂತನ ಜೊತೆಗಿಲ್ಲದೆ ಅವನ ಸೇವೆ ಮಾಡಿದೆ ಅಂತ. ನಾವೆಲ್ಲ ಎಷ್ಟು ನಿಸ್ಸೂರಾಗಿರ್ತೀವಿ ನೋಡಿ, ಏನೋ ಸಂಸಾರದಲ್ಲೇ ತುಂಬ ರುಚಿ ಅನ್ನೋ ಥರ ಅದಕ್ಕಾಗಿ ಕಷ್ಟಪಟ್ಕೊಂಡೆಲ್ಲ ಇರ್ತೀವಲ್ಲ, ಅದು ಇರಬೇಕು. ಆದರೆ ಭಗವಂತನಿಗೆ ಸೇರಿದವ್ರು ನಾವು ಅಂತ ಗೊತ್ತಾಗ್ಬೇಕು ನಮಗೆ. ಹಾಗಾಗಿ ತುಂಬ ಕಷ್ಟಪಟ್ಕೊಂಡು ಆ ಪದಿಗಾರರು ಇರ್ತಾಳೆ. ಅವಾಗ ಇನ್ನೂ ನಾನು ಹೋಗ್ಲಿಲ್ವಲ್ಲ ಭಗವಂತನಿಗೆ ಅಂತ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಹಾಡನ್ನು ಹೇಗೆ ಅಂದರೆ, ಕನಸಲ್ಲಿ ಅನುಭವ ಕೊಡ್ತಾನೆ ಭಗವಂತ ಅವಳಿಗೆ. ಕನಸಲ್ಲಿ ಮದುವೆ ಮಾಡ್ಕೊಂಡಂಗೆ ಅನುಭವ ಕೊಡ್ತಾಳೆ. ವಾರಣ ಮಾಯರಮ್ಮ ಅನ್ನೋ ಒಂದು 10 ಹಾಡು ಆ ದಶಕ ಪೂರ್ತಿ ಭಗವಂತನ ಮದುವೆ ಮಾಡ್ಕೊಂಡಂಗೆ ಅನುಭವ. ಅದನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ಸಮಾಧಾನ ಆಗುತ್ತೆ ಸ್ವಲ್ಪ, ಹಬ್ಬ ಹಿಂಗೆ ನೋಡಿದೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಆಮೇಲೆ ಪೆರಿಯಾಳ್ವರೆಗೆ ಪ್ರತ್ಯಕ್ಷ ಇದು ಕನಸಲ್ಲಿ ಬಂದು ನಿನ್ನ ಮಗಳನ್ನು ಕರ್ಕೊಂಡು ಬಾ ಅಂತ ಹೇಳಿ ವಟಪತ್ರಶಾಹಿ ಮೂಲಕ, ಅರ್ಚಕರ ಮೂಲಕ ಹೇಳ್ತಾರೆ. ಅವರೆಲ್ಲ ಶ್ರೀರಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಗರ್ಭಗುಡಿಯಲ್ಲಿ ಅಂತರ್ಧಾನ ಆಗ್ತಾಳೆ, ಭಗವಂತನಿಗೆ ಸೇರಿಕೊಳ್ತಾಳೆ. ಅದು ಐತಿಹ್ಯ, ಅದು ಕಥೆ ಇರೋದು. ಇವಾಗ ನಾವು ಸ್ವಲ್ಪವೇ ಈ ರಸದೂಟ ಅಂತಾರಲ್ಲ, ಅದಾದಮೇಲೆ ಇದನ್ನು ಅನುಭವಿಸೋಣ. ಹೇಗೆ ಅಂದರೆ, ನಾನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ ಅಂದ್ಬಿಡ್ತಾಳಂತೆ. 6 ವರ್ಷ ಆದ ತಕ್ಷಣ ಅವ್ರಿಗೆಲ್ಲ ಹಳೆ ಕಾಲದಲ್ಲಿ ಬೇಗ ಮದುವೆ ಮಾಡ್ಕೊಡ್ಬೇಕು ಹೆಣ್ಮಕ್ಳಿಗೆ. ಅಂದರೆ ಕನ್ಯಾದಾನ ಅಂತ, ಅವರು ದೊಡ್ಡವರಾಗಕ್ಕೆ ಮುಂಚೆನೇ ಮದುವೆ ಮಾಡಬೇಕು. ಅದು ಅಲ್ಲಿ ಕನ್ಯಾದಾನ ಅನ್ನೋದು. ಅದಕ್ಕೆ ಅದಾದಮೇಲೆ ದೊಡ್ಡವರಾಗ್ಬಿಟ್ರೆ ಅವರು ವೃಷಲೆ ಅಂತ ಅನ್ನಿಸ್ಕೊತಾರೆ. ಅದು ವೃಷಲೇನ ದಾನಕ್ಕೆ ಬರೋದಿಲ್ಲ, ಅವಾಗ ದೋಷ ಆಗುತ್ತೆ. ಅದು ಅವಾಗ ಅದಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತ ಮಂತ್ರಗಳನ್ನೆಲ್ಲ ಹೇಳಿ ಮಾಡ್ಕೊಳ್ಬೇಕಾಗುತ್ತೆ. ಕನ್ಯಾದಾನ ಅನ್ನೋದು ತುಂಬ ಶ್ರೇಷ್ಠ. ಹಾಗೆ ಅವ್ರಿಗೆ ಹೆದರ್ಕೊಳ್ತಿರ್ತಾರೆ, ಹೇಗಮ್ಮ ಮದುವೆ ಮಾಡೋದು, ನೀನು ದೇವ್ರನ್ನೇ ಮಾಡ್ಕೋಬೇಕು ಅಂತೀಯಲ್ಲ. ವಿಭವಾವತಾರ ಎಲ್ಲ ಆಗೋಯ್ತು, ಕೃಷ್ಣಾವತಾರ ಆದಮೇಲೆ ಇನ್ನು ಕಲ್ಕಿನೇ ನೆಕ್ಸ್ಟು ಅಂತ ಅವರೆಲ್ಲ ತ್ರಿಕಾಲ ಜ್ಞಾನಿಗಳು ಗೊತ್ತಿದ್ರು. ಇವಾಗ ಏನು ಮಾಡ್ತೀಯಾ, ಇನ್ನು ಸದ್ಯಕ್ಕೇನು ದೇವ್ರು ಬರೋದಿಲ್ಲ ಅಂದಾಗ ಅರ್ಚಮೂರ್ತಿನೇ ಮದುವೆ ಮಾಡ್ಕೊಳ್ತೇನೆ ಅಂತಾರೆ. ಅರ್ಚಮೂರ್ತಿ ಜೊತೆ ಹೇಗೆ ಮದುವೆ ಮಾಡ್ಕೊಳ್ತೀಯ, ಹೆಂಗೆ ಸಂಸಾರ ನಡೆಸೋಕ್ಕಾಗತ್ತಮ್ಮ, ಕಲ್ಲು ಸ್ಪನ್ಸೆಲ್ಲ ನಿನ್ಗೆ ಹೇಗೆ ನೀನು ಮದುವೆ ಮಾಡ್ಕೊಳಕ್ಕಾಗತ್ತೆ ಅಂತಂದಾಗ, ಆವಾಗ ಏನು ಮಾಡಿದ್ರು ಇವಳು ಹಠಾನೇ ಆಗತ್ತೆಪ್ಪ, ನೀ ಪ್ರಯತ್ನ ಪಡಲ್ಲ ಅಷ್ಟೇ, ಯಾಕಾಗಲ್ಲ ಅಂತೆಲ್ಲ ಅವಳು ಹೇಳ್ತಾಳಂತೆ. ಸರಿ, ಹಾಗಾದರೆ ಹೋಗಲಿ, ಅರ್ಚಮೂರ್ತಿನೇ ಮಾಡ್ಕೊಳ್ತೀನಿ ಅಂತ ಆಗೋಯ್ತಲ್ಲ. 108 ದಿವ್ಯದೇಶಗಳಿದೆ. ಆ ದಿವ್ಯದೇಶಗಳಲ್ಲಿ ಯಾರನ್ನ ವರಿಸ್ತೀಯಮ್ಮ ನೀವು? ದಾಸರು ಕೂಡ ಶೋಭಾನೆ ಹಾಡುಗಳಲ್ಲೂ ಯಾರನ್ನ ವರಿಸ್ತೀಯ ಲಕ್ಷ್ಮಿ ಅಂತ ಹಾಡುಗಳನ್ನ ಹೇಳ್ತಾರಲ್ಲ, ಅದೇ ಥರ ಪೆರಿಯಾಳ್ವಾಗಿ ಹೇಳ್ತಾರೆ, ಯಾರನ್ನ ಮದುವೆ ಮಾಡ್ಕೊಳ್ತೀಯ ನೀನು ಹೇಳು, ಅಲ್ಲಿ ಹೋಗಿ ಮಾತುಕತೆ ಆಡೋಣ ಅವ್ರ ಜೊತೆಗೆ ಅಂತ. ಆವಾಗ ಮೊದಲಿಗೆ ಶುರು ಮಾಡ್ತಾರೆ. 108 ದಿವ್ಯದೇಶನೂ ಇಲ್ಲಿ ಹೇಳ್ತಾ ಇಲ್ಲ ನಾನು, ಬರೀ ಒಂದು 26 ದಿವ್ಯದೇಶ ಹೇಳ್ತೀನಿ. 26ನೇ ನಂಬರ್ ಬಂದ ತಕ್ಷಣ ಲಾಕ್ ಮಾಡ್ತಾಳಂತೆ, ಯಾಕಂದರೆ ದೇವ್ರ ನಂಬರ್. ಅದಕ್ಕೋಸ್ಕರ ಅಷ್ಟಕ್ಕೆ ನಾನು ಸೀಮಿತ, ಯಾಕಂದರೆ ಒಂದೊಂದು ದಿವ್ಯದೇಶಕ್ಕೂ ಹೇಳ್ಬೋದು, ಅಷ್ಟೊಂದಿದೆ. ಅಂದರೆ ಅಷ್ಟು ಬೇಡ, ಇವಾಗ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ 26 ಹೇಳ್ಕೊಂಡು ವಾರಣ ಮಾಯರಮ್ಮ ಹೇಳಿಬಿಟ್ಟು ಮುಂದೆ ಗೋದಾ ಕಲ್ಯಾಣ ಅವಕಾಶ ಮಾಡ್ಕೊಳ್ಳೋಣ ಬೇಗ. ನೀವು ಎಲ್ಲರೂ ಕಾತರಾಗಿದ್ದೀರ ನೋಡಬೇಕು ಅಂತ. ಹಾಗೆ ಮೊದಲಿಗೆ ಹೇಳ್ತಾರಂತೆ, ಬದ್ರಿಕಾಶ್ರಮ ದೇವರು ಹೇಗೆಮ್ಮ ಪರವಾಗಿಲ್ವಾ, ನಾರಾಯಣ ಋಷಿ ಮದುವೆ ಮಾಡ್ಕೊಳ್ತೀಯ ಅಂತ. ಅಯ್ಯೋ ಅಲ್ಲಿ ಏನು ಚಳಿಯಪ್ಪ, ಅಲ್ಲಿ 6 ತಿಂಗಳು ಮುಚ್ಚೆ ಬಿಟ್ಟಿರ್ತಾರಂತೆ ದೇವಸ್ಥಾನ, ಅದು ಹೇಗೆ, ಬೇಡ ನಿಮಗೂ ಬರೋಕ್ಕಾಗಲ್ಲ, ವಯಸ್ಸಾಯ್ತು, ನಾನು ನೋಡಬೇಕು ಅಂದರೆ ನಿಮ್ಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಳಂತೆ. ಸರಿ, ಅಲ್ಲಿಂದ ಸ್ವಲ್ಪ ಕೆಳಗೆ ತಿರುಪಿರುದಿ ಅಂತ, ಜೋಶಿಮಟ್ಟಿಗೆ ತಮಿಳಲ್ಲಿ ತಿರುಪಿರುದಿ ಅಂತ ದಿವ್ಯದೇಶ. ಅಲ್ಲಿ ನರಸಿಂಹರಿದ್ದಾರಲ್ಲ, ಅವ್ರನ್ನ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳ್ತಾರಂತೆ. ಅಯ್ಯೋ ಮಾಡ್ಕೋಬೋದೇನೋ ಪರವಾಗಿಲ್ಲ, ಆದರೆ ಆ ಊರಲ್ಲಿ ಸುಳ್ಳು ಹೇಳಿದವ್ರಿಗೆ ತುಂಬ ಕ್ರೂರವಾದ ಶಿಕ್ಷೆ ಇರ್ತೇಪ್ಪ, ಅದಕ್ಕೆ ನನಗೆ ಯಾಕೋ ಭಯ ಆಗ್ತದೆ. ನೀನೇ ನಮ್ಮ ಸುಳ್ಳು ಹೇಳ್ತೀಯ, ನಿನಗೆ ಯಾಕೆ ಹೆದರಿಕೆ ಅಂತ. ಇಡ್ಲಿ ಬೇಡಪ್ಪ, ಯಾತಕ್ಕೂ ಬೇಡ ಅಂತ ಹೇಳ್ತಾಳಂತೆ. ಸರಿ ಆಯಿತು. ಅಲ್ಲಿಂದ ಕೆಳಗಡೆ ಬರ್ತಾರೆ. ಸಾಲಿಗ್ರಾಮ ಕ್ಷೇತ್ರ, ನೈಮಿಷಾರಣ್ಯ ಇದೆಯಲ್ಲ, ಸಾಲಿಗ್ರಾಮ ಕ್ಷೇತ್ರ ಹೇಗೆ ಅಂತ ಮಾಡ್ಕೋಬೋದು. ಆದರೆ ಎಲ್ಲ ಚಿನ್ನನ ಕೊರೆದು ತೆಗೆದ್ಬಿಟ್ಟಿದ್ದಾರಪ್ಪ ಎಲ್ಲ ಸಾಲಿಗ್ರಾಮದಲ್ಲಿ. ಸಾಲಿಗ್ರಾಮ ಎಕ್ಸ್ಟ್ರಾಕ್ಟ್ ಮಾಡದೆ ಮೈನಿಂಗ್, ಅದ್ರ ಒಳಗಡೆ ಹಿರಣ್ಯ ಗರ್ಭ ಚಿನ್ನ ಇರುತ್ತೆ ಅಂತ ಅದೆಲ್ಲ ಕೊರೆದು ಬಿಟ್ಟಿದ್ದಾರಲ್ಲಪ್ಪ ಅಂತ ಹೇಳ್ತಾಳಂತೆ. ಸರಿ, ಹಾಗಾದರೆ ನೈಮಿಷಾರಣ್ಯ ಹಾಗೆ ಬರ್ತಾಳೆ ನೋಡಿ, ಆ ಮ್ಯಾಪಲ್ಲಿ, ಇಂಡಿಯಾ ಮ್ಯಾಪಲ್ಲಿ ಮೇಲಿಂದ ಕೆಳಗಡೆ ಬರ್ತೀವಲ್ಲ ಹಾಗೆ ತೋರಿಸ್ತಾರೆ ಎಷ್ಟು ಚೆನ್ನಾಗಿ. ನೈಮಿಷಾರಣ್ಯ ಅಂತ, ಇವು ದಟ್ಟ ಕಾಡಲ್ವ, ನನಗೆ ತುಂಬ ಭಯಪ್ಪ ಕಾಡು ಅಂದರೆ ಅಂತ ಹೇಳ್ತಾಳಂತೆ. ಸರಿ, ಹಾಗಾದರೆ ಅಹೋಬಲ ಹೇಗೆ, ಅಹೋಬಲ ಪರವಾಗಿಲ್ವಾ ಅಂತ. ಅಯ್ಯೋ ಶೆಲ್ಲವಣ್ಣ ಇದು ಸಿಂಗವೇಲ್ಕೊಂಡ್ರಮೆ ಅಂತ ತಿರುಮಲೆ ಆಳ್ವಾರ್ ಹಾಡ್ತಾರೆ. ಶೆಲ್ಲವಣ್ಣ ಅಂದರೆ ಟ್ರೆಕ್ಕಿಂಗ್ ತುಂಬ ಕಷ್ಟ ಅಂತೆ, ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಇವಾಗೇನೋ ಪರವಾಗಿಲ್ಲ, ಅಲ್ಲಿವರೆಗೂ ಇದು ಟ್ರೈನು ಬಸ್ಸುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ದಾರಿಗಳೆಲ್ಲ. ಆದರೆ ಇವಾಗಲೂ ಅಷ್ಟೇ, ಸ್ತಂಭಗ ನರಸಿಂಹರನ್ನ ನೋಡೋದು ತುಂಬ ಕಷ್ಟ, ತುಂಬ ಕಾಡು, ದಟ್ಟ ಕಾಡು, ಹೋಗೋದು ಕಷ್ಟ, ಬೇಡ ಆಗೋದಿಲ್ಲ ಅಂತ ಹೇಳ್ತಾರಂತೆ ಅಹೋಬಲಕ್ಕೆ. ತಿರುವೇಂಗಡ ಮುಡಿಯ ಅದು ಪರವಾಗಿಲ್ಲ ಅಲ್ವಮ್ಮ ಅಂತ ಹೇಳಿದ್ರೆ, ಮಾಡ್ಬೋದೇ ನಾವು, ಏನಪ್ಪ ತಲೆಯೆಲ್ಲ ಮೈಯೆಲ್ಲ ಸಾಲ ಇವಾಗಲೇ, ನನ್ನನ್ನು ಹೆಂಗೆ ಮೇಂಟೈನ್ ಮಾಡ್ತಾನೆ ಅವನು. ಬೇಡ, ಅದು ಇಲ್ಲದೆ ವಡೆ ಎಲ್ಲ ತುಂಬ ಗಟ್ಟಿ, ನನ್ನ ಕೈ ತಿನ್ನೋಕ್ಕಾಗೋದಿಲ್ಲ.
ನಾಮ ಬೇರೆ ಹೆಂಗೆ ಇಟ್ಕೋತಾನೆ, ಕಣ್ಣೇ ಕಾಣಿಸೋದಿಲ್ಲ ಅವನಿಗೆ ಅಂತ. ಇವಾಗೇನೋ ವಾರಕ್ಕೊಂದ್ಸತಿ ಪಾಪ ಫ್ರೀಯಾಗಿ ಕಣ್ಣು ಬಿಡಿಸ್ತಾರೆ ನೇತ್ರ ದರ್ಶನ ಅಂತ. ಸುಮ್ಮನೆ ಇದೆಲ್ಲ ಪೂರ್ವಾಚಾರ್ಯರು ನಮಗೆ ಉಪನ್ಯಾಸಕರೆಲ್ಲ ತಮಾಷೆಗೆ ತೋರಿಸ್ಕೊಟ್ಟಿದ್ದು, ಹಾಸ್ಯಕ್ಕೆ ಅಂತಲ್ಲ ಇದೆಲ್ಲ. ಆ ಕ್ಷೇತ್ರದ ನಮಗೆ ಒಂದು ವಿಚಾರನೂ ಗೊತ್ತಾಗುತ್ತೆ ಅದರಿಂದ ಏನು ಅಂತ. ಅವಾಗ ನಮಗೊಂದು ಆಸಕ್ತಿ ಬರುತ್ತೆ, ಆ ಕ್ಷೇತ್ರವನ್ನು ನೋಡಬೇಕು ಅಂತ ಆಸಕ್ತಿ ಆಗುತ್ತೆ. ಇವಾಗ ತಿರುವಳ್ಳೂರು ಅಲ್ಲಿಂದ ಸರಿ ಬೇಡ, ತಿರುವಂಗಿಡಮಡಿ ಅಂತ ಬೇಡಿದ್ರೆ ಬೇಡ. ತಿರುವಳ್ಳೂರು ಹೇಗೆ, ತಿರುವಳ್ಳೂರು ವೀರರಾಘವ ಪೆರುಮಾಳ್ ಅಲ್ಲಿ ಪರವಾಗಿಲ್ಲಪ್ಪ. ಆದರೆ ಅವ್ರ ಬಾವಿನಲ್ಲಿ ಗಡಗಡ ಪಾತಾಳ ಅಂತೆ, ಎಷ್ಟು ನೀರೇ ಇರಲ್ವಂತೆ, ನಮಗೆ ಬಾವಿ ನೀರು ಸೇದೋದು ಕಷ್ಟ ಅಲ್ವಾ ಅಂತ. ಅಲ್ಲಿ ತೈ ಅಮಾವಾಸ್ಯೆಯಲ್ಲಿ ಈಗಲೂ ಮಾಡ್ತಾರೆ. ಬರೀ ತೈ ಅಮಾವಾಸ್ಯೆಗೆ ಅಲ್ಲಿ ದೊಡ್ಡ ಕೊಳ ಇದೆ ದೇವಸ್ಥಾನದ ಮುಂದ್ಗಡೆ. ಎಲ್ಲರೂ ತೊಗೊಂಡು ಒಂದೊಂದು ಪಿಂಡಿ ಬೆಲ್ಲ ಹಾಗೆ ಹಾಕ್ತಾರೆ ಅದಕ್ಕೆ, ಯಾಕಂದರೆ ನೀರು ಬಾವಿ ಆಗುತ್ತೆ ಎಲ್ಲನೂ ಆ ಸಮಯದಲ್ಲಿ ಅಂತ ಹೇಳ್ತಾರೆ ಊರಿನವ್ರಿಗೆ. ಆ ತಿರುವಳ್ಳೂರಿಗೆ ಅದನ್ನು ಹೇಳ್ತಾರೆ. ಅದು ಬೇಡ ಅಂತ ಹೇಳ್ತಾಳೆ ಇವಳು. ಸರಿ, ಹಾಗಾದರೆ ತಿರುವಳ್ಳಿಕೇಳಿ ಪಾರ್ಸಾರ್ಥಿ ತುಂಬ ಚೆನ್ನಾಗಿದ್ದಾನೆ, ಸೀಶೋರ್ ಹತ್ರ ಇದ್ದಾನಲ್ಲ, ಗಾಳಿ ಚೆನ್ನಾಗಿ ಬೀಸುತ್ತೆ, ಮಾಡ್ಬೋದೇನೋ. ಆದರೆ ನೀವು ಕಲ್ಪಶಾಸ್ತ್ರ ಪ್ರವೀಣರು, ಎಂಥ ದೊಡ್ಡ ಪಂಡಿತರು, ನಿಮ್ಮ ಅಳಿಯ ಇಷ್ಟಿರ್ತಪ್ಪ ಮೀಸೆ ಬಿಟ್ಕೊಂಡಿದ್ರೆ ಚೆನ್ನಾಗಿರತ್ತಪ್ಪ, ಚೆನ್ನಾಗಿರಲ್ಲ, ಬೇಡ ಅಂತ ಹೇಳ್ತಾರಂತೆ. ಹಾಗಾದರೆ ತಿರುನೀರ್ಮಲೆ ಅದು ಪರವಾಗಿಲ್ವಾ ಅಂತ. ಪರವಾಗಿಲ್ಲ, ಆದರೆ ಜೋರಾಗಿ ಮಳೆ ಬಂದುಬಿಟ್ರೆ 6 ತಿಂಗಳು ಅಲ್ಲಿ ಯಾರೂ ಹೋಗೋಕ್ಕಾಗಲ್ಲ. ಈ ಸತಿ ಮಳೆಯಲ್ಲಿ ತಿರುನೀರ್ಮಲೆ ಇದಾಗ್ಬಿಟ್ಟಿತ್ತು, ಲಾಕ್ ಆಗಿಬಿಟ್ಟಿತ್ತು. ಸುಮಾರು 1 ವಾರ ನೀರಿಂದ ಯಾರೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಅವಾಗ ತಿರುಮಂಗಯ್ಯ ಆಳ್ವರೇ ಮಂಗಲಶಾಸನ ಮಾಡಬೇಕಾದ್ರೆ ಎದುರುಗಡೆ ಒಂದು ಬೆಟ್ಟ ಇದೆ, 6 ತಿಂಗಳ ಕಾಲ ಅವರು ಆ ಬೆಟ್ಟದಲ್ಲಿ ಕಾಯ್ತಾರೆ ನೀರು ಕಡಿಮೆ ಆಗಬೇಕು ಅಂತ. ಯಾಕಂದರೆ ಪರಿಚಯ ಇಲ್ಲತ್ತು, ಎಷ್ಟು ಆಳ ಇರುತ್ತೋ ಏನೋ, ಈಸ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ, ಮೊಸಳೆಗಳಿದೆಯೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀರೆಲ್ಲ ಕಡಿಮೆ ಆಗೋವರೆಗೂ ಕಾಯ್ಕೊಂಡು ಆಮೇಲೆ ತಿರುನೀರ್ಮಲೆಗೆ ಹೋಗಿ ನಿಂಡ್ರಾಣಿರಂಡಾನ್ ಕಿಡಂಡಾನ್ ಮಾಮಲೆಯಾಗೋದು ನೀರ್ಮಲೆಯೇ ಅಂತ ತಿರುಮಂಗಯ್ಯ ಆಳ್ವರು ಅವರು ಮಂಗಲಶಾಸನ ಮಾಡ್ತಾರೆ. ಸರಿ, ಅದು ಬೇಡ ಅಂತ ಹೇಳ್ತಾರೆ. ತಿರುವಿಡವೆಂದೇ ಅಂತ, ಅಯ್ಯೋ ಅವ್ನು ದಿನಾ ಮದುವೆ ಮಾಡ್ಕೊಳ್ತಾನೆ, ನಿತ್ಯ ಕಲ್ಯಾಣ ಪೆರುಮಾಳ್ ಅವನಿಗೆ ಒಂದು ದಿನ ಮದುವೆ. ಅಲ್ಲೊಬ್ಬ ರಾಜ ಇರ್ತಾನೆ, ಅವನು ಹರಿಸ್ಕೊಂಡಿರ್ತಾನೆ, ದಿನ ಒಂದು ಕಲ್ಯಾಣೋತ್ಸವ ಮಾಡಿಸ್ತೇನೆ ಅಂತ. ಹೆಂಗೆ ಅಂದರೆ ಊರಲ್ಲಿ ಇರೋರಿಗೆಲ್ಲ ಮದುವೆ ಮಾಡೋಗೋಯ್ತು, ಎಲ್ಲ ಯಾರಿಗೂ ಹೇಳ್ಕೊಂಬಂದು ಮದುವೆ ಮಾಡಬೇಕು, ಯಾರೂ ಸಿಗಲ್ಲ. ಕೊನೆಗೆ ತುಂಬ ಬೇಜಾರು ಮಾಡ್ಕೊಳ್ತಾ, ಅಯ್ಯೋ ನಾನು ದಿನ ಮದುವೆ ಮಾಡಿಸ್ತೀನಿ ಅಂತ ಅಂದ್ಕೊಂಬಿಟ್ನಲ್ಲಪ್ಪ, ಯಾರೂ ಇಲ್ವಲ್ಲ ಅಂತ. ಸಾಕ್ಷಾತ್ ಭಗವಂತನೇ ಮದುವಣಿಗೆ ಹತ್ರ ಬರ್ತಾನಂತೆ, ಅವನನ್ನು ಮದುವೆ ಮಾಡಿಸ್ತಾರೆ. ಆ ಕ್ಷೇತ್ರ ತುಂಬ ವಿಶೇಷ. ಈಗಲೂ ಅಷ್ಟೇ, ಮದುವೆ ಆಗದೇ ಇರೋರಿಗೆ ಅಲ್ಲಿ ಬೇಡ್ಕೊಳ್ತಾರೆ. ತಿರುವಿಡವೆಂದಲ್ಲಿ ಮದುವೆ ಆಗುತ್ತೆ, ಆ ಮಾಲೆ ಕೊಡ್ತಾರೆ, ಅವತ್ತಿನ ಕಲ್ಯಾಣೋತ್ಸವದ ಮಾಲೆಯನ್ನು ಕೊಡ್ತಾರೆ, ಅವರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ತಾರೆ. ಯಾಕಂದರೆ ದಿನ ಮದುವೆ ನಡೀತಾ ಇರುತ್ತಲ್ಲಿ ತಿರುವಿಡವೆಂದೆಗೆ. ಆ ಥರ ಕಡಲ್ಮಲ್ಲೆ ಪೆರುಮಾಳ್ ಅದು ಬೇಡ, ಇದು ಬೇಡದರೆ ಕಡಲ್ಮಲ್ಲೆ ಆಗತ್ತಾ ಅಂತ. ಕಡಲ್ಮಲ್ಲೆನಲ್ಲಿ ಹಾಸಿಗೆನೇ ಇಲ್ಲಪ್ಪ, ದೊಡ್ಡಕ್ಕಂದು ನೆಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡ್ತೀಯಾ ಅಂತ ಹೇಳ್ತಾಳಂತೆ. ಸರಿ, ಹಾಗಾದರೆ ಅಷ್ಟಭುಜಕರ ಪರವಾಗಿಲ್ವಾ, ಕಾಂಚೀಪುರಕ್ಕೆ ಹೋಗೋಣ, ಅಲ್ಲಿ ತುಂಬ ದಿವದೇಶಗಳಿದೆ ಎಲ್ಲ. ಅಷ್ಟಭುಜಕರ ಪರವಾಗಿಲ್ಲ ಅಂದರೆ 8 ಕೈ, ಒಂದೊಂದ್ರಲ್ಲಿ ಒಂದೊಂದು ಥರ ಆಯುಧ ಇದೆ, ನೋಡಿದ್ರೇ ಭಯ ಆಗುತ್ತೆ, ಅವನ ಹತ್ರ ಹೋಗಿ ಹೇಗೆ ಮಾತಾಡೋದು ಅಂತ ಕೇಳ್ತಾಳಂತೆ. ಅಷ್ಟಭುಜಕ್ಕೆ ಹೋಗಲಿ ಬಿಡು. ಕಾಂಚಿಕಯ್ಯ ಪೆರುಮಾಳ್ ಅವನ ಪರವಾಗಿಲ್ವಾ, ವರದರಾಜ ಸ್ವಾಮಿ ಅಂತ ಹೇಳಿದ್ರೆ ಪರವಾಗಿಲ್ಲಪ್ಪ, ತುಂಬಾ ಅವನು ಕೀರ್ತಿ ಎಲ್ಲ ಚೆನ್ನಾಗಿದೆ. ಆದರೆ ಯಾವಾಗ ವಿಜಯ ಮಾಡಿಸಿದ್ರು ಅಮ್ಮನವ್ರ ಜೊತೆ ವಿಜಯ ಮಾಡಿಸಲ್ವಂತೆ, ಅವನೊಬ್ಬನೇ ಹೋಗ್ತಾನೆ ಉತ್ಸವದಲ್ಲಿ. ಅದು ಹೆಂಗೆ, ಅದಕ್ಕೆ ಅಲ್ಲಿ ಹೋಗಿ ಬದಲಾಯಿಸೋಕ್ಕೆಲ್ಲ ಆಗುತ್ತಾ ರೀತಿ ರಿವಾಜ್, ನನಗೆ ಬೇಡ ಅಂತ ಹೇಳ್ತಾರಂತೆ ಕಾಂಚಿಕಯ್ಯ ಪೆರುಮಾಳ್. ಹಾಗೆ ಹೋಗಿ ತಿರುಕೋವಲೂರು, ಹೇಗೆ ತಿರುಕೋವಲೂರು ಪರವಾಗಿಲ್ಲ. ಆ ತಿರುಕೋವಲೂರಲ್ಲಿ 3 ಆಳ್ವಾರ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಅಷ್ಟೇ ಇತ್ತು, ಬೇಡ ಅದು ಹಳೆ ಆಳ್ವಾರಿಗೆ ಇಟ್ಬಿಡೋಣ ಜಾಗ ಅಂತ ಹೇಳ್ತಾರಂತೆ. ಹಾಗೆ ತಿರುವಳಂದೈ ಅಂದರೆ ತಿರುವಹೀಂದ್ರಪುರಂಗೆ ತಿರುವಳಂದೈ ಅಂತ ಹೆಸರು. ಎಷ್ಟು ಚೆನ್ನಾಗಿ ಹೇಳ್ತಾಳಂತೆ ಆಂಡಾಳ. ಅಪ್ಪ ಮುಂದೆ ದೇಶಿಕರು ಬರ್ತಾರಪ್ಪ, ಅವ್ರಿಗೆ ಇಡೋಣ ಅದನ್ನು ಮೀಸಲಾಗಿ, ದಿವ್ಯದೇಶ ಅಂತ. 40 ವರ್ಷ ಕಾಲ ವೇದಾಂತ ದೇಶಿಕರು ಅಲ್ಲಿ ವಾಸ ಮಾಡಿದ್ರು, ಎಲ್ಲ ಗ್ರಂಥಗಳನ್ನು ಅಲ್ಲೇ ಬರೆದುಕೊಟ್ರು. ಸಾಕ್ಷಾತ್ ಗರುಡ ಭಗವಾನು, ಸಾಕ್ಷಾತ್ ಹಯಗ್ರೀವರು ಪ್ರತ್ಯಕ್ಷ ಆಗಿ ಔಷಧಾದ್ರಿ ಅಂತ ಸಣ್ಣದೊಂದು ಬೆಟ್ಟ, ದೇವನಾಯಕ ಪೆರುಮಾಳು. ಇವಾಗ ದುರಸ್ತಿಯಲ್ಲಿದೆ, ಕುಂಭಾಭಿಷೇಕ ಸದ್ಯದಲ್ಲೇ ನಡೆಯುತ್ತೆ. ಸುಂದರವಾದ ದಿವ್ಯದೇಶ, ಹಿಂದ್ಗಡೆನೇ ಗರುಡ ನದಿ ಹರಿಯುತ್ತೆ. ಆ ಥರ ಒಂದು ದಿವ್ಯದೇಶಕ್ಕೆ ದೇಶಿಕರಿಗೆ ಇರಲಿ ಅಪ್ಪ ಅಂತ ಹೇಳ್ತಾಳಂತೆ ತಿರುವಿಡಂದೆ. ಸರಿ, ಹಾಗೆ ಶ್ರೀಮುಷ್ಣ ವರಾಹ ಪೆರುಮಾಳ್ ಪರವಾಗಿಲ್ಲ, ತುಂಬ ಕುಳ್ಳು, ಇಷ್ಟಿದ್ದಾನೆ ಶ್ರೀಮುಷ್ಣಮ್ಮ, ಸೊಟ್ಟ ಬೇರೆ ಮಖ, ಅದಕ್ಕೆ ವಕ್ರವಾಗಿದೆ ಮಖ, ಬೇಡ ಅಂತ ಹೇಳ್ತಾಳಂತೆ. ಹಾಗಾದರೆ ತಿರುಕುಡಂದೇ ಪರವಾಗಿಲ್ಲ, ಆದರೆ ಅಲ್ಲಿರೋ ಜನಗಳು ಮಾತಾಡೋದು ತುಂಬ ಚಮತ್ಕಾರ ಜಾಸ್ತಿ, ಎಲ್ಲ ಶಾರ್ಪ್ ಟಂಗು. ಬೇಡಪ್ಪ, ಹೆಸರು ಚೆನ್ನಾಗಿಲ್ಲ, ಯಾಕೋ ನಾನು ಬೇಡ ತಿರುಕುಡಂದೆ ಅಂತ ಹೇಳ್ತಾಳೆ. ಉಪ್ಪಿಲಿಯಪ್ಪನ್, ಅಯ್ಯೋ ಅವನಾಗಲೇ ಭೂದೇವಿನ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ, ಅದು ದಿನ ಉಪ್ಪಿಲ್ದೇನೆ ಪ್ರಸಾದ ಅಂತೆ, ನಮ್ಗಾಗಲ್ಲಪ್ಪ, 1 ದಿವಸ 2 ದಿವಸ ಸರಿ, ದಿನ ಆಗೋದಿಲ್ಲ ನಮಗೆ. ಇದೆಲ್ಲ ತಿರುಕುಡಂದೆ ಆಂಡವನಂತೆ ಅವರು ಎಲ್ಲ ಹೇಳೋದು ತುಂಬ ಚಮತ್ಕಾರವಾಗಿ, ಎಷ್ಟು ರಸಮಯವಾಗಿ ಉಪನ್ಯಾಸಗಳನ್ನು ಮಾಡೋರು ಅಂದರೆ ಈಗೆಲ್ಲ 1 ಗಂಟೆಗೆ ಕೈಕಾಲು ಬದಲಾಯಿಸ್ಕೊಂಡು ಓಡಾಡೋದಲ್ಲ.
ಇಲ್ಲೇ ರಾಮ ಮಂದಿರದಲ್ಲಿ ಮಲ್ಲೇಶ್ವರಮಲ್ಲಿ ದೊಡ್ಡ ಛತ್ರ ಹಾಕೋರು ಬರದೆ 3 ಗಂಟೆ ಕಾಲ ಉಪನ್ಯಾಸ ಮಾಡೋರು. ಪಿನ್ ಡ್ರಾಪ್ ಸೈಲೆನ್ಸ್. ಹಾಗೆ ಅವರು ಪದ್ಮಾಸನಲ್ಲಿ ಕೂತಿರೋರು, ಬಂದವರಷ್ಟು ಜನನು ಪಕ್ಕದಲ್ಲಿ ಹಾಗೆ ಜಾಮ್ ಪ್ಯಾಕ್ಟ್ ಆಗಿತ್ತು. ನಾನು ಸಣ್ಣವಳು ಆ ಥರ ತಾತಾಜಿ ಜೊತೆಗೆ ಹೋಗಿ ನಾನು ಉಪನ್ಯಾಸಗಳನ್ನೆಲ್ಲ ಕೇಳಿ ಮುಂದೆ ಆ ಥರ. ಹಾಗೆ ಅವರು ತುಂಬ ಹಾಸ್ಯವನ್ನು ತಮ್ಮ ಉಪನ್ಯಾಸಗಳಲ್ಲಿ ಸೇರಿಸ್ಕೊಳ್ತಾಯಿದ್ರು. ಆ ಥರ ಸರಿ ಹೋಗಲಿ ಬಿಡು, ಉಪ್ಪಿಲಿಯಪ್ಪ ಬೇಡ ಅಂದರೆ ವಟಪತ್ರಶಾಹಿ ನಮ್ಮೂರವನ್ನೇ ಇಲ್ವಾ ಅಂದರೆ ಉಳ್ಳೂರು ಮಾಪಿಳ್ಳೆ ವೇಂಡಪ್ಪ ಅಂತ ಕೇಳ್ತಾಳಂತೆ ಅವಳು. ಉಳ್ಳೂರು ಮಾಪಿಳ್ಳೆ ವೇಣ ಅಂದ್ಬಿಟ್ಲು. ಸರಿ, ಹಾಗಾದರೆ ನವತಿರುಪತಿನಲ್ಲಿ ಅಲ್ಲಿ ಎಷ್ಟೊಂದು ಇದೆಯಲ್ಲ ಅಂದರೆ ಅದೆಲ್ಲ ಆಗಲೇ ನಮ್ಮ ಆಳ್ವಾರು ಮಂಗಳಾಶಾಸನ ಮಾಡಿಬಿಟ್ಟಿದ್ದಾರೆ. ಅವ್ರು ಮದುವೆ ಮಾಡ್ಕೊಂಡೇ ಹೋಗಿದ್ದೆ ಕೂಡ ಊರ ದೇವ್ರ ಜೊತೆಗೆಲ್ಲ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಪರಾಂಕುಶ ನಾಯಕಿಯಾಗಿ ಅವರೆಲ್ಲ ವರೆಸ್ಬಿಟ್ಟಿದ್ದಾರಪ್ಪ, ಅದೆಲ್ಲ ಯಾವುದೂ ವೇಕೆನ್ಸಿ ಇಲ್ಲ ಅಲ್ಲಿ ಅಂತ ಹೇಳ್ತಾಳಂತೆ ಅವಳು. ಸರಿ, ಹಾಗಾದರೆ ತಿರುವನಂತಪುರಂ ತಿರುವನಂತಪುರಂ ಆಗ್ಬೋದಾ ಅಂತ ಹೇಳಿದ್ರೆ, ಅಯ್ಯೋ ನಂಬೂದಿರಿಗಳೆಲ್ಲ ನಮ್ಮನ್ನು ಹತ್ತಿರ ಸೇರಿಸ್ತಾರ. ಯಾಕಂದರೆ ಅವ್ರ ಕ್ರಮನೇ ಬೇರೆ, ಪೂಜೆ ಮಾಡೋದು ಎಲ್ಲನೂ ಆಗಮಶಾಸ್ತ್ರವಾಗಿ ಏನೂ ಮಾಡೋದಿಲ್ಲ. ನಂಗೆ ಅವ್ರನ್ನೆಲ್ಲ ಕಂಡ್ರೆ ಭಯ ಅಂತ. ಯಾಕಂದರೆ ಸಾಕ್ಷಾತ್ ಭಗವದ್ ರಾಮಾನುಜರು ಹೋಗಿ ಅಲ್ಲಿ ಆಗಮ ರೀತಿಯಾಗಿ ಪೂಜೆ ಮಾಡೋದನ್ನೆಲ್ಲ ಸರಿ ಮಾಡೋಣ ಅಂತ ನೋಡಿದಾಗ್ಲೇ ರಾತ್ರಿ ರಾಮಾನುಜರು ಮಲ್ಕೊಂಡಿದ್ದ ಮಂಚ ಸಮೇತ ತಿರುಕುರುಂಗುಡಿ ಆ ಕಡೆ ಬೆಳಗ್ಗೆ ಎದ್ದ ಕಣ್ಣು ಬಿಟ್ಟಾಗ ಜುಜುಳ ಅಂತ ನೀರು ಹರಿತಾ ಇತ್ತಂತೆ. ಕಣ್ಣು ಬಿಟ್ಟು ನೋಡ್ತಾರೆ, ತಿರುಕುರುಂಗುಡಿಲಿದ್ದಾರೆ. ಆ ನಂಬೂದಿರಿಗಳು ಅಷ್ಟೊಂದು ಆ ಮಂತ್ರ ಶಕ್ತಿ ಅವರಿಗೆಲ್ಲ ತುಂಬ ತಂತ್ರ ಜಾಸ್ತಿ ಅವ್ರದ್ದು. ಆ ತಂತ್ರ ಶಕ್ತಿಯಿಂದ ಆ ಥರ ಮಾಡಿದರು, ಬೇಡ ಅಂತ ಹೇಳ್ತಾಳಂತೆ ತಿರುವನಂತಪುರ. ಸರಿ, ಹಾಗಾದರೆ ತಿರುನಾಂಗೂರು ಅಂತ ಇದಕ್ಕೂ ಹೇಳ್ತಾಳಂತೆ. ಮುಂದೆ ನಾನು ಆದಮೇಲೆ ತಿರುಮಲೆ ಆಳ್ವಾರು ಬರ್ತಾರಪ್ಪ, ಅವರು 11 ದಿವ್ಯದೇಶಕ್ಕೆ ತಿರುನಾಂಗೂರು ಸುತ್ತಮುತ್ತಲಿರೋ ಎಲ್ಲ ದಿವ್ಯದೇಶದಲ್ಲಿ ಗರುಡೋತ್ಸವ ಎಲ್ಲ ಈಗಲೂ ಮಾಡ್ತಾರೆ. ತೈ ಅಮಾವಾಸ್ಯೆಯಲ್ಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಅದು ಅವ್ರ ಕ್ಷೇತ್ರ, ಅವ್ರಿಗಾಗಿರಲಿ ಅಂತ ಹೇಳ್ತಾಳಂತೆ. ಸರಿ, ಹಾಗಾದರೆ ಇನ್ಯಾವುದಪ್ಪ ಅಂತ ಹೇಳಿದ್ರೆ ಪುಷ್ಕರ ಪರವಾಗಿಲ್ವಾ ಅಂತ ಹೇಳ್ತಾರೆ. ಪುಷ್ಕರ ಬರೀ ನೀರು, ಜಲ ಹೇಗೆ ಅಲ್ಲಿ ನೈಮಿಷಾರಣ್ಯ ಕಾಡು ಆ ಥರ ಇದು ಬರೀ ನೀರು, ಹೇಗೆ ಸಂಸಾರ ಹೇಗೆ ಮಾಡೋದು ಅಂತ ಹೇಳ್ತಾರೆ. ತಿರುವೆಳ್ಳರೈ ಪರವಾಗಿಲ್ವಾ ಅಂತ ಹೇಳ್ತಾರೆ. ಶ್ರೀರಂಗದ ಪಕ್ಕದಲ್ಲೇ ತಿರುವೆಳ್ಳರೈ ಅಂತಿದೆ. ಯಾವಾಗಲೂ ಒಂದು ಸತಿ ಸಿಡ್ಲು ಬೆಳೆದು ಉಪಚರಿತ ವಸು ಅಂತ ಒಬ್ಬರಿದ್ದಾರೆ, ವಸುಗಳಲ್ಲಿ ಒಬ್ಬರು ಉಪಚರಿ ಅಂತ. ಅಂದರೆ ಯಾವಾಗಲೂ ಅಂತರಿಕ್ಷದಲ್ಲೇ ಓಡಾಡೋರು, ಸ್ಯಾಟಲೈಟಲ್ಲಿ ಓಡಾಡೋರು. ಅವರು ಕಟ್ಸಿದ್ದು ಆ ದೇವಸ್ಥಾನ ಅಗ್ರಹಾರ ಎಲ್ಲನೂ ಅವ್ರು ಕಟ್ಸಿದ ಕಾಲದಲ್ಲಿ ಒಂದು ಸತಿ ಸಿಡ್ಲು ಬಿಟ್ಟು ರಾಜಗೋಪುರ ಅರ್ಧಕ್ಕಾಗ್ಬಿಟ್ಟಿದೆ. ಇದುವರೆಗೂ ಇನ್ನೂ ಅದನ್ನು ಯಾರೂ ಕಟ್ಸೋಕ್ಕಾಗಿಲ್ಲ. ಅದಕ್ಕೆ ಅವ್ರ ಮನೆಯೇ ನೆಟ್ಟಿಗಿಲ್ವಲ್ಲಪ್ಪ ಅಂತ ಹೇಳ್ತಾಳಂತೆ ಇವಳು. ಅದಾದಮೇಲೆ ದ್ವಾರಕ ಅಂತ ಕೇಳ್ತಾಳಂತೆ. ದ್ವಾರಕ ತುಂಬ ಖುಷಿ ಅಲ್ವಾ, ಕೃಷ್ಣಂದು ದ್ವಾರಕ ಹಾಕ್ಬೋದಾ ಅಂತ ಕೇಳಿದ್ರೆ, ಅಯ್ಯೋ 14,108 ಸ್ತ್ರೀ, ನನ್ನ ತಿರುಗಿ ಕೂಡ ನೋಡಲ್ಲ ಕೃಷ್ಣ, ಅದೆಲ್ಲ ಹಾಡಲ್ಲಿ ಹೇಳಕ್ಕೆ ಸರಿಯಪ್ಪ, ಆಗೋದಿಲ್ಲ ಅಂತ ಹೇಳ್ತಾಳಂತೆ. ಸರಿ, ರಂಗನಾಥ ಅಂದಿದ ತಕ್ಷಣ ಹಾಗೆ ಲಾಕ್ ಮಾಡಿಬಿಟ್ಲಂತೆ. ಇದೇ ಸರಿಯಾದ ಕ್ಷೇತ್ರ ನನಗೆ ಅಂತ. ಹಾಗೆ ಇದು ಸುಮ್ಮನೆ ಕಾಲ್ಪನಿಕ. ನಮಗೂ ಇಷ್ಟು ದಿವ್ಯದೇಶದ ಪರಿಚಯ ಆಯಿತು ಅಂತ ಹೇಳಿ ಕನಸಲ್ಲೂ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ರಂಗನಾಥನ ಹತ್ರ ಕರ್ಕೊಂಡು ಹೋದಾಗ ಊರಾಚೆನಲ್ಲಿ ಇಳ್ಕೊಳ್ತಾಳಂತೆ ಆಂಡಾಳು. ಯಾಕೆಂದರೆ ಹೇಳಿದ ಸರಿ ನಿಮ್ಮ ಕನಸಲ್ಲೆಲ್ಲ ಬಂದ, ಈಗಲೂ ಅದೇ ಮೂಡಲ್ಲಿ ನಾನು ರಂಗನಾಥ ಕೇಳ್ಕೊಂಡು ಹೋಗು ಅಂತ ಹೇಳ್ತಾಳೆ. ಊರಾಚೆನಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವಿಜಯ ಮಾಡಿಸ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಇವತ್ತಿಗೂ ಒಂದು ಆಂಡಾಳು ಸನ್ನಿಧಿ ಇದೆ. ಅದ್ಭುತವಾದ ಸುಂದರವಾದ ಆಂಡಾಳು ವಿಗ್ರಹ. ಅಲ್ಲಂತೂ 2 ಕಣ್ಣು ಸಾಲದು. ತಿರುವಾಡಿಪುರಂಗೆಲ್ಲ ಅಲ್ಲಿ ವಿಶೇಷವಾದ ಪೂಜೆಗಳನ್ನು ಚಪ್ರ ಹಾಕಿ ಎಲ್ಲ ತುಂಬ ಕೊಂಡಾಡ್ತಾರೆ. ಅಲ್ಲಿ ಎಲ್ಲ ಹೋಗಿ ನೋಡಬೇಕು, ಇರಬೇಕು. ಒಂದು ದಿವ್ಯದೇಶದಲ್ಲಿ 1-2-3 ದಿವಸ ಇದ್ದರೆ ಇವೆಲ್ಲ ನಮಗೆ ಗೊತ್ತಾಗುತ್ತೆ, ನಿಧಾನಕ್ಕೆ ನೋಡ್ಬೋದು. ಅಲ್ಲಿಂದ ಹೋಗಿ ಪೆರಿಯಾಳ್ವಾರು ಕೇಳ್ಕೊಂಬರ್ತಾರಂತೆ. ಆಗ್ಬೋದು, ಬರಲಿ ಆಂಡಾಳು ಅಂತಾರಂತೆ. ಆಮೇಲೆ ಆಂಡಾಳು ಗರ್ಭಗುಡಿಗೆ ಹೋದಾಗ ಅಲ್ಲಿ ಅಂತರ್ಧಾನಳಾಗ್ತಾಳೆ. ಕೆಲವರು ಹೇಳ್ತಾರೆ ಪೆರಿಯಾಳ್ವಾರು ಕೇಳ್ಕೊಳಕ್ಕೆ ಹೋಗಿದ್ದಷ್ಟೇ ಇಲ್ಲೇ ಅದೃಶ್ಯ ಆಗ್ಬಿಟ್ಲು, ಅಲ್ಲಿಂದ ಮಾನಸಿಕವಾಗಿ ಹೋಗಿ ಸೇರಿಬಿಟ್ಲು ಅಂತ. ಈ ಥರ ಕಲಿಯುಗದಲ್ಲಿ 2 ಆಳ್ವಾರು ನಾವು ನೋಡ್ತೀವಿ. ತಿರುಪ್ಪಾಣಾಳ್ವಾರೊಬ್ಬರು ಮತ್ತು ಆಂಡಾಳು ಇಬ್ಬರು ಶ್ರೀರಂಗನಾಥನ ಗರ್ಭಗುಡಿಯಲ್ಲಿ ಅದೃಶ್ಯರಾದವರು. ಇದು ಅಪ್ರಾಕೃತವಾದ ವಿಮಾನ. ಇದು ನಾನು ಇದ್ರ ಕತೆ ಕೂಡ ನಾನು 30 ದಿವಸದಲ್ಲಿ ಒಂದು ದಿವಸ ಹೇಳಿದ್ದೀನಿ ನೋಡಿ ನಿಮಗೆ. ಹೇಗೆ ಅಂದರೆ ಸತ್ಯಲೋಕದಲ್ಲಿ ಇರಬೇಕಾಗಿರುವಂಥ ವಿಮಾನ. ಇದನ್ನು ಇಕ್ಷ್ವಾಕು ವಂಶದವ್ರಿಗೆ ಬಂದಿದೆ. ಇಲ್ಲಿ ಚೋಳ ಮಹಾರಾಜ ಬೇಡ್ಕೊಂಡಿದ್ದ ಅಂತ ಇಲ್ಲಿ ಶ್ರೀರಂಗ ಉಭಯ ಕಾವೇರಿ ಮಧ್ಯದಲ್ಲಿ ಪ್ರತಿಷ್ಠೆ ಆಗಿದೆ. ಕಲಿಯುಗ ಮುಗಿದ ತಕ್ಷಣ ಇಲ್ಲಿಂದ ಮತ್ತೆ ಆ ವಿಮಾನ ಸತ್ಯಲೋಕಕ್ಕೆ ವಾಪಸ್ ಹೊರಡುತ್ತೆ. ಹೀಗಿರಬೇಕಾದ್ರೆ ಈ ವಾರಣಮಾಯಿರಮ್ಮ ಅದನ್ನು ಒಂದು 10 ಹಾಡು ಹೇಳ್ಬಿಡೋಣ. ಹೇಗೆ ಅಂದರೆ ಇಲ್ಲಿ ಒಂದು ವಿಶೇಷವಾಗಿ ಸ್ವಯಂವರವನ್ನು ನಡೆಸ್ತಾರೆ. ಈ ಶ್ರೀವಲ್ಲಿಪುತ್ತೂರಿನಲ್ಲಿ ಆಂಡಾಳು ಕಲ್ಯಾಣೋತ್ಸವ ಮಾಡಬೇಕಾದ್ರೆ ಸ್ವಯಂವರ ಥರ. ಯಾಕಂದರೆ ಇದೆಲ್ಲ ಒಂದು ನಾಟಕದ ಥರ ಮಾಡ್ತಾರೆ. ಹೇಗೆ ಅಂದರೆ 5 ದಿವ್ಯದೇಶದ ದೇವರುಗಳು ಬರ್ತಾರೆ. ಬಂದಾಗ ಯಾರು ತಿರುತಂಗ ಮತ್ತು ಕಾಟೆಳಗರು, ವಟಪತ್ರಶಾಹಿ, ಶಿವಕಾಶಿ ಶ್ರೀನಿವಾಸ, ರಂಗನಾಥ, ಇವರು 5 ಜನನೂ ಬರ್ತಾರೆ. ಬಂದಾಗ ಇವಳು ರಂಗನಾಥನಿಗೆ ಹಾರ ಹಾಕ್ಬಿಡ್ತಾರೆ.
ತಿರುತಂಗ ದೇವ್ರು ಇರ್ತಾರಲ್ಲ ಅವ್ರಿಗೆ ಮನಸ್ಸೇ ಇಲ್ವಂತೆ, ಬಿಟ್ಟುಬಿಟ್ಟು ಹೋಗೋದು. ಮದುವೆ ಇವಳು ಒರೆಸ್ಕೊಂಡ್ಬಿಟ್ಟಿದ್ದಾಳೆ, 5 ದೇಶದ ದೇವರು ಬರ್ತಾರೆ, ಅದು ಚೆನ್ನಾಗಿ ತೋರಿಸ್ತಾರೆ. ಉತ್ಸವ ಮಾಡಬೇಕಾದ್ರೆ ಆಂಡಾಳು ಒಬ್ಬೊಬ್ಬರ ಹತ್ರನೂ ಹೋಗೋದು, ವಾಪಸ್ ಹೋಗೋದು. ಆಮೇಲೆ ರಂಗನಾಥನಿಗೆ ಹಾರ ಹಾಕ್ತಾಳೆ. ಆ ತಿರುತಂಗ ಎಲ್ಲ ಬಾಕಿಯವ್ರು ಎಲ್ಲರೂ ಹೊಟ್ಟೋಗ್ತಾರೆ. ರಂಗನಾಥನ ಜೊತೆ ಪಕ್ಕದಲ್ಲಿ ವಿಜಯ ಮಾಡಿಸ್ತಾರೆ. ಬಾಕಿ 3 ದಿವದೇಶದವರು ವಾಪಸ್ ಹೊಟ್ಟೋಗ್ತಾರೆ ಅವ್ರವ್ರ ದಿವದೇಶಕ್ಕೆ. ಈ ತಿರುತಂಗ ದೇವಸ್ಥಾನ ದೇವ್ರ ಮಾತ್ರ ಹೋಗೋಕ್ಕೆ ಮನಸ್ಸಿಲ್ವಂತೆ. ಹಾಗೆ ಹಿಂದೆ ಹೋಗೋದು, ಮುಂದೆ ಬರೋದು, ಹಿಂದೆ ಹೋಗೋದು. ಇನ್ನೊಂದ್ಸತಿ ಆಂಡಾಳನ್ನ ನೋಡ್ಕೊಂಡು ಹೊಟ್ಟೋಗೋಣ ಅಂತ ಮುಂದೆ ಬರೋದು. ಆ ಥರ ಒಂದು ಉತ್ಸವ ಮಾಡ್ತಾರಂತೆ. ಎಷ್ಟು ಸೊಗಸು ನೋಡಿ. ಅದನ್ನು ವೇದಾಂತ ದೇಶಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಚೂಡಾಪದೇನ ಪರಿಗೃಹ್ಯತವೋತ್ತರೀಯಂ ಮಾಲಾಮಪಿ ತ್ವದ್ಗಳಕೇಶ ದಿವಾಸ್ಯ ದತ್ತಾಂ ಪ್ರಾಯೇಣ ರಂಗಪತಿರೇಶ ವಿಭಕ್ತಿ ಗೋದೆ ಸೌಭಾಗ್ಯ ಸಂಪದಭಿಷೇಕ ಮಹಾಧಿಕಾರಂ ಅಂತಾರೆ. ಹೇಗಂದರೆ ಕೊನೆಗೆ ಅವರು ಆ ಥರ ತಿರುತಂಗ ದೇವರು ಬಂದು ಹೋಗ್ತಾ ಇದ್ರಲ್ಲ, ಅರ್ಚಕರು ನೋಡಿದ್ರು ಯಾಕೋ ಸರಿಯಾಗ್ತಾ ಇಲ್ಲ, ಉತ್ಸವ ಮುಗಿತಾ ಇಲ್ಲ ಅಂತ ಹೇಳ್ಬಿಟ್ಟು ಆಂಡಾಳ ಹತ್ರ ಒಂದು ವಸ್ತ್ರ ಕೊಡ್ತಾರಂತೆ, ಇದನ್ನಾದರೂ ಇಟ್ಕೊ ಅಂತ. ಅದನ್ನು ಹಾಗೇ ಮೂಸ್ ನೋಡ್ಕೊಂಡು ವಾಪಸ್ ಹೋಗ್ತಾರಂತೆ, ತಿರುತಂಗಲ್ ಅಂತ. ಅದಕ್ಕೆ ಒಂದು ದಿವಸ ವಾಪಸ್ ಇಲ್ಲೇ ಇದ್ಬಿಟ್ಟು ಮಾರನೇ ದಿವಸ ಹೋಗ್ತಾರೆ ಆ ತಿರುತಂಗ ದೇವ್ರು ಮಾತ್ರ. ಆ ಉತ್ಸವ ಅವ್ರಿಗೊಂದು ವಸ್ತ್ರ ಕೊಡ್ತಾರೆ, ಅದನ್ನು ತೊಗೊಂಡು ಅವ್ರು ಹೋಗ್ತಾರೆ. ಈ ವಾರಣಮಾಯಮ್ಮಲ್ಲಿ ಇದು ಆ ಉತ್ಸವ, ಅಲ್ಲಿ ಕಲ್ಯಾಣೋತ್ಸವಕ್ಕೆ ಮಾಡುವಂಥದ್ದು ತುಂಬ ಚೆನ್ನಾಗಿ ಕೊಂಡಾಡ್ತಾರೆ. ಶಿವಲಿಪುತ್ತೂರಿನಲ್ಲಿ ಎಣ್ಣೆ ಸ್ನಾನ ಮಾಡೋದು, ಅದು ಒಂದು ಇದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಹೇಗೆ ಅಂದರೆ ನಿಜವಾದ ಕೂದಲು ಗೋದೆಗೆ, ಸಣ್ಣ ಮಗುಗೆ ಎಣ್ಣೆ ನೀರು ಹಾಕಿದಾಗೆ ಆ ಥರ ಒಂದು ದಿವಸ ಕಾರ್ಯಕ್ರಮ, ಮಂಗಳ ಸ್ನಾನವನ್ನೆಲ್ಲ ಮಾಡಿ ರಾತ್ರಿ 12 ಗಂಟೆ ಯಾವಾಗ ಸಂಕ್ರಮಣ ಹುಟ್ಟುತ್ತೋ ಆವಾಗಲೇ ತಿರುಪಾವೈ ಶುರು ಮಾಡ್ತಾರೆ. ಅಲ್ಲೆಲ್ಲ ವಿಶೇಷ. ಹಾಗೆ ಈ ವಾರಣಮಾಯರ ಮಾತ್ರ ನಾನು ಹೇಳಿಬಿಟ್ಟು ಮುಗಿಸ್ತೀನಿ. ಈಗ ಟೈಮ್ ಈ ವಾರಣಮಾಯರಂ ನಾನು ಹೇಳಿದ್ನಲ್ಲ, ಈ ಕನಸಲ್ಲಿ ಆಯಿತು, ಇನ್ನೊಂದು 5 ನಿಮಿಷ ತಗೊಳ್ತೇನೆ ಅಷ್ಟೇ. ಈ ಕನಸಲ್ಲಿ ಭಗವಂತ ಇವಳಿಗೆ ಬೇಜಾರಾದಾಗ ತೋರಿಸ್ಕೊಡ್ತಾರೆ. ಹೇಗೆ ಅಂದರೆ ಮದುವೆ ಆದ ಒಂದು ಅನುಭವ. ಇದರಲ್ಲಿ ಎಷ್ಟು ಚೆನ್ನಾಗಿ 10 ಹಾಡಲ್ಲಿ ಎಲ್ಲರೂ ತೋರಿಸ್ತಾಳೆ ಅವಳು. ಎಲ್ಲ ಶಾಸ್ತ್ರ ಯಾಕೆ ಅಂತ ಹೇಳಿದ್ರೆ, ಇವಳು ನಾನು ಹೇಳಿದ್ನಲ್ಲ ಕಲ್ಪಶಾಸ್ತ್ರ ನಿಪುಣರಾಗಿದ್ದರು ಯಾರು, ಪೆರಿಯಾಳ್ವಾರು. ಹಾಗೆ ನೋಡಿ ಎಲ್ಲ ಶಾಸ್ತ್ರಗಳು ಗೊತ್ತಿತ್ತು. ಹಾಗೆ ಇವಳು ವಾರಣಮಾಯಿರಂ ಶೂಳಬಲಂ ಶೈದ್ ನಾರಣ ನಂಬಿ நடக்கின்றான் என்றதே ಪೂರಣ ಪೊರ್ಕಡಂ ಪೂರಿತ ದುಯರ್ವೆಣ್ಣಿಲ್ ಅಂತ ಹೇಳ್ಬಿಟ್ಟು ಮೊದಲನೇ ಹಾಡು ಹೇಳ್ತಾರೆ. ವಾರಣಮಾಯಿರಂ 1000 ಆನೆ ಮೇಲೆ ಕೃಷ್ಣ ಬರ್ತಾನಂತೆ. ಎಲ್ಲರೂ ನೋಡಿ ನಾಡು ನಹರಮು ಅರಿಯ ಎಲ್ಲರೂ ನೋಡೋತರ ಒಂದು ಮದುವೆ ಮಾಡ್ಕೊಳ್ಬೇಕಪ್ಪ, ನೀನು ಆಂಡಾಳ ಅದೃಶ್ಯ ಆಗ್ಬಿಟ್ಲು ಅಂತ ಹೇಳ್ಬಿಟ್ರೆ ಓಡೋಗ್ಬಿಟ್ಟಿದ್ದಾಳೆ ಅಥವಾ ನೀವು ಕೊಂದುಬಿಟ್ಟಿದ್ದೀರಾ ಅಂತೆಲ್ಲ ಊರಲ್ಲೆಲ್ಲ ಪ್ರತೀತಿ ಆಗುತ್ತೆ. ಎಲ್ಲರೂ ನೋಡ್ಕೊಳ್ಳೋ ಥರ ಒಂದು ಬಂದು ಮದುವೆ ಮಾಡ್ಕೊ ಅಂತ ಹೇಳಿದಾಗ ಬರ್ತೀನಿ ಅಂತ ಹೇಳಿ ಬರ್ತಾನಂತೆ. 1000 ಆನೆ ಮೇಲೆ ಕೂತ್ಕೊಂಡು ತಾನು ತನ್ನ ಗೆಳೆಯರು ಎಲ್ಲನೂ ಆ ಥರ ಏನು ಮಾಡೋದು ಬರ್ತಾರಂತೆ. ಈ ಆನೆಗಳೆಲ್ಲಿಂದ ಬಂತು, ಇವ್ರು ಬರೀ ಗೋವಲ್ವಕ್ಕೆ ಸಾಕಿದ್ದು ಅಂತ ಹೇಳಿದ್ರೆ, ಈ ಆನೆಗಳೆಲ್ಲ ವಸುದೇವನ ಆನೆಗಳಂತೆ, ನಂದಗೋಪನ ಹತ್ರ ಕೊಟ್ಟಿರ್ತಾರೆ. ಸೊ ಆನೆಗಳು ಬರ್ತಾರೆ. ವಾರಣಮಾಯರಂ ಶೂಳಬಲಂ ಶೈದ್ ಬರ್ತಾರೆ. ಅವಾಗ ಏನಕ್ಕೆ ಎಲ್ಲರೂ ಬಂದರು, ನಾಳೈವದುವೈ ಮಣಮೆಂಡು ನಾಳಿಟ್ಟು ಅಂತ ಹೇಳ್ಬಿಟ್ಟು ನಾಳೆನೇ ಮದುವೆ ಅಂತ. ಪಾಳೈಕ ಮೊಹ ಪರಿಶುಡೈ ಪಂದಲ್ ಕೀಳ್ ಕೋಳರಿ ಮಾಧವನ್ ಗೋವಿಂದನ್ ನೆನ್ಬಾನೋರ್ ಮದುವೆ ಮಾತುಕತೆ ಆಡಕ್ಕೆ ಬರ್ತಾ ಇತ್ತು. ಯಾರೆಲ್ಲ ಬಂದಿದ್ರು ಅಂದರೆ, ಇಂದಿರನುಳ್ಳಿಟ್ಟ ದೇವ ಕುಳಾಮೆல்லாம் வந்திருந்தென்னை மகள் பேசி மந்திர கோடி உடுத்தி மணமாலை அந்தரி சூட்ட கனா ಕಂಡೇನ್ ತೋಳಿ ನಾನ್. ಇಂದಿರನುಳ್ಳಿಟ್ಟ ನಾವು ನೋಡ್ಬಲ್ಲ, ಇಂದ್ರ ಎಲ್ಲ ಸರಿಯಾಗಿ ಬರೋದು ಇಲ್ಲ, ಮಾತಾಡ್ಸಲೂ ಇಲ್ಲ, ರಾಮಾಯಣದಲ್ಲೆಲ್ಲ ಹೇಗೆ ಮಾಡ್ದ ಅಂತ. ಆಮೇಲೆ ಗೋವರ್ಧನ ಇದರಲ್ಲಿ ಇಂದ್ರನಿಗೆ ಬುದ್ಧಿ ಕಲಿಸ್ತಾನಲ್ಲ, ಅದಕ್ಕೆ ಇವರು ಹೆದರ್ಕೊಂಡು ಅವನೇ ಮುಂದೆ ನಿಂತ್ಕೊಂಡು ಬರ್ತಾನಂತೆ ಮದುವೆ ಮಾಡ್ಸೋಕ್ಕೆ. ಅದನ್ನು ಇಲ್ಲಿ ಹೇಳ್ತಾರೆ. ಎಲ್ಲರೂ ಬಂದು ಅಂದರಿ ಶೂಟ ಮಣಮಾಲೆ ಅಂತ ಹೇಳಿದಾಗ ನಾದ್ನಿದಿರು ಸೀರೆ ಉಡಿಸ್ಬೇಕು. ಅದಕ್ಕೆ ದುರ್ಗೆ ಬಂದಿದ್ಲಂತೆ ಜೊತೆಗೆ ಸೀರೆ ಉಡ್ಸೋಕ್ಕೆ. ಅದನ್ನು ಹೇಳ್ತಾರೆ. ಎಲ್ಲ ಕನಸು. ಕನಾ ಕಂಡೇನ್ ತೋಳಿ ನಾನಂತ ತನ್ನ ಸಖಿಯರಿಗೆ ಹೇಳ್ತಾಳೆ ಇವಳು. ಏನು ಮಾಡಿದ್ರು ಅಂದರೆ ಮಂಗಳ ಸ್ನಾನ ಮಾಡಿಸ್ತಾರೆ. ನಾಲ್ ದಿಶೈ ತೀರ್ಥಂ ಕೊಣಂದನ ನಿನಲ್ಹಿ பார்ப்பன சிஷ்டர்கள் பல்லாரெடுத்தேத்தி பூப்புனை கண்ணி புனிதனோடு எந்தன்னை காப்பு நான் கட்ட கனா ಕಂಡೇನ್ ತೋಳಿ ನಾನ್. 4 ದಿಕ್ಕಿಂದ ಎಲ್ಲವ ಒಳ್ಳೆ ಮಂಗಳ ಸ್ನಾನ ಮಾಡಿಸೋಕ್ಕೋಸ್ಕರ ಪುಣ್ಯತೀರ್ಥಗಳನ್ನೆಲ್ಲ ತರ್ತಾರಂತೆ. ಇವಾಗ ನಾವು ನೋಡಿದ್ದೀವಲ್ಲ, ಅಯೋಧ್ಯೆಗೆ ಕೂಡ ಎಲ್ಲ ನದಿ ಎಲ್ಲ ಸಾಗರದ ನೀರು ಬಂತು ಅಂತ. ಆ ಥರ ಇವಳು ಮದುವೆಗೆ 4 ದಿಶೈ ತೀರ್ಥಂ ಕೊಡಂದು ಸ್ನಾನ ಎಲ್ಲ ಮಾಡಿಸಿ ಪಾಪನಾನ್ ಕಟ್ಟ ಕಂಕಣ ಕಟ್ತಾರೆ. ಅದನ್ನು ಹೇಳ್ತಾರೆ.
கதிரொளி தீபம் கலசமுடனேந்தி செதிலிளமங்கையர் தாம் வந்து எதிர்கொள்ள மதுரையார் மன்னன் அடியிலை தொட்டு எங்கும் அதிர புகுத கனா ಕಂಡೇನ್ ತೋಳಿ ನಾನು ಇದೆಲ್ಲ ರೆಡಿಯಾಗಿರ್ತಾಳಂತೆ ಇವಳು ಮದುವೆಗಿತ್ತಿ ಹಾಗೆ ಚಪ್ರ ಎಲ್ಲ ದಡ ಅಂತ ಅಲ್ಲಾಡತ್ತಂತೆ. ಯಾರು ಅಂತ ನೋಡಿದ್ರೆ ಹೆಂಗೊಮ್ ಮದಿರ ಪುಗುದ ಇವನು ಬಂದ. ಓ ಕೃಷ್ಣ ಬಂದ. ಯಾಕೆ ಅಷ್ಟು ಜೋರಾಗಿ ಹೆಜ್ಜೆ ಇಟ್ಟ ಅಂದರೆ ಒಂದು ತ್ರಿವಿಕ್ರಮಣ ಆಗಿದ್ನಲ್ಲ ಅದನ್ನು ಮರ್ತಿಲ್ಲ, ಅದಕ್ಕೆ ಹಾಗೆ ಬಂದ ಒಂದು ಕಾಲಿಟ್ಟ ಋಷಭ ಹಾಗೆ ಒಂದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾನೆ. ಮಧುರೆಗೆ ಮನ್ನ ಅದೇ ವಡಮಧುರೆ ಮನ್ನಂದಿದ್ದಾನಲ್ಲ ರಾಜ ಇವನು ಕೃಷ್ಣ ಬಂದ ಅಂತ. ಏನಾಯಿತು ಬಂದ ತಕ್ಷಣ ಮತ್ತಳಂ ಕೊಟ್ಟ ಎಲ್ಲ ಗ್ರ್ಯಾಂಡಾಗಿ ಇದು ಮಾಡ್ತಾರಂತೆ, ಡೋರು ಡಕ್ಕೆ ಎಲ್ಲ ವೆಲ್ಕಮ್ಗೆ ಇದು ಮಾಡ್ತಾರಲ್ಲ ಅದ್ರ ಮತ್ತಳಂ ಕೊಟ್ಟ ವರಿಶಂಗಂ ನಿನ್ರೋದ ಮುತ್ತುಡೈ ತಾಮಂ ನಿರೈತಾಯ್ದ ಬಂದಲ್ಕೆ ಮೈತು ನನ್ನಂಬಿ ಮಧುಸೂದನ್ வந்து என் கைத்தலம் ಪತ್ತ ಕನಾ ಕಂಡೇನ್ ತೋಡಿ ನಾನು ಹೇಳ್ತಾರೆ. ಬಂದ ನೋಡು ಕೃಷ್ಣ ಬಂದು ಏನು ಮಾಡಿದ್ರು ಎಲ್ಲರೂ ಮಾಡಿದ್ರು ನನ್ನ ಕೈಯನ್ನು ಹಿಡ್ಕೊಂಡ ಅಂತ ಹೇಳ್ತಾರೆ. வாய் நல்லா நல்ல மறையோதி மந்திரத்தால் வாசிலை நாணல் படுத்து பரிதி வைத்து காசினமாக்களிரண்டான் என் கை முப்பத்தி தீவலம் செய்ய ಕನಾ ಕಂಡೇನ್ ತೋಡಿ ನಾನು. ಹೋಮಕ್ಕೆ ರೆಡಿ ಮಾಡ್ತಾರಂತೆ. ಮೊದಲು ಪಾಣಿಗ್ರಹಣ ಕೈ ಹಿಡ್ಕೊಂಡ್ರು ಅಂತ ಹೇಳಿದ್ರಲ್ಲ, ಮಂಗಳ ಸ್ನಾನ ಆದಮೇಲೆ ಕಂಕಣ ಕಟ್ಟಿದ್ರು, ಇವಾಗ ಕೈ ಹಿಡ್ಕೊಳ್ತಾರೆ, ಪಾಣಿಗ್ರಹಣ ಆಗುತ್ತೆ. ಆಮೇಲೆ ಹೋಮಕ್ಕೆ ರೆಡಿ ಮಾಡ್ತಾರೆ. ತೀವಲಂ ಶಯ್ಯ ಹೋಮವನ್ನು ಪ್ರದರ್ಶನೆ ಮಾಡ್ಕೊಂಡು ಬರ್ತಾರೆ. ವಾಯ್ನಲ್ಲ ನಲ್ಲ ಮರೆಯೋದಿ ಚೆನ್ನಾಗಿ ಶಿಷ್ಟಾಚಾರಿಗಳಾಗಿರುವಂಥ ಬ್ರಾಹ್ಮಣರು ಒಂದು ಚೂರು ತಪ್ಪಿಲ್ಲೇ ವೇದಗಳನ್ನು ಸರಿಯಾಗಿ ಹೇಳಿದ್ರು ಅಂತ ಅರ್ಥ ಅಲ್ಲಿ. இம்மைக்கும் ஏழு பிறவிக்கும் பத்தாவான் நம்மையுடையவன் நாராயணன் நம்பி செம்மையுடைய திருக்கையால் தாழ்பத்தி அம்மிமிதிக்க ಕನಾ ಕಂಡೇನ್ ತೋಡಿ ನಾನು. ಅಮ್ಮಿಕಲ್ ಮೇಲೆ ತನ್ನ ಕಾಲನ್ನು ಇಟ್ಟು ಕಾಲ್ಗರ ಸಪ್ತಪದಿಯನ್ನು ಮಾಡಿಸ್ತಾರಲ್ಲ ಅದನ್ನು ತೋರಿಸ್ತಾರೆ. ಸ್ಥಿರವಾಗಿ ಇರಬೇಕು ಸಂಸಾರದಲ್ಲಿ, ಅದನ್ನೆಲ್ಲ ಮಂತ್ರಗಳು ತುಂಬ ಚೆನ್ನಾಗಿದೆ ಸಪ್ತಪದಿ. ಅದೆಲ್ಲ ಹೇಳೋಕ್ಕೆ ಸಮಯ ಇಲ್ಲ, ಇನ್ನೊಂದ್ಸತಿ ನೋಡೋಣ. ಮುಂದಿನ ವರ್ಷ ಇದೇ ಥರ ಆದರೆ ಮೊದಲು ಅದನ್ನು ಮಂತ್ರಗಳನ್ನೆಲ್ಲ ವೇದ ಮಂತ್ರಗಳನ್ನು ಸಪ್ತಪದಿಗೆ ಏನು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ. ಯಾವ ಕೋರ್ಟು ಏನೋ ಬೇಡ, ಪ್ರಾಮಿಸರಿ ನೋಟ್ ಬೇಡ, ಅಷ್ಟು ಚೆನ್ನಾಗಿ ವಿವಾಹವನ್ನು ಮಂತ್ರಯುಕ್ತವಾಗಿ ಮಾಡಿಸ್ತಾರೆ. ಅದನ್ನು ಹೇಳ್ತಾರೆ. வரிசிலைவான் முகத்து என்னை மார்த்தாம் வந்திட்டு எரிமுகம் பாரித்து என்னை முன்னே நிறுத்தி அரிமுகன் அச்சுதன்னென் கைமேல் கை வைத்து பொறிமுகನ್ ದಟ್ಟ ಕನಾ ಕಂಡೇನ್ ತೋಡಿ ನಾನು. ಇಲ್ಲಿ ಲಾಜಾಹೋಮ ಮಾಡ್ತಾರೆ ನೋಡಿ, ಪಾಣಿಗ್ರಹಣ, ಧಾರೆ, ಈ ಲಾಜಾಹೋಮ, ಇವು ಮೂರು ಮುಖ್ಯವಾದ ಕಾರ್ಯಕ್ರಮಗಳು ಮದುವೆಯಲ್ಲಿ ಇರುತ್ತಲ್ಲ ಅದನ್ನು ತೋರಿಸ್ಕೊಡ್ತಾಳೆ ಇವಳು. ಅಲ್ಲಿ ಹರಿಮೋಹನ್ ಅಚ್ಯುತನ್ ನೋಡಿದೆ, ಸಾಕ್ಷಾತ್ ನರಸಿಂಹನ ಕೈ ಹಿಡ್ಕೊಂಡಿದ್ದೆ ನಾನು ಅಂತ ಕನಸು ಕಂಡೆ ಅಂತ ಹೇಳ್ತಾನೆ. ಅದಾದಮೇಲೆ ಕುಂಕುಮಂ ಅಪ್ಪಿ ಕುಳಿಶಾಂತ ಮಟ್ಟಿತ್ತ ಮಂಗಲ ವೀದಿ ವಲಂ ಶೈದು ವಲ ನೀರ್ ಅಂಗವನೋಡು ಉಣನ್ சென்று ಅಂಗಾನೆ ಮೇಲ್ ಮಂಜನ ಮಾಟ ಕನಾ ಕಂಡೇ ತೋಳಿ ನಾನು. ಇಷ್ಟು ಸೈಂಟಿಫಿಕ್ ಆಗಿ ಇಷ್ಟೆಲ್ಲ ಮದುವೆ ತುಂಬ ಜನಗಳೆಲ್ಲ ಬಂದು ಹೋಗಿರ್ತಾರೆ ಅಂದರೆ ಅರಿಶಿನದ ನೀರು ಹಾಕ್ತಾರೆ, ಆ್ಯಂಟಿಬಯೋಟಿಕ್ ಥರ ಅದು. ಅರಿಶಿನದ ನೀರನ್ನು ಚೆನ್ನಾಗಿ ವಸಂತ ಅಂತ ಹೇಳ್ತಾರೆ, ಅದರಲ್ಲಿ ಎರಚಾಡಿ ಅವರನ್ನು ಸ್ನಾನ ಮಾಡಿಸ್ತಾರೆ. ಆನೆ ಮೇಲೆ ಮೆರವಣಿಗೆ ಮಾಡಿದ್ರು ಅಂತ. ಇವಾಗೆಲ್ಲ ಜಾನ್ವಾಸಲ್ಲಿ ದೊಡ್ಡ ದೊಡ್ಡ ಕಾರಲ್ಲಿ ಹುಡುಗನ್ನ ಕರ್ಕೊಂಡು ಹೋಗ್ತಾರಲ್ಲ, ಹಿಂದಿನ ಕಾಲದ ಈಗಲೂ ಅಷ್ಟೇ ಚೆನ್ನೈನಲ್ಲಿ ಉಂಟು. ವರಪೂಜೆ ದಿವಸ ಜಾನ್ವಾಸಲ್ಲಿ ಕರ್ಕೊಂಡು ಹೋಗೋದು. ಅಂದರೆ ಯಾವುದೋ ಊರಲ್ಲಿ ಇರ್ತಾರೆ, ಚಿಕ್ಕ ಊರಾದರೆ ಆ ಊರಲ್ಲೇ ತೋರಿಸೋದು ಅಳಿಯ ಯಾರು ಅಂತ. ತೋರಿಸ್ಬೇಕಾದ್ರೆ ಅವ್ನಿಗೇನಾದರೂ ಅವ್ನ ಚರಿತ್ರೆ ಸರಿ ಇಲ್ಲದೆ ಹೋದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅವಾಗ ಹೆಣ್ಣು ಹೆತ್ತವ್ರಿಗೆ ಹೇಳ್ಬಿಡ್ತಾರೆ ಅವರು. ಅದು ಒಂದು ಒಳ್ಳೆಯದು, ಆ ಥರ ಮಾಡೋರು. ஆயனுக்காக தான் கண்ட கனாவினை வெவ்வேயர் புகழ் வில்லி புத்தோர் கோன் கோதை சொல் தூய தமிழ் மாலை இரண்டும் ವಲ್ಲவர் வாழு ನನ್ ಮಕ್ಕಳೈ பெற்று ಮಹಿಳ್ವರೇ ಅಂತ ಈ ಭಾಷೆಗೆ ಫಲಶ್ರುತಿನೂ ಹೇಳ್ತಾರೆ. ಮದುವೆ ಆಗದೆ ಇರೋರು ಹಾಡ್ಕೊಳ್ಬೋದು, ಈ ಫುಲ್ಲು ನಾಚೆ ತಿರುಮಳಿ. ಮಕ್ಕಳಾಗದೇ ಇರೋರು ಮುಖ್ಯವಾಗಿ ಮಕ್ಕಳು ಆಗತ್ತೆ. ವಾಳು ನನ್ನ ಮಕ್ಕಳು ಕೀರ್ತಿ ತರುವಂಥ ಮಕ್ಕಳು ಅವರಿಗೆ ಹುಟ್ಟುತ್ತಾರೆ ಅಂತ ಹೇಳಿಬಿಟ್ಟು ಫಲಶ್ರುತಿಯನ್ನು ಹೇಳಿ ಮುಗಿಸ್ತಾಳೆ. ತಲೆ ಕಟ್ಟಿನ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಈ ಥರ ನೀವೆಲ್ಲ ಶಾಂತವಾಗಿ ಎಷ್ಟು ಶಾಂತ ಚಿತ್ತದಿಂದ ಆಂಡಾಳ್ ಮದುವೆ ಕಥೆಯನ್ನು ಕನಸನ್ನು ನೋಡಿದರೆ ಇವಾಗ ಪ್ರಾಕ್ಟಿಕಲಾಗಿ ಆಗ್ಬೋದ ಮದುವೆಯನ್ನು ನೀವು ನೋಡ್ತಿರುತ್ತೆ. ಎಲ್ಲರಿಗೂ ತುಂಬ ತುಂಬ ನನ್ನ ನಮನಗಳು. ನನ್ನ ಉಪನ್ಯಾಸದಲ್ಲಿ ಏನಾದರೂ ತಪ್ಪಿದ್ರೆ ಅದೆಲ್ಲ ನನ್ನದು ಅಂತ ಇಟ್ಕೊಳ್ಳಿ. ಒಳ್ಳೇದೇನಾದರೂ ಇದೆ ಅದೆಲ್ಲ ಆಂಡಾಳ ಅನುಗ್ರಹ ಅಂತ ನಾನು ಅಂದ್ಕೊಳ್ತೀನಿ.
ನಿಮ್ಮ ಸಹಕಾರಕ್ಕೆ ಇದಕ್ಕೆಲ್ಲ ತುಂಬ ವಂದನೆಗಳು. ನಮಸ್ಕಾರ.